ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಯು ಪಿ ಎಸ್ ಸಿ 2016 PYQs ಅನ್ನು ಚರ್ಚೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಆಲ್ರೆಡಿ ವಿ ಅಶ್ಯೂರ್ಡ್ ಯು ದಟ್ ಬಿಫೋರ್ ದ ಕಮೆನ್ಸ್ಮೆಂಟ್ ಆಫ್ ದ ಪ್ರಿಲಿಮ್ಸ್ ಎಕ್ಸಾಮ್ ಆಫ್ UPSC ವಿ ವಿಲ್ ಕಂಪ್ಲೀಟ್ ಆಲ್ ದ ಕ್ವಶನ್ ಪೇಪರ್ಸ್ ಆಫ್ ಪ್ರೀವಿಯಸ್ ಇಯರ್ಸ್ ಟಿಲ್ 2025. ಮೇ 24ರಂದು ನಡೆಯುವಂಥ ಎಕ್ಸಾಮ್ಸಿಗೆ ಅತಿ ಪ್ರಮುಖವಾಗಿರುವಂಥ ಅಂಶ ಯಾವುದು ಅಂದರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು. ಆಲ್ರೆಡಿ ನಾವು ಕೆಲವು ಪ್ರಶ್ನೆ ಪತ್ರಿಕೆಗಳನ್ನು ಡಿಸ್ಕಸ್ ಮಾಡಿದ್ದೀವಿ ರಿಲೇಟೆಡ್ ಟು ಪಾಲಿಟಿ ಆ್ಯಂಡ್ ಎಕನಾಮಿ. ಇವತ್ತಿನ ವಿಡಿಯೋದಲ್ಲಿ 2016 ಎಕನಾಮಿ ಕ್ವಶನ್ಸನ್ನು ಡಿಸ್ಕಸ್ ಮಾಡುವಂಥ ಪ್ರಯತ್ನವನ್ನು ಮಾಡೋಣ ಸ್ನೇಹಿತರೆ. ಎಲ್ಲರೂ ನಿಮ್ಮ ಪ್ರಿಪ್ರೇಷನಲ್ಲಿ ಮುಂದುವರಿತಾ ಇದ್ದೀರಿ ಅಂತೇಳಿ ಅಂದ್ಕೊಳ್ತೀನಿ. ಹೋಪ್ ಯುವರ್ ಪ್ರಿಪ್ರೇಷನ್ ವಾಸ್ ಗೋಯಿಂಗ್ ಗುಡ್ ಆ್ಯಂಡ್ ಹೋಪ್ಫುಲಿ ಯು ವಿಲ್ ಗೆಟ್ ಸಕ್ಸಸ್ ಇನ್ ದಿಸ್ ಇಯರ್. UPSC ಜರ್ನಿ ಅನ್ನುವಂಥದ್ದು ವಿಚ್ ಈಸ್ ಅನ್ಪ್ರಿಡಿಕ್ಟಬಲ್ ಹೌದು, ಬಟ್ ಅಲ್ಟಿಮೇಟ್ಲಿ you will get the fruitful results if you are having the real efforts. ನೈಜ ಪ್ರಮಾಣದ ಎಫರ್ಟ್ ನಿಮ್ಮ ಹತ್ರ ಇತ್ತು ಅಂತಂದರೆ ಡೆಫಿನೆಟ್ಲಿ UPSC ಅನ್ನುವಂಥದ್ದು ಒನ್ ಆಫ್ ದ ಈಸಿಯೆಸ್ಟ್ ಲೆವೆಲ್ ಆಫ್ ಎಕ್ಸಾಮ್ಸ್. ಆ್ಯಂಡ್ ಅದರಲ್ಲಿನೂ UPSCಯಲ್ಲಿ ಪ್ರಿಲಿಮ್ಸ್ ಈಸ್ ಒನ್ ಆಫ್ ದ ಹರ್ಡಲ್, ಒನ್ ಆಫ್ ದ ಬಿಗ್ಗೆಸ್ಟ್ ಟಾಸ್ಕ್ ಯಾವುದು ಅಂದರೆ ಪ್ರಿಲಿಮ್ಸ್. ಆ್ಯಂಡ್ ಪ್ರಿಲಿಮ್ಸನ್ನು ಸಾರ್ಟ್ ಔಟ್ ಮಾಡುವಂಥದ್ದು ಹೇಗೆ ಅಂತಂದರೆ ಬೈ ಸೀಯಿಂಗ್ ದ PYQs, ಪ್ರೀವಿಯಸ್ ಇಯರ್ ಅನಾಲಿಸಿಸ್. ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ, ಹೇಗೆ ಫ್ರೇಮ್ವರ್ಕ್ ಆಗುತ್ತೆ, ಅವುಗಳನ್ನು ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ UPSCಯನ್ನು ಈಸಿಯಾಗಿ ಹ್ಯಾಂಡಲ್ ಮಾಡುವಂಥದ್ದು, ಈ UPSCಯಲ್ಲಿ ಸಕ್ಸಸ್ ಆಗುವಂಥದ್ದು ಬಹಳ ಸರಳವಾಗುತ್ತೆ ಸ್ನೇಹಿತರೆ. ಹಾಗಾಗಿ ಅದರ ಒಂದು ಪ್ರಮುಖವಾಗಿರುವಂಥ ಭಾಗವೇ ಎಕನಾಮಿ ಮತ್ತು ಪಾಲಿಟಿ. ಆಲ್ರೆಡಿ ವಿ ಡಿಸ್ಕಸ್ಡ್ ಅಬೌಟ್ ದ ಪಾಲಿಟಿ ಆ್ಯಂಡ್ ಎಕನಾಮಿ PYQs ಫ್ರಮ್ 2013 to 15 ಆ್ಯಂಡ್ ಇನ್ಕ್ಲೂಡಿಂಗ್ ದ 16 ಪಾಲಿಟಿ. ನಾವು 2016 ಎಕನಾಮಿ ಕ್ವಶನ್ಸನ್ನು ಮಾಡುವಂಥ ಪ್ರಯತ್ನ ಮಾಡೋಣ. ಅಗೇನ್ ನೋಡ್ರಿ, ವಿತ್ ರೆಸ್ಪೆಕ್ಟ್ ಟು ದ ಫಸ್ಟ್ ಕ್ವಶನ್, 2016ರಲ್ಲಿ ಎಕನಾಮಿಯಲ್ಲಿ ಮೊದಲ ಪ್ರಶ್ನೆ ಕೇಳುತ್ತಿರುವಂಥದ್ದು. ಅಗೇನ್ ನೋಡ್ರಿ, ದೇರ್ ಹ್ಯಾಸ್ ಬೀನ್ ಅ ಪರ್ಸಿಸ್ಟೆಂಟ್ ಡೆಫಿಸಿಟ್, ಅಂದರೆ ನಿರಂತರವಾಗಿ ಬಜೆಟ್ ಅಲ್ಲಿ ಕೊರತೆಯ ಮುಂಗಡ ಪತ್ರವನ್ನು ಹೊಂದಿರುವಂಥದ್ದನ್ನು ನೋಡ್ತೇವೆ. ಇಯರ್ ಆಫ್ಟರ್ ಇಯರ್, ವರ್ಷದಿಂದ ವರ್ಷಕ್ಕೆ ಕೊರತೆಯ ಮುಂಗಡ ಪತ್ರ ಇರುವಂಥದ್ದನ್ನು ಕಾಣುತ್ತೇವೆ. ವಿಚ್ ಆಕ್ಷನ್ ಆರ್ ಆಕ್ಷನ್ಸ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಬಿ ಟೇಕನ್ ಬೈ ದ ಗವರ್ನಮೆಂಟ್? ಯಾವ ರೀತಿಯಾದ ನಿಯಂತ್ರಣವನ್ನು ಮಾಡಬಹುದು ಟು ರೆಡ್ಯೂಸ್ ದ ಡೆಫಿಸಿಟ್ಸ್? ಇಲ್ಲಿ ಸರ್ಕಾರದ ಕೊರತೆಯ ಮಟ್ಟವನ್ನು ನಿಯಂತ್ರಣ ಮಾಡಲಿಕ್ಕೆ ಅಥವಾ ನಿಯಂತ್ರಣ ಮಾಡುವಂಥದ್ದಕ್ಕೆ ಈ ಕೆಳಗಿನ ಯಾವ ಅಂಶಗಳನ್ನು ಸರ್ಕಾರ ಜಾರಿಗೆ ತರಬೇಕು ಅನ್ನುವಂಥದ್ದನ್ನು ಕೇಳ್ತಾ ಇದೆ. ಅಗೇನ್ ನೋಡ್ರಿ, ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್. ಈ ಕೊಟ್ಟಿರುವಂಥ ಅಂಶಗಳಲ್ಲಿ ಯಾವುದು ಕರೆಕ್ಟ್ ಅಂತೇಳಿ ಕೇಳ್ತಾ ಇದ್ದಾನೆ. ಯಾವ ಅಂಶಗಳಿಗೆ ಅನುಸಾರವಾಗಿ ವರ್ಷದ ಡೆಫಿಸಿಟ್ ಅನ್ನು ಅಥವಾ ಸರ್ಕಾರದ ಕೊರತೆಗಳನ್ನು ನಿಭಾಯಿಸಬಹುದು ಅಂತ ಹೇಳ್ತಾ ಇದೆ. ಅಗೇನ್ ನೋಡಿ, ಫಸ್ಟ್ ಥಿಂಗ್, ದ ಡೆಫಿಸಿಟ್ ಪಾರ್ಟ್ ಈಸ್ ನಥಿಂಗ್ ಬಟ್. ಅಗೇನ್ ಪ್ರತಿ ವರ್ಷದ ಎಕ್ಸಾಮ್ ಅಲ್ಲಿನೂ ಸಹ ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ದ UPSC ಡೆಫಿಸಿಟ್ ಅನ್ನ ಕೇಳ್ತಾನೆ. ಯೂಶಲಿ ದೇರ್ ಆರ್ ಟೈಪ್ಸ್ ಆಫ್ ಡೆಫಿಸಿಟ್ಸ್ ಅನ್ನ ನೋಡ್ತೀವಿ. ಅದರಲ್ಲಿ ಪ್ರಮುಖವಾಗಿರುವಂಥದ್ದೇನು, ದಟ್ ಈಸ್ ಡೆಫಿಸಿಟ್ಸ್ ಅನ್ನುವಂಥದ್ದು ವಿಚ್ ಇಸ್ ಫಿಸಿಕಲ್ ಡೆಫಿಸಿಟ್ಸ್. ಯೂಶಲಿ ದ ಎಕ್ಸ್ಪೆಂಡಿಚರ್ಸ್ ಆರ್ ಗ್ರೇಟರ್ ದೆನ್ ದ ಇನ್ಕಮ್ ಅನ್ನುವಂಥದ್ದನ್ನು ನೋಡ್ತೀವಿ. ಯಾವುದೇ ಒಂದು ದೇಶದಲ್ಲಿ ಅಥವಾ ಯಾವುದೇ ಒಂದು ಸರ್ಕಾರ ತನ್ನ ಆದಾಯಗಳಿಗಿಂತ ವೆಚ್ಚಗಳ ಪ್ರಮಾಣ ಹೆಚ್ಚಾಗುತ್ತಿದ್ದರೆ ಅದನ್ನ ಕೊರತೆಯ ಪತ್ರ ಅಂತ ಕರೆಯಲಾಗುತ್ತೆ. ಡೆಫಿಸಿಟ್ ಬಜೆಟ್ ಇಯರ್ ಆಫ್ಟರ್ ಇಯರ್. ಇದರಲ್ಲಿನೂ ಮುಖ್ಯವಾಗಿ ಏನಾಗ್ತಾ ಇದೆ, ಡೆಫಿಸಿಟ್ ಬಜೆಟ್ ಅಂತ ಹೇಳ್ತಾ ಇದ್ದಾನೆ. ಅಂಡರ್ ದ ಡೆಫಿಸಿಟ್ಸ್ ಒಳಗಡೆ ಇಟ್ ವಾಸ್ ಅ ಡೆಫಿಸಿಟ್ ಬಜೆಟ್ ಬಗ್ಗೆ ಹೇಳ್ತಾ ಇದ್ದಾನೆ. ಕೊರತೆಯ ಮುಂಗಡ ಪತ್ರ ಅಂತ ಹೇಳ್ತೀವಿ. ಮುಂಗಡ ಪತ್ರದಲ್ಲಿ ಮೂರು ರೀತಿಯಾದ ವಿಭಜನೆಯನ್ನ ನೋಡ್ತೇವೆ. ಸರ್ಪ್ಲಸ್ ಬಜೆಟ್ ವೇರ್ ಇನ್ಕಮ್ ಇಸ್ ಗ್ರೇಟರ್ ದೆನ್ ದ ಎಕ್ಸ್ಪೆಂಡಿಚರ್ ಪಾರ್ಟ್, ಡೆಫಿಸಿಟ್ ಬಜೆಟ್ ವೇರ್ ಎಕ್ಸ್ಪೆಂಡಿಚರ್ ಇಸ್ ಗ್ರೇಟರ್ ದೆನ್ ದ ಇನ್ಕಮ್ ಪಾರ್ಟ್, ಅಂಡ್ ಬ್ಯಾಲೆನ್ಸ್ಡ್ ಬಜೆಟ್ ಅಂತ ನೋಡ್ತೀವಿ, ಸಮತೋಲಿತ ಮುಂಗಡ ಪತ್ರ. ಉಳಿತಾಯ ಮುಂಗಡ ಪತ್ರದಲ್ಲಿ ಆದಾಯ ಹೆಚ್ಚಿರುತ್ತೆ ಸರ್ಕಾರದ್ದು, ಅಂಡ್ ಬಜೆಟ್ ಅಂತ ಹೇಳ್ತಾ ಇದೀವಿ. ಹಾಗಿದ್ದಾಗ ಸಂಪೂರ್ಣವಾದ ಅಧಿಕಾರಗಳು ಹೊಂದಿದ್ದು ಕೇವಲ ಸರ್ಕಾರ ಮಾತ್ರ. ಓನ್ಲಿ ಗವರ್ಮೆಂಟ್ ಹ್ಯಾಸ್ ದ ಅಥಾರಿಟಿ ಅಂಡರ್ ದ ಬಜೆಟ್. ಸರ್ಪ್ಲಸ್ ಉಳಿತಾಯ ಅಂತಂದ್ರೆ ಸರ್ಕಾರದ ಆದಾಯ ವೆಚ್ಚಗಳಿಗಿಂತ ಹೆಚ್ಚಿರುವಂಥದ್ದು, ಸರ್ಕಾರದ ವೆಚ್ಚಗಳು ಆದಾಯಗಳಿಗಿಂತ ಹೆಚ್ಚಿರುವಂಥದ್ದು ಕೊರತೆಯ ಮುಂಗಡ ಪತ್ರ, ಡೆಫಿಸಿಟ್ ಬಜೆಟ್ಸ್, ಎಕ್ಸ್ಪೆಂಡಿಚರ್ ಇಸ್ ಮೋರ್ ದೆನ್ ದ ಇನ್ಕಮ್ ಪಾರ್ಟ್, ಅಂಡ್ ಬ್ಯಾಲೆನ್ಸ್ಡ್ ಬಜೆಟ್ ಸರ್ಕಾರದ ಉಳಿತಾಯ ಮೀನ್ಸ್ ಸರ್ಕಾರದ ಆದಾಯ ಮತ್ತು ವೆಚ್ಚಗಳು ಎರಡೂ ಸರಿ ಸಮಾನವಾಗಿರುವಂಥದ್ದನ್ನು ಉಳಿತಾಯ ಮುಂಗಡ ಪತ್ರ ಅಂತ ಕರಿತೀವಿ. ಇಲ್ಲಿ ಹೇಳ್ತಿರುವಂಥದ್ದು ಡೆಫಿಸಿಟ್ ಬಜೆಟ್ ಅಂತ ಹೇಳ್ತಾ ಇದೆ. ಸರ್ಕಾರ ತನ್ನ ವೆಚ್ಚಗಳ ಪ್ರಮಾಣ ಹೆಚ್ಚು ಮಾಡ್ತಾ ಇದೆ. ಆ್ಯಂಡ್ ಇದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿನೂ ಡಿಸ್ಕಸ್ ಮಾಡಿದ್ದೇವೆ ನಾವು. ಎಸ್ಪೆಷಲಿ ಸರ್ಕಾರ ಎಕ್ಸ್ಪೆಂಡಿಚರ್ಸ್ ಅನ್ನು, ವೆಚ್ಚಗಳ ಪ್ರಮಾಣ ಹೆಚ್ಚಾಗಲಿಕ್ಕೆ ಅತಿ ಪ್ರಮುಖವಾದ ಕಾರಣಗಳು ಏನು ಅಂತನ್ನುವಂಥದ್ದು ಡಿಸ್ಕಸ್ ಮಾಡಿದ್ದೀವಿ ಸ್ನೇಹಿತರೆ. ದಟ್ ಈಸ್ ಸ್ಯಾಲರೀಸ್, ವೇತನ ಮತ್ತು ಭತ್ಯೆಗಳು,
ಪೆನ್ಷನ್ಸ್ ಪಿಂಚಣಿಗಳು, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ಸ್ ಆಡಳಿತಾತ್ಮಕ ವೆಚ್ಚಗಳು, ನೆಕ್ಸ್ಟ್ ಡಿಫೆನ್ಸ್ ಅಂಡ್ ವೇರಿಯಸ್ ವೆಲ್ಫೇರ್ ಅಂಡ್ ಡೆವಲಪ್ಮೆಂಟಲ್ ಸ್ಕೀಮ್ಸ್, ವಿವಿಧ ಕಲ್ಯಾಣ ಮತ್ತು ಅಭಿವೃದ್ಧಿ ಯೋಜನೆಗಳು. ಇವುಗಳ ಪ್ರಮಾಣದಿಂದ ಸರ್ಕಾರದ ವೆಚ್ಚಗಳ ಪ್ರಮಾಣ ಹೆಚ್ಚಾಗ್ತಾ ಇದೆ. ಆದ್ರೆ ಆದಾಯ ಅನ್ನುವಂಥದ್ದು ಏನಾಗತ್ತೆ, ಸರ್ಕಾರದ ಆದಾಯ ಬರ್ತಿರುವಂಥದ್ದು ಕೇವಲ ಆನ್ ದ ಬೇಸಿಸ್ ಆಫ್ ದ ಟ್ಯಾಕ್ಸೇಷನ್ಸ್. ಅದು ಡೈರೆಕ್ಟ್ ಟ್ಯಾಕ್ಸ್ ಆದ್ರೂ ಆಗಿರ್ಬೋದು ಆರ್ ಇಂಡೈರೆಕ್ಟ್ ಟ್ಯಾಕ್ಸ್ ಆದ್ರೂ ಆಗಿರ್ಬೋದು. ಡೈರೆಕ್ಟ್ ಟ್ಯಾಕ್ಸ್, ದಟ್ ಈಸ್ ಇಂಡೈರೆಕ್ಟ್ ಟ್ಯಾಕ್ಸ್, GST, ಅಂಡ್ ನಾನ್ ಟ್ಯಾಕ್ಸ್ ತೆರಿಗೆಯೇತರ ಮೂಲಗಳು ಅಂತ ಕರಿತಾ ಇದ್ದೀವಿ. ಸೊ ಇವುಗಳ ಸಹಾಯದಿಂದ ಸರ್ಕಾರಕ್ಕೆ ಆದಾಯಗಳು ಬರ್ತಾ ಇದ್ದಾವೆ. ಆದ್ರೆ ಸರ್ವೇ ಸಾಮಾನ್ಯವಾಗಿ ಸರ್ಕಾರ ಯಾವುದೇ ದೇಶದ ಆಡಳಿತ ವ್ಯವಸ್ಥೆಯನ್ನು ನೋಡಿದರೂ ಸಹ ಸರ್ಕಾರದ ವೆಚ್ಚಗಳ ಪ್ರಮಾಣ ಆದಾಯಗಳಿಗಿಂತ ಹೆಚ್ಚಿರುತ್ತದೆ. ಅಂಡ್ ಯಾಕೆ ಅಂತಂದ್ರೆ ಈಗ ವೆಚ್ಚಗಳು ಹೆಚ್ಚಾಗ್ತಿದಾವೆ ಅಂದ್ರೆ ಅಂಡ್ ಉಳಿತಾಯಕ್ಕಿಂತ ಸರ್ಕಾರ ಯಾವಾಗ್ಲೂ ಏನ್ ಮಾಡ್ಬೇಕಿಲ್ಲಿ ಕೊರತೆಯ ಮುಂಗಡ ಪತ್ರವನ್ನು ಜಾರಿಗೆ ತರುತ್ತೆ. ಬಿಕಾಸ್ ಆಫ್ ದ ವೆಲ್ಫೇರ್ ಸ್ಟೇಟ್, ಕಲ್ಯಾಣ ರಾಷ್ಟ್ರದ ಪರಿಕಲ್ಪನೆಯನ್ನು ಉತ್ತೇಜಿಸುವ ಕಾರಣದಿಂದಾಗಿ ಸರ್ಕಾರ ಯಾವಾಗ್ಲೂ ಯಾವುದೇ ಸರ್ಕಾರ ಆದ್ರೂ ಅದರ ಕೊರತೆಯ ಮುಂಗಡ ಪತ್ರವನ್ನು ಜಾರಿಗೆ ತರುವಂತದನ್ನು ನೋಡ್ತೀವಿ ಸ್ನೇಹಿತರೆ. ಸೊ ಹಾಗಾಗಿ ಟು ರೆಡ್ಯೂಸ್ ದ ಡೆಫಿಸಿಟ್ಸ್, ಈಗ ಸರ್ಕಾರದ ವೆಚ್ಚಗಳ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಅಂತಂದ್ರೆ ಏನ್ ಮಾಡಬೇಕು ಅನ್ನುವಂಥದ್ದೇ ಪ್ರಶ್ನೆ. ಸೊ ನೋಡಿ ಇಲ್ಲಿ ರೆಡ್ಯೂಸಿಂಗ್ ದ ರೆವೆನ್ಯೂ ಎಕ್ಸ್ಪೆಂಡಿಚರ್. ಸೊ ಇದನ್ನೇ ಹೇಳಿದ್ ನಾವು, ದೀಸ್ ಆರ್ ಆಲ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಲ್ವಾ, ಇವುಗಳೆಲ್ಲವೂ ಕಂದಾಯ ವೆಚ್ಚಗಳು ಅಂತ ನೋಡ್ತೀವಿ. ಸೊ ಕಂದಾಯ ವೆಚ್ಚಗಳು ಅನ್ನುವಂಥದ್ದು ಏನಾಗುತ್ತೆ, ದೀಸ್ ಆರ್ ಶಾರ್ಟ್ ಟರ್ಮ್ ಎಕ್ಸ್ಪೆನ್ಸಸ್ ಆಫ್ ದ ಗವರ್ನಮೆಂಟ್ ಅಂಡ್ ದೀಸ್ ಆರ್ ರಿಪಿಟೇಟಿವ್ ಇನ್ ನೇಚರ್. ಪ್ರತಿ ವರ್ಷದಲ್ಲಿಯೂ ಇವುಗಳನ್ನ ಖರ್ಚು ಮಾಡಲೇಬೇಕಾಗತ್ತೆ ಸರ್ಕಾರ. ಸೊ ಹಾಗಿದ್ದಾಗ ಸರ್ಕಾರದ ವೆಚ್ಚಗಳ ಪ್ರಮಾಣ ಕಡಿಮೆ ಮಾಡಲಿಕ್ಕೆ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳ್ತಾ ಇದೆ. ಸೊ ಫಸ್ಟ್ ಒಂದು ನೋಡಿ ಇಲ್ಲಿ ರೆಡ್ಯೂಸಿಂಗ್ ದ ರೆವೆನ್ಯೂ ಎಕ್ಸ್ಪೆಂಡಿಚರ್. ಅಗೇನ್ ಕಂದಾಯ ವೆಚ್ಚಗಳನ್ನು ಕಡಿಮೆ ಮಾಡುವುದರ ಮೂಲಕ ಸರ್ಕಾರದ ವೆಚ್ಚಗಳು ಕಡಿಮೆ ಆಗುತ್ತೆ. ಕರೆಕ್ಟ್ ಆಪ್ಷನ್. ಇಂಟ್ರೊಡ್ಯೂಸಿಂಗ್ ನ್ಯೂ ವೆಲ್ಫೇರ್ ಸ್ಕೀಮ್ಸ್, ಅಬ್ಸಲ್ಯೂಟ್ಲಿ ರಾಂಗ್. ಯಾಕೆಂದ್ರೆ ಹೊಸ ಯೋಜನೆಗಳನ್ನ ಸ್ಥಾಪನೆ ಮಾಡಿದಾಗ ಅಥವಾ ಪರಿಚಯವನ್ನ ಮಾಡಿದಾಗ ಏನಾಗುತ್ತೆ, ಸರ್ಕಾರದ ವೆಚ್ಚಗಳು ಹೆಚ್ಚಾಗತ್ತೆ, ಅದರಿಂದ ಕೊರತೆಗಳು ಹೆಚ್ಚಾಗತ್ತೆ ವಿನತ ಕಡಿಮೆ ಆಗಲ್ಲ. ಸೊ ಸೆಕೆಂಡ್ ಆಪ್ಷನ್ ರಾಂಗ್ ಆಗುತ್ತೆ. ಸೊ ಸೆಕೆಂಡ್ ಆಪ್ಷನ್ ರಾಂಗ್ ಅಂದ್ರೆ ಬಿ ಮತ್ತು ಡಿ ಎರಡು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ರೇಷನಲೈಸಿಂಗ್ ಸಬ್ಸಿಡೀಸ್. ಸೊ ಇಲ್ಲಿ ರೇಷನಲೈಸಿಂಗ್ ಸಬ್ಸಿಡೀಸ್ ಅಂದ್ರೆ ಅರ್ಥ ಏನು, ಇಲ್ಲಿ ಸಹಾಯಧನಗಳನ್ನ ಅವಶ್ಯಕತೆಗಳಿಗೆ ಅನುಸಾರವಾಗಿ ನೀಡಬೇಕು, ವಿಚ್ ಇಸ್ ಫೋಕಸಿಂಗ್ ಆನ್ ಪ್ರಾಡಕ್ಟ್ ಸಬ್ಸಿಡೀಸ್ ಬಗ್ಗೆ ಹೇಳ್ತಾ ಇದೆ. ಎಸ್ಪೆಷಲಿ ನಥಿಂಗ್ ಬಟ್ ರೆಡ್ಯೂಸಿಂಗ್ ದ ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್ಸ್, ರೆಡ್ಯೂಸಿಂಗ್ ದ ವೇಸ್ಟ್ ಎಕ್ಸ್ಪೆಂಡಿಚರ್ಸ್ ಆಫ್ ದ ಗವರ್ನಮೆಂಟ್. ಸರ್ಕಾರದ ವೆಚ್ಚಗಳು ಮಾಡಬೇಕು ನಿಜ, ಆದರೆ ಲಾಭ ಬರದೇ ಇರುವಂತ ಅಂಶಗಳಿಗೆ ವೆಚ್ಚಗಳನ್ನ ಮಾಡುವ ಹಾಗಿಲ್ಲ, ವಿಚ್ ಇಸ್ ನಥಿಂಗ್ ಬಟ್ ಈಗ ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಏನಾಗುತ್ತೆ, ದ ಗವರ್ಮೆಂಟ್ ವಿಲ್ ನಾಟ್ ಗೆಟ್ ದ ರಿಟರ್ನ್ಸ್, ಅದು ವೇಸ್ಟ್. ಅದರಿಂದ ಯಾವುದೇ ರೀತಿಯಾದ ಸಹಾಯಧನಗಳಾಗ್ಲಿ ಅಥವಾ ಯಾವುದೇ ರೀತಿಯಲ್ಲಿ ಉತ್ತೇಜನ ಆಗಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಇರುವುದಿಲ್ಲ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಇವಾಗ ಈಗ ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್ಸ್ ಅನ್ನ ಕಡಿಮೆ ಮಾಡ್ತಾ ಇತ್ತು ಅಂತಂದ್ರೆ ಅಗೇನ್ ಡೆಫಿಸಿಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ಸೊ ಆಟೋಮೆಟಿಕಲಿ ಯು ವಿಲ್ ಗೆಟ್ ದ ಆಪ್ಷನ್ ಸಿ ಇಸ್ ಕರೆಕ್ಟ್ ಆಗುತ್ತೆ. ಅಂಡ್ ಫೋರ್ತ್ ಒನ್ ರೆಡ್ಯೂಸಿಂಗ್ ಇಂಪೋರ್ಟ್ ಡ್ಯೂಟಿ. ಸೊ ಇಂಪೋರ್ಟ್ ಡ್ಯೂಟಿ ಅನ್ನುವಂಥದ್ದು ಆಮದು ಮೀನ್ಸ್ ಸರಕುಗಳು ಏನು ಆಮದು ಮಾಡ್ಕೋತಾ ಇದೆಯೋ ಅದರ ಮೇಲಿನ ತೆರಿಗೆಗಳನ್ನ ಹೆಚ್ಚು ಮಾಡಿದಾಗ ಏನಾಗುತ್ತೆ, ಡಿಮ್ಯಾಂಡ್ ಇನ್ನೂ ಏನಾಗುತ್ತೆ, ಹೆಚ್ಚಾಗತ್ತೆ. ಸೊ ಡಿಮ್ಯಾಂಡ್ ಹೆಚ್ಚಾಗ್ತಾ ಇತ್ತು ಅಂತಂದ್ರೆ ಏನಾಗುತ್ತೆ, ಸರ್ಕಾರದ ವೆಚ್ಚಗಳ ಪ್ರಮಾಣ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಫೋರ್ತ್ ಆಪ್ಷನ್ ಇಸ್ ಆಲ್ಸೋ ರಾಂಗ್. ಸೊ ಇಲ್ಲಿ ಫಸ್ಟ್ ಕ್ವಶನ್ಗೆ ಉತ್ತರ ಏನಾಗುತ್ತೆ ನಮಗೆ ಸಿ 1 and 3 ಆರ್ ಕರೆಕ್ಟ್ ಆಗುತ್ತೆ. ಸೊ ಹೋಪ್ ಯು ಆರ್ ಗೆಟಿಂಗ್ ದ ಆಪ್ಷನ್ಸ್ ಆಸ್ಪಿರೆಂಟ್ಸ್. ಸೊ ಇಲ್ಲಿ ಯಾವ ರೀತಿ ಅನಾಲಿಸಿಸ್ ಮಾಡ್ಬೇಕನ್ನುವಂಥದ್ದು ನಿಮಗೆ ಅರ್ಥ ಆಗ್ತಿದೆ ಅಂತೇಳಿ ಅನ್ಕೊಳ್ತಾ ಇದ್ದೀನಿ. ಸೊ ಕಮಿಂಗ್ ಟು ದ ಸೆಕೆಂಡ್ ಕ್ವಶನ್, ದ ನೆಕ್ಸ್ಟ್ ಕ್ವಶನ್, ದ ಸೆಕೆಂಡ್ ಕ್ವಶನ್ ವಾಸ್ ರಿಲೇಟೆಡ್ ಟು ದ ಪೇಮೆಂಟ್ ಬ್ಯಾಂಕ್ಸ್. ಅಂಡ್ ಇತ್ತೀಚೆಗೆ ಪೇಮೆಂಟ್ ಬ್ಯಾಂಕ್ಸು ಸಹ ನ್ಯೂಸ್ ಅಲ್ಲಿ ಇರುವಂತದನ್ನ ಕಾಣ್ತೀವಿ ನಾವು. ಇನ್ ದ ಇಯರ್ 2025 ಇಟ್ ವಾಸ್ ಆಲ್ಸೋ ಹ್ಯಾವಿಂಗ್ ದ ನ್ಯೂಸ್ ವಿತ್ ರೆಸ್ಪೆಕ್ಟ್ ಟು ದ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಅಂತ ನೋಡ್ತೀವಲ್ವಾ, ಸರ್ಕಾರ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಅನ್ನು ರದ್ದುಗೊಳಿಸಿರುವಂತದ್ದನ್ನು ನೋಡ್ತೀವಿ. ಸೊ ಹಾಗಿದ್ದಾಗ ಪೇಮೆಂಟ್ ಬ್ಯಾಂಕ್ ಅಂದ್ರೆ ಏನು ಅನ್ನುವಂಥದ್ದು ಗೊತ್ತಿರಬೇಕು ಸ್ನೇಹಿತರೆ. ಸೊ ಡೆಫಿನೆಟ್ಲಿ ಯು ಮೇ ಎಕ್ಸ್ಪೆಕ್ಟ್ ದ ಕ್ವಶನ್ ರಿಲೇಟೆಡ್ ಟು ಪೇಮೆಂಟ್ ಬ್ಯಾಂಕ್ಸ್. ಸೊ ಹಾಗಿದ್ದಾಗ ಏನದು, ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಪೇಮೆಂಟ್ ಬ್ಯಾಂಕ್ಸ್ ಈಸ್ ಬೀಯಿಂಗ್ ಅಲೋಡ್ ಇನ್ ಇಂಡಿಯಾ ಟು ಪ್ರಮೋಟ್ ಅ ಫೈನಾನ್ಷಿಯಲ್ ಇನ್ಕ್ಲೂಷನ್. ಸೊ ಪೇಮೆಂಟ್ ಬ್ಯಾಂಕುಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಕಾರಣ ಹಣಕಾಸು ಅಂಶಗಳನ್ನು ಕ್ರೋಢೀಕರಣ ಮಾಡುವಂಥದ್ದು. ನೆಕ್ಸ್ಟ್
ಇದಕ್ಕನುಸಾರವಾಗಿ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾನೆ. ಈ ಪೇಮೆಂಟ್ ಬ್ಯಾಂಕ್ಗಳಿಗೆ ಅನುಸಾರವಾಗಿ ಯಾವ ಹೇಳಿಕೆಗಳು ಸರಿ ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಫಸ್ಟ್ ಪೇಮೆಂಟ್ ಬ್ಯಾಂಕ್ಸ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡೋಣ. ಸೊ ದ ಪೇಮೆಂಟ್ ಬ್ಯಾಂಕ್ಸ್ ವರ್ ಇನಿಷಿಯಲಿ ಇಂಟ್ರೊಡ್ಯೂಸ್ಡ್ ಇನ್ ದ ಇಯರ್ 2013 ಬೈ ನಚಿಕೇತ್ ಮೂರ್ ಕಮಿಟಿ. ಸೊ ಪೇಮೆಂಟ್ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಿದ್ದು ನಚಿಕೇತ್ ಮೂರ್ ಸಮಿತಿಯ ಶಿಫಾರಸ್ಸಿಗನುಸಾರವಾಗಿ 2013ರಲ್ಲಿ ಜಾರಿಗೆ ಬರುವಂತದ್ದನ್ನು ನೋಡ್ತೀವಿ ಸ್ನೇಹಿತರೆ. ದ ನಚಿಕೇತ್ ಮೂರ್ ಕಮಿಟಿ ಇನ್ ದ ಇಯರ್ 2013. ಸೊ ನಚಿಕೇತ್ ಮೂರ್ ಸಮಿತಿ 2013ಕ್ಕೆ ಅನುಸಾರವಾಗಿ ಮೊದಲ ಬಾರಿಗೆ ಪೇಮೆಂಟ್ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಹಾಗಿದ್ದಾಗ ಭಾರತದಲ್ಲಿ ಮೊದಲ ಪೇಮೆಂಟ್ ಬ್ಯಾಂಕ್ ಯಾವುದು ಅಂತಂದ್ರೆ ದಟ್ ಈಸ್ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಇನ್ ದ ಇಯರ್ 2015. ಸೊ ಪ್ರಸ್ತುತ ಸಂದರ್ಭದಲ್ಲಿ ಒಟ್ಟಾರೆಯಾಗಿ 5 ಪೇಮೆಂಟ್ ಬ್ಯಾಂಕ್ಸ್ ಗಳನ್ನ ನೋಡ್ತೀವಿ. ಆಕ್ಚುಲಿ 6 ಪೇಮೆಂಟ್ ಬ್ಯಾಂಕ್ ಗಳನ್ನ ನೋಡ್ತಾ ಇದ್ದೀವಿ. ಈ 6ರಲ್ಲಿ ಒಂದನ್ನ ರದ್ದುಗೊಳಿಸಲಾಗಿದೆ. ದ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ವಾಸ್ ಕಂಪ್ಲೀಟ್ಲಿ ಬೀನ್ ಅಬೋಲಿಷ್ಡ್ ಇನ್ ದ ಇಯರ್ 2025. 2025ರಲ್ಲಿ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಅನ್ನು ರದ್ದುಗೊಳಿಸಲಾಗಿದೆ. ಹಾಗಾಗಿ ಪ್ರಸ್ತುತ ಸಂದರ್ಭದಲ್ಲಿ 5 ಪೇಮೆಂಟ್ ಬ್ಯಾಂಕ್ಗಳ ರಚನೆ ಆಗಿರುವಂತದ್ದನ್ನು ನೋಡ್ತೇವೆ. ಅವುಗಳು ಯಾವ್ಯಾವ ಅನ್ನುವಂಥದ್ದು ಗೊತ್ತಿರಲಿ ಸ್ನೇಹಿತರೆ, ಬಿಕಾಸ್ ಕ್ವಶನ್ ಕೇಳಬಹುದು ಈ ಕೆಳಗಿನ ಯಾವ ಬ್ಯಾಂಕುಗಳು ಪೇಮೆಂಟ್ ಬ್ಯಾಂಕ್ಗಳಿಗೆ ಸಂಬಂಧಿಸಿವೆ ಅಂತ ಹೇಳಿ. ಸೊ ಸೆಕೆಂಡ್ ಒನ್ ಇಸ್ ಇಂಡಿಯನ್ ಪೋಸ್ಟಲ್ ಪೇಮೆಂಟ್ ಬ್ಯಾಂಕ್. ನೆಕ್ಸ್ಟ್ ಇಟ್ ವಾಸ್ ಫಿನೋ ಪೇಮೆಂಟ್ ಬ್ಯಾಂಕ್. ನೆಕ್ಸ್ಟ್ ಇಟ್ ವಾಸ್ ಜಿಯೋ ಪೇಮೆಂಟ್ ಬ್ಯಾಂಕ್ ಅಂಡ್ ಫೈನಲ್ ಇಟ್ ವಾಸ್ NSDL ಪೇಮೆಂಟ್ ಬ್ಯಾಂಕ್, ನ್ಯಾಷನಲ್ ಸೆಕ್ಯೂರಿಟೀಸ್ ಡೆಪಾಸಿಟರಿ ಲಿಮಿಟೆಡ್ ಪೇಮೆಂಟ್ ಬ್ಯಾಂಕ್ಸ್. ಮೊದಲನೇದು ಏರ್ಟೆಲ್ ಪೇಮೆಂಟ್ ಬ್ಯಾಂಕ್. ಈ 5 ಪೇಮೆಂಟ್ ಬ್ಯಾಂಕ್ಗಳು ಈಗ ಪ್ರಸ್ತುತ ಸಂದರ್ಭದಲ್ಲಿ ಇರುವಂತದ್ದನ್ನು ನೋಡ್ತೇವೆ ಸ್ನೇಹಿತರೆ. ಹಾಗಿದ್ದಾಗ ಏನಿದು ಪೇಮೆಂಟ್ ಬ್ಯಾಂಕ್? ಇಟ್ ಆಲ್ವೇಸ್ ಪ್ರಮೋಟ್ಸ್ ಅ ಫೈನಾನ್ಷಿಯಲ್ ಇನ್ಕ್ಲೂಷನ್. ಜನಸಾಮಾನ್ಯರಿಗೆ ಹಣಕಾಸನ್ನ ವಿತರಣೆ ಮಾಡುವಂತ ಬ್ಯಾಂಕುಗಳು ಅಂತ ನೋಡ್ತೇವೆ. ವಿಚ್ ಡಸಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್. ಇಲ್ಲಿ ಈ ಪೇಮೆಂಟ್ ಬ್ಯಾಂಕುಗಳಲ್ಲಿ ಯಾವುದೇ ರೀತಿಯಾದ ಭೌತಿಕ ಪ್ರಮಾಣ ಇರುವುದಿಲ್ಲ, ಭೌತಿಕ ಸೌಕರ್ಯಗಳು ಇರುವುದಿಲ್ಲ. ಇಟ್ ಡಸಂಟ್ ಹ್ಯಾವ್ ಎನಿ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಲೈಕ್ ಬ್ಯಾಂಕಿಂಗ್ ಸೆಕ್ಟರ್. ಯಾವುದೇ ರೀತಿಯಲ್ಲಿ ಭೌತಿಕ ಸ್ವತ್ತುಗಳು ಇರುವುದಿಲ್ಲ. ಅಂಡ್ ಯಾವ ಬ್ಯಾಂಕುಗಳನ್ನ ಪೇಮೆಂಟ್ ಬ್ಯಾಂಕ್ ಅಂತ ಹೇಳ್ತೀವಿ ಅಂತಂದ್ರೆ ಇಫ್ ದೇ ಆರ್ ಹ್ಯಾವಿಂಗ್ ದ ಈಕ್ವಿಟಿ ಕ್ಯಾಪಿಟಲ್ ಆಫ್ ಅರೌಂಡ್ 100 crores. ಯಾವುದೇ ಒಂದು ನಿರ್ದಿಷ್ಟ ಬ್ಯಾಂಕುಗಳು, ಹಣಕಾಸು ಸಂಸ್ಥೆಗಳು ಈಕ್ವಿಟಿ ಕ್ಯಾಪಿಟಲ್ ಆಫ್ ಮೋರ್ ದೆನ್ ಆರ್ ಈಕ್ವಲ್ ಟು 100 crores ಇತ್ತು ಅಂತಂದ್ರೆ ಅವುಗಳನ್ನು ನಾವು ಪೇಮೆಂಟ್ ಬ್ಯಾಂಕ್ ಆಗಿ ಸ್ಥಾಪನೆ ಮಾಡುವಂಥದ್ದನ್ನು ಕಾಣ್ತೀವಿ ಸ್ನೇಹಿತರೆ. ಹಾಗಿದ್ದಾಗ ವಿಶೇಷತೆ ಏನಿದರದು? ಸೊ ಪೇಮೆಂಟ್ ಬ್ಯಾಂಕ್ಗಳಲ್ಲಿ ಡೆಪಾಸಿಟ್ಸ್ ಪ್ರಮಾಣ 2 ಲಕ್ಷದವರೆಗೆ ಇಡಬಹುದು. ದೇ ಕ್ಯಾನ್ ಪ್ರಮೋಟ್ ಅಪ್ ಟು 2 lakh rupees ಆಫ್ ದ ಡೆಪಾಸಿಟ್ಸ್ ಅಂಡ್ ವಿಚ್ ಕ್ಯಾನ್ ಆಲ್ಸೋ ಹ್ಯಾವ್ a statutory liquidity ratio of around 75%. SLR value itself is 75%. And this 75% ಏನಾಗುತ್ತೆ, it was occupied by the government sector. ಸರ್ಕಾರನೇ ಇದರ ಮೂಲ ಅಂಶಗಳಲ್ಲಿ ವೆಚ್ಚಗಳನ್ನು ಮಾಡಿರುವಂಥದ್ದನ್ನು ನೋಡ್ತೇವೆ ಸ್ನೇಹಿತರೆ. ಆ್ಯಂಡ್ ಯೂಶಲಿ ದಿಸ್ 75% ಆಫ್ ದ ಅಮೌಂಟ್ ವಿಲ್ ಬಿ ಇನ್ವೆಸ್ಟೆಡ್ ಇನ್ ದ ಗವರ್ಮೆಂಟ್ ಸೆಕ್ಯೂರಿಟೀಸ್. ಗವರ್ಮೆಂಟ್ ಸೆಕ್ಯೂರಿಟೀಸ್ ಇಂದ ಆ 75% ಹಣವು ಕ್ರೋಢೀಕರಣಗೊಂಡಿರುವಂತದ್ದನ್ನು ನೋಡ್ತೇವೆ. ಅಂಡ್ ಯೂಶಲಿ ಮ್ಯಾಚುರಿಟಿ ಆಫ್ ಆಲ್ಮೋಸ್ಟ್ 1 year. ದೇ ವಿಲ್ ಹ್ಯಾವ್ ದ ಮ್ಯಾಚುರಿಟಿ ಫಾರ್ ಎ ಪೀರಿಯಡ್ ಆಫ್ 1 year. ಅಂಡ್ ಇಟ್ ಡಸಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಡೆಪಾಸಿಟ್ಸ್ ಎಕ್ಸೆಪ್ಟ್ ದ IPPB. ಇಂಡಿಯನ್ ಪೋಸ್ಟಲ್ ಪೇಮೆಂಟ್ ಬ್ಯಾಂಕ್ಸ್ ಗಳಿಗೆ ಮಾತ್ರ ಡೆಪಾಸಿಟ್ಸ್ 2 lakhs ಇದೆ. ಅಂಡ್ ದೇ ವಿಲ್ ಇಶ್ಯೂ ದ ಡೆಬಿಟ್ ಕಾರ್ಡ್ ಆಲ್ಸೋ. and which is also having the physical infrastructure except the Indian postal payment banks ಗಳನ್ನು ಬಿಟ್ಟರೆ ಉಳಿದಿರುವಂತ ಯಾವ ಬ್ಯಾಂಕುಗಳಿಗೂ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. and it doesn't have reserve ratios. ರಿಸರ್ವ್ಸ್ ಯಾವುದು ಬರಲ್ಲ, ರಿಸರ್ವ್ಸ್ ಬರಲ್ಲ ಅಥವಾ ಡೆಪಾಸಿಟ್ಸ್ಗಳು ಯಾವುದು ಬರಲ್ಲ. and including it can't lend, ಲೆಂಡಿಂಗ್ಸು ಬರಲ್ಲ. ಯಾವುದೇ ರೀತಿಯಲ್ಲಿ ಸಾಲವನ್ನು ಕೊಡುವುದಿಲ್ಲ, ಕೇವಲ ಹಣಕಾಸು ಸಂಗ್ರಹಣೆಯನ್ನು ಮಾಡುವಂಥದ್ದನ್ನು ನೋಡ್ತೀವಿ. ಫೈನಾನ್ಷಿಯಲ್ ಇನ್ಕ್ಲೂಷನ್ ಟು ದ ಗವರ್ಮೆಂಟ್ ಅಂತ ನೋಡ್ತೀವಿ ಅಷ್ಟೇ. ಸೊ ಹಾಗಾಗಿ ಪೇಮೆಂಟ್ ಬ್ಯಾಂಕ್ಸ್ಗಳ ಬಗ್ಗೆ ಸರ್ವೇ ಸಾಮಾನ್ಯವಾಗಿ ನಿಮಗೆ ಕ್ವಶನ್ಸ್ಗಳು ಕೇಳುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಪೇಟಿಎಂ ಬ್ಯಾಂಕ್ ಇವಾಗ ಪೇಮೆಂಟ್ ಬ್ಯಾಂಕ್ಗಳಿಂದ ಹೊರ ಬಂದಿರುವ ಕಾರಣದಿಂದ, ರದ್ದುಗೊಂಡಿರುವ ಕಾರಣದಿಂದ ಇಂಪಾರ್ಟೆಂಟ್ ಏರಿಯಾ ಆಗುತ್ತೆ. ಸೊ ಇದಕ್ಕನುಸಾರವಾಗಿ ನೋಡಿ ಇಲ್ಲಿ ಏನು ಕ್ವಶನ್ಸ್ ಕೇಳ್ತಾ ಇದ್ದಾನೆ.
ಸೊ ಅಗೇನ್ ನೋಡಿ, ದ ಫಸ್ಟ್ ಆಪ್ಷನ್ ಈಸ್, ಇಲ್ಲಿ ಈ ಕಂಟೆಕ್ಸ್ಟ್ ಅಲ್ಲಿ ಯಾವುದು ಸರಿ ಅಂತ ಕೇಳ್ತಾ ಇದ್ದಾನೆ. ದ ಮೊಬೈಲ್ ಟೆಲಿಫೋನ್ ಕಂಪನೀಸ್ ಅಂಡ್ ದ ಸೂಪರ್ ಮಾರ್ಕೆಟ್ ಚೈನ್ಸ್ ದಟ್ ಆರ್ ಓನ್ಡ್ ಅಂಡ್ ಕಂಟ್ರೋಲ್ಡ್ ಬೈ ರೆಸಿಡೆಂಟ್ಸ್ ಆರ್ ಎಲಿಜಿಬಲ್ ಟು ಬಿ ಪ್ರಮೋಟರ್ಸ್ ಆಫ್ ದ ಪೇಮೆಂಟ್ ಬ್ಯಾಂಕ್ಸ್. ಸೊ ಅಗೇನ್ ನೋಡ್ರಿ, ಯಾವುದೇ ವ್ಯಕ್ತಿಯು ಸಹ, ಯಾವುದೇ ಕಂಪನಿಗಳು, ಯಾವುದೇ ಸೂಪರ್ ಮಾರ್ಕೆಟು ಸಹ ಈ ಪೇಮೆಂಟ್ ಬ್ಯಾಂಕುಗಳನ್ನು ಸ್ಥಾಪನೆ ಮಾಡಬಹುದು. ಸೊ ಹಾಗಿದ್ದಾಗ ಇದು ಕರೆಕ್ಟ್. ಅದಕ್ಕೆ ಹೇಳ್ತಾ ಇದ್ದೀವಲ್ಲ, ಫಿನೋ, ಜಿಯೋ ಇವೆಲ್ಲ ಪ್ರೈವೇಟ್ ಕಂಪನೀಸ್ ಅಲ್ವಾ. ಸೊ ಟೆಲಿಫೋನ್ ಕಂಪನಿ ಆಗಿರ್ಬೋದು, ಸೂಪರ್ ಮಾರ್ಕೆಟ್ ಅಂತಾನು ನೋಡ್ತೇವೆ. ಟೆಲಿಫೋನ್ ಕಂಪನಿ ಅಂತ ಬಂದಾಗ ಜಿಯೋ ಅಂಡ್ ಏರ್ಟೆಲ್. ಸೊ ಈ ರೀತಿಯಲ್ಲಿ ಯಾವುದು ಫಿನೋ ಸೂಪರ್ ಮಾರ್ಕೆಟ್ ಅಂತ ನೋಡ್ತೇವೆ. ಇವುಗಳಿಗೆ ಅನುಸಾರವಾಗಿ ಅವರು ಪೇಮೆಂಟ್ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಬಹುದು. ಪೇಮೆಂಟ್ ಬ್ಯಾಂಕ್ಸ್ ಕ್ಯಾನ್ ಇಶ್ಯೂ ಬೋತ್ ಕ್ರೆಡಿಟ್ ಕಾರ್ಡ್ಸ್ ಅಂಡ್ ಡೆಬಿಟ್ ಕಾರ್ಡ್ಸ್. ಅಬ್ಸಲ್ಯೂಟ್ಲಿ ರಾಂಗ್. ಯಾವುದೇ ಪೇಮೆಂಟ್ ಬ್ಯಾಂಕ್ಗಳಾದರೂ ಸಹ ದೇ ವಿಲ್ ನಾಟ್ ಇಶ್ಯೂ ಎನಿ ಕೈಂಡ್ ಆಫ್ ಕ್ರೆಡಿಟ್ ಕಾರ್ಡ್ಸ್ ಎಕ್ಸೆಪ್ಟ್ ಡೆಬಿಟ್ ಕಾರ್ಡು ಇಶ್ಯೂ ಮಾಡಲ್ಲ. ಬಟ್ ಎಕ್ಸೆಪ್ಟ್ ಯಾವುದು, ಇಂಡಿಯನ್ ಪೋಸ್ಟಲ್ ಪೇಮೆಂಟ್ ಬ್ಯಾಂಕ್ಸ್. ಪೋಸ್ಟಲ್ ಪೇಮೆಂಟ್ ಬ್ಯಾಂಕ್ ಡೆಬಿಟ್ ಕಾರ್ಡ್ ಅನ್ನು ಇಶ್ಯೂ ಮಾಡುತ್ತೆ, ನಾಟ್ ದ ಕ್ರೆಡಿಟ್ ಕಾರ್ಡ್. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸೊ ಅಗೇನ್ ನೋಡಿ, ಇಫ್ ದ ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಅಂತ ಹೇಳಿ ಬಂದ್ರೆ ಓನ್ಲಿ ಆಪ್ಷನ್ ಯು ವಿಲ್ ಗೆಟ್ ಇಸ್ ಬಿ. 1 and 3 ಆರ್ ಕರೆಕ್ಟ್. ದಿಸ್ ಈಸ್ ಹೌ ಎಕ್ಸಾಕ್ಟ್ಲಿ ಯು ನೀಡ್ ಟು ಫೈಂಡ್ ದ ಎಕ್ಸಾಕ್ಟ್ ಆನ್ಸರ್. ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಆಗ್ತಿರತ್ತಲ್ವ, ಎರಡು ಸ್ಟೇಟ್ಮೆಂಟ್ಸ್ಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ. ಸೊ ಆ ಇಶ್ಯೂಗಳನ್ನು ರಿಸಾಲ್ವ್ ಮಾಡಲಿಕ್ಕೆ ಈ ಇನಿಷಿಯೇಟಿವ್ನ ಜಾರಿಗೆ ತಂದಿರುವಂಥದ್ದು ಸ್ನೇಹಿತರೆ. ಸೊ ಇಲ್ಲಿ ಥರ್ಡ್ ಸ್ಟೇಟ್ಮೆಂಟ್ ಆಟೋಮೆಟಿಕಲಿ ಕರೆಕ್ಟ್ ಆಗುತ್ತೆ. ದ ಪೇಮೆಂಟ್ ಬ್ಯಾಂಕ್ಸ್ ಕೆನಾಟ್ ಅಂಡರ್ಟೇಕ್ ಲೆಂಡಿಂಗ್ ಆಕ್ಟಿವಿಟೀಸ್. ಸೊ ಆಲ್ರೆಡಿ ಇಲ್ಲಿ ಡಿಸ್ಕಸ್ ಮಾಡಿದ್ದೀವಿ ನಾವು, ಯಾವುದೇ ರೂಪದಲ್ಲಿ ಸಾಲವನ್ನು ಕೊಡುವಂಥ ಅಧಿಕಾರಗಳು, ಪ್ರಾಧಿಕಾರ ಪೇಮೆಂಟ್ ಬ್ಯಾಂಕ್ಗಳಿಗೆ ಇರುವುದಿಲ್ಲ. ಸೊ ದ ಥರ್ಡ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಕರೆಕ್ಟ್. ಹೋಪ್ ಇದು ಕ್ಲಿಯರ್ ಇದೆ. ಅಂಡ್ ದೇ ವಿಲ್ ಇನ್ವೆಸ್ಟ್ ಓನ್ಲಿ ಇನ್ ದ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ನೋಡಿದೆ. ಹಾಗಿದ್ದಾಗ ಪೇಮೆಂಟ್ ಬ್ಯಾಂಕ್ಸ್ಗಳು ಏನು ಮಾಡ್ತವೆ ಅಂದ್ರೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅನ್ನು ಕೊಡ್ತಾ ಇದಾವೆ. ದೇ ವಿಲ್ ಪ್ರಮೋಟ್ ಗೌರ್ಮೆಂಟ್ ಸೆಕ್ಯೂರಿಟಿ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ಕರೆಕ್ಟ್. 1 and 3 ಆರ್ ಕರೆಕ್ಟ್ ಆಗುತ್ತೆ ಸೆಕೆಂಡ್ ಕ್ವಶನ್ಗೆ. ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ದ ಥರ್ಡ್ ಕ್ವಶನ್. ದ ಥರ್ಡ್ ಕ್ವಶನ್ ವಿತ್ ರೆಫರೆನ್ಸ್ ಟು IFC ಮಸಾಲಾ ಬಾಂಡ್. ಸೊ ಮಸಾಲಾ ಬಾಂಡ್ ಮೇಲೇನೂ ಸಹ ಸರ್ವೇ ಸಾಮಾನ್ಯವಾಗಿ ಕ್ವಶನ್ಸ್ ಅನ್ನ ಕೇಳುವಂಥದ್ದನ್ನು ನೋಡ್ತೀವಿ ಸ್ನೇಹಿತರೆ. ಸೊ ವಿತ್ ರೆಫರೆನ್ಸ್ ಟು ದ IFC ಮಸಾಲಾ ಬಾಂಡ್ಸ್ sometimes seen in the news, which of the statements given below are correct ಅಂತ ಕೇಳ್ತಾ ಇದ್ದಾನೆ. ಸೊ ಹಾಗಿದ್ದಾಗ ಮೊದಲಿಗೆ ಮಸಾಲಾ ಬಾಂಡ್ ಅಂದ್ರೆ ಏನು ಅನ್ನುವಂಥದ್ದು ಗೊತ್ತಿರಬೇಕಾಗತ್ತೆ. ಅಗೇನ್ ನೋಡ್ರಿ, ದೀಸ್ ಆರ್ ಏನು ಅ ಫಾರ್ಮ್ ಆಫ್ ಬಾಂಡ್ಸ್. ಅಂಡ್ ಬಾಂಡ್ಗಳು ಏನ್ ಮಾಡ್ತಾವೆ ಯಾವಾಗ್ಲೂ, ಬಾಂಡ್ಸ್ ಆರ್ ಆಕ್ಟಿಂಗ್ ಆಸ್ ಅ ಸೆಕ್ಯೂರಿಟಿ. ಯಾವುದೇ ಒಂದು ಬಾಂಡು ಅಂತೇಳಿ ಅಂತ ಏನು ಬಾಂಡ್ಗಳನ್ನ ಪ್ರಯೋಜನೆ ಮಾಡ್ತಾ ಇದೀವಿ ಅಥವಾ ಪ್ರಾಯೋಗಿಕ ಹಂತದಲ್ಲಿ ಜಾರಿಗೆ ತರ್ತಾ ಇದೀವಿ ಅಂದ್ರೆ ಅದರ ಮುಖ್ಯವಾದ ಉದ್ದೇಶ ಏನಾಗಿರುತ್ತೆ, ಇಟ್ ವಾಸ್ ಆಕ್ಟಿಂಗ್ ಆಸ್ ಅ ಸೆಕ್ಯೂರಿಟಿ ಫಾರ್ ದ ಇಂಡಿವಿಜುವಲ್. ಬಟ್ ಇಲ್ಲಿ ಮಸಾಲಾ ಬಾಂಡ್ ಅನ್ನುವಂಥದ್ದು, ಮಸಾಲಾ ಅನ್ನುವಂಥದ್ದು ಯಾಕೆ ಬರ್ತಾ ಇದೆ ಇಲ್ಲಿ ನಮಗೆ ಅಂತಂದ್ರೆ, ಭಾರತ ದೇಶದಲ್ಲಿ ಮಸಾಲಾ ಪದಾರ್ಥಗಳ ಏನು ಬಳಕೆ ಹೆಚ್ಚಾಗಿರುವ ಕಾರಣದಿಂದ, ಭಾರತದ ಭೌತಿಕ ಸ್ವತ್ತುಗಳಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ನೀಡುವ ಕಾರಣದಿಂದ, ಭೌಗೋಳಿಕ ಪ್ರದೇಶದ ಉತ್ಪಾದನೆಗೆ ಪ್ರಾಧಾನ್ಯತೆಯನ್ನು ನೀಡುವ ಕಾರಣದಿಂದ ಮಸಾಲಾ ಬಾಂಡ್ ಅಂತ ಹೇಳ್ತಾ ಇದ್ದಾನೆ. ಸೊ ಈ ಬಾಂಡ್ ಅನ್ನುವಂಥದ್ದು ಭದ್ರತೆಯಾಗಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ. ಬಾಂಡ್ಸ್ ಆರ್ ನಥಿಂಗ್ ಬಟ್ ಯೂಸ್ಡ್ ಆಸ್ ಅ ಸೆಕ್ಯೂರಿಟಿ ಫಾರ್ ದ ಪಬ್ಲಿಕ್. ಸೊ ಐದರ್ ಇಟ್ ಕ್ಯಾನ್ ಬಿ ಸೋಲ್ಡ್, ಮೀನ್ಸ್ ಇಟ್ ಕ್ಯಾನ್ ಸೆಲ್, ಆರ್ ಇಟ್ ಕ್ಯಾನ್ ಬೈ. ದೇ ಕ್ಯಾನ್ ಬೈ ದ ಬಾಂಡ್ಸ್ ಆಸ್ ಫಾರ್ಮ್ ಆಫ್ ಸೆಕ್ಯೂರಿಟಿ, ಆರ್ ದೇ ಕ್ಯಾನ್ ಸೆಲ್ ದಟ್ ಸೆಕ್ಯೂರಿಟಿ ಟು ದ ಮಾರ್ಕೆಟ್ ಅಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಆ ಭದ್ರತೆಯನ್ನ ಮಾರಾಟ ಮಾಡ್ತಾ ಇದ್ದೀವಿ ಅಂತಂದಾಗ ವಿಲ್ ಗೆಟ್ ದ ಇನ್ಕಮ್. ಆ ಭದ್ರತೆಯನ್ನು ನಾವು ಖರೀದಿ ಮಾಡ್ತಾ ಇದ್ದೀವಿ ಅಂತಂದಾಗ ಇಟ್ ವಿಲ್ ಬಿ ಅ ಪಾರ್ಟ್ ಆಫ್ ಎಕ್ಸ್ಪೆಂಡಿಚರ್ಸ್, ವೆಚ್ಚಗಳಾಗ್ತಾ ಇದೆ. ಅಂಡ್ ಇಲ್ಲಿ ಹೆಸರಲ್ಲೇ ಹೇಳ್ತಾ ಇದ್ದಾನೆ, ಅಂಡ್ ದೀಸ್ ಮಸಾಲಾ ಬಾಂಡ್ಸ್ ವರ್ ಕಾಯಿಂಡ್ ಬೈ IFC. ದೀಸ್ ಆರ್ ಕಾಯಿಂಡ್ ಬೈ IFC ಅಂತ ಹೇಳ್ತಾ ಇದ್ದಾನೆ. ಸೊ ಮಸಾಲಾ ಅನ್ನುವಂಥದ್ದು ಏನಾಗುತ್ತೆ ಇವಾಗ ಭಾರತೀಯ ಬಾಂಡುಗಳು ಅಂತ ಹೇಳ್ತಾ ಇದ್ದಾನೆ. ದೀಸ್ ಆರ್ ಕಾಯಿಂಡ್ ಬೈ IFC ಅಂತ ಹೇಳ್ತಾ ಇದ್ದಾನೆ. ಯೂಸ್ಡ್ ಫಾರ್ ದ ಡೆಪ್ಟ್ ಫೈನಾನ್ಸಿಂಗ್ ಅಂತ ನೋಡ್ತೀವಿ. ಈ ಬಾಂಡ್ಗಳನ್ನ ಯಾಕೆ ಯೂಸ್ ಮಾಡಲಾಗುತ್ತೆ ಅಂದ್ರೆ ಇಟ್ ವಿಲ್ ಬಿ ಯೂಸ್ಡ್ ಫಾರ್ ಡೆಪ್ಟ್ ಫೈನಾನ್ಸಿಂಗ್. ಇಟ್ ವಿಲ್ ಬಿ ಯೂಸ್ಡ್ ಫಾರ್ ದಿ ಡೆಪ್ಟ್ ಫೈನಾನ್ಸಿಂಗ್. ಸೊ ಸಾಲವನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ಈ ಭದ್ರತಾ ಪತ್ರಗಳನ್ನ ಮಾರಾಟ ಮಾಡಿ ಸಾಲವನ್ನು ಪಡೆದುಕೊಳ್ಳುವಂಥದ್ದು. ಸೊ ಇದರಿಂದ ನಮಗೆ ಲಿಕ್ವಿಡಿಟಿ ಪ್ರಮಾಣ ಹೆಚ್ಚಾಗುವಂಥದ್ದನ್ನು ನೋಡ್ತೇವೆ. ಸೊ ಹಾಗಿದ್ದಾಗ ಈ ಬಾಂಡ್ಗಳಿಂದ ಏನಾಗುತ್ತೆ, ಆಲ್ವೇಸ್ ದ ಇಶ್ಯೂವರ್ ವಿಲ್ ಬೆನಿಫಿಟ್ಸ್. ಯಾರು ಇದನ್ನ ಖರೀದಿ ಮಾಡ್ತಾ ಇದ್ದಾನೋ ಅವರಿಗೆ ಇದರಿಂದ ಹೆಚ್ಚು ಲಾಭವಾಗುತ್ತೆ. ಯಾಕೆ ಅನ್ನುವಂಥದ್ದನ್ನ ಈಗ ಡಿಸ್ಕಸ್ ಮಾಡ್ತೀವಿ. ಸೊ ಮಸಾಲಾ ಅನ್ನುವಂಥದ್ದು ಭಾರತೀಯ ಬಾಂಡುಗಳು,
ಟು ದ ಇಂಟರ್ನ್ಯಾಷನಲ್ ಲೆವೆಲ್ ಅಂತ ಹೇಳ್ತಾ ಇದೀವಿ. ಯೂಸ್ಡ್ ಫಾರ್ ದ ಡೆಪ್ಟ್ ಫೈನಾನ್ಸಿಂಗ್ ವೇರ್ ದ ಮಸಾಲಾ ಬಾಂಡ್ ಅನ್ನುವಂಥದ್ದು ಏನಾಯ್ತು ಇವಾಗ, ದೀಸ್ ಆರ್ ದ ಪ್ರೈವೇಟ್ ಸೆಕ್ಟರ್ ಆರ್ಮ್ಸ್ ಆಫ್ ದ ವರ್ಲ್ಡ್ ಬ್ಯಾಂಕ್ ಗ್ರೂಪ್. ಹೌದು, ಯಾವುದು IFC ಅನ್ನುವಂಥದ್ದು ಏನಾಗುತ್ತೆ, ಇಟ್ ವಾಸ್ ಅ ಪಾರ್ಟ್ ಆಫ್ ದ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಆಲ್ಸೋ. ಇದು ಕಾಯಿನ್ ಮಾಡಿರುವಂಥದ್ದು ಮಸಾಲಾ ಬಾಂಡ್ ಅನ್ನ. ಯಾಕೆ ಅಂತಂದ್ರೆ ಭಾರತ ದೇಶದ ಬಾಂಡುಗಳನ್ನ ಬೇರೆ ದೇಶದವರಿಗೆ ಮಾರಾಟ ಮಾಡುವುದರ ಮೂಲಕ ಅಲ್ಲಿಂದ ಬರುವಂತ ಡಾಲರ್ ಅನ್ನ ಶೇಖರಣೀಕರಣಗೊಳಿಸುವುದಕ್ಕೋಸ್ಕರವಾಗಿ ಅಥವಾ ಕ್ರೋಢೀಕರಣಗೊಳಿಸುವುದಕ್ಕೋಸ್ಕರವಾಗಿ, ಟು ಹ್ಯಾವ್ ದ ಮೋರ್ ಸಪ್ಲೈ ಆಫ್ ಡಾಲರ್ ಇನ್ ಟು ದ ಇಂಡಿಯನ್ ಮಾರ್ಕೆಟ್, ದ ಗವರ್ಮೆಂಟ್ ಆಫ್ ಇಂಡಿಯಾ ಇಟ್ ವಿಲ್ ಇಶ್ಯೂ ದ ಮಸಾಲಾ ಬಾಂಡ್ಸ್ ಟು ದ ಫಾರಿನ್ ಸೆಕ್ಟರ್ ಫಾರ್ ದ ಇನ್ವೆಸ್ಟ್ಮೆಂಟ್ಸ್. ಆ ಮಸಾಲಾ ಬಾಂಡ್ಗಳನ್ನ ರಿಲೀಸ್ ಮಾಡೋದರ ಮೂಲಕ, ಅವರಿಗೆ ಮಾರಾಟ ಮಾಡೋದರ ಮೂಲಕ ಏನಾಗುತ್ತೆ, ಭಾರತದಲ್ಲಿ ಡಾಲರ್ ಸಪ್ಲೈ ಹೆಚ್ಚಾಗುತ್ತೆ. ಇಟ್ ವಿಲ್ ಬೂಸ್ಟ್ ದ ಡೊಮೆಸ್ಟಿಕ್ ಕರೆನ್ಸಿ ಅಂತೇಳಿ ನೋಡ್ತೇವೆ. ಸೊ ಇದನ್ನೇ ಇಲ್ಲಿ ಅದಕ್ಕೋಸ್ಕರನೇ ಇಶ್ಯೂವರ್ ಯಾಕೆ ಭಾರತ ದೇಶದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ, ಈ ಬಾಂಡುಗಳನ್ನ ಅದು ಖರೀದಿ ಮಾಡುವ ಸಂದರ್ಭದಲ್ಲಿ ಡಾಲರ್ನ ಬೇಡಿಕೆ ಏನಾದ್ರು ಹೆಚ್ಚಾಯಿತು ಅಂತಂದಾಗ ಅವಾಗ ಯಾರು ಅದನ್ನ ಖರೀದಿ ಮಾಡಿರ್ತಾರೋ ಅವರಿಗೆ ಹೆಚ್ಚಿನ ಲಾಭ ತಂದು ಕೊಡುತ್ತೆ. ಅದಕ್ಕೋಸ್ಕರವಾಗಿ ಇಶ್ಯೂವರ್ ವಿಲ್ ಬೆನಿಫಿಟ್ಸ್ ಅಂತ ನೋಡ್ತಾ ಇದೀವಿ. ವೈ? ಬಿಕಾಸ್ ದ ರುಪಿ ವ್ಯಾಲ್ಯೂ, ವೆನ್ ಎವರ್ ದ ರುಪಿ ವ್ಯಾಲ್ಯೂ ಡೆಪ್ರಿಶಿಯೇಟ್ಸ್, whenever a rupee value will depreciates, ultimately it will boost the value of the dollar. Dollar value will be increased. So dollar value increase ಆಗ್ತಾ ಇತ್ತು ಅಂತಂದ್ರೆ ultimately investor will benefit. Investor will get the profits. ಯಾರು ಅದನ್ನು ಖರೀದಿ ಮಾಡಿರ್ತಾರೋ ಅವರಿಗೆ ಹೆಚ್ಚಿನ ಲಾಭ ದೊರೆಯುತ್ತದೆ. ಹಾಗಾಗಿ ಭಾರತದ ಭದ್ರತಾ ಪತ್ರಗಳನ್ನ ಮಸಾಲಾ ಬಾಂಡುಗಳು ಅಂತ ಕರಿತೀವಿ. ಅದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದೇಶಿಗರಿಗೆ ಮಾರಾಟ ಮಾಡುವಂಥದ್ದನ್ನ, ಅದನ್ನು ಮಾರಾಟ ಮಾಡಿ ಡಾಲರ್ ಸಪ್ಲೈನ ಹೆಚ್ಚು ಮಾಡುವಂಥದ್ದೇ ಇದರ ಅತಿ ಮುಖ್ಯವಾದ ಉದ್ದೇಶವಾಗಿರುತ್ತದೆ. ಹಾಗಾಗಿನೇ ಇಶ್ಯೂವರ್ ಆಲ್ವೇಸ್ ವಿಲ್ ಬೆನಿಫಿಟ್ ಔಟ್ ಆಫ್ ದಿಸ್ ಮಸಾಲಾ ಬಾಂಡ್ಸ್. ಹಾಗಾಗಿನೇ ಈ ಬಾಂಡುಗಳು ಏನಾಗುತ್ತೆ, ಇವಾಗ ಈ ಬಾಂಡುಗಳನ್ನೇ ಭಾರತ ದೇಶ ಏನ್ ಮಾಡುತ್ತೆ, ಬೇರೆ ದೇಶದವರಿಗೆ ಮಾರಾಟ ಮಾಡುವುದರ ಮೂಲಕ ದ ಗವರ್ಮೆಂಟ್ ಆಫ್ ಇಂಡಿಯಾ ವಿಲ್ ಸೆಲ್ ದೋಸ್ ಮಸಾಲಾ ಬಾಂಡ್ಸ್ ಟು ದ ಇಂಟರ್ನ್ಯಾಷನಲ್ ಮಾರ್ಕೆಟ್, ಬೈ ವಿಚ್ ಇಟ್ ವಿಲ್ appreciate the rupee value. The major aspect or major theme, major objective of the government of India to sell the masala bond is to attract more investments in India. So ಇದರಿಂದ ಏನಾಗುತ್ತೆ, ಇದರಿಂದ ಇನ್ವೆಸ್ಟ್ಮೆಂಟ್ಸ್ ಅನ್ನು ಹೆಚ್ಚು ಮಾಡುವಂತ ಪ್ರಾಧಾನ್ಯತೆಯನ್ನು ಇರುವಂತದನ್ನು ಕಾಣಬಹುದು. ಭಾರತ ದೇಶದಲ್ಲಿ ಹೂಡಿಕೆಯ ಮಟ್ಟವನ್ನು ಹೆಚ್ಚು ಮಾಡುವಂತ ಪ್ರಯತ್ನನೇ ಇದರ ಅತಿ ಮುಖ್ಯವಾದ ಉದ್ದೇಶವಾಗಿರುತ್ತೆ. ಸೊ ಹಾಗಾಗಿ ಯಾರು ಖರೀದಿ ಮಾಡ್ತಿರ್ತಾರೋ ಅವರಿಗೆ ಹೆಚ್ಚಿನ ಲಾಭವನ್ನು ತಂದುಕೊಡುವಂತ ಪ್ರಯತ್ನ ಇದರದಾಗಿರುತ್ತೆ. ಟು ಗೆಟ್ ದಟ್ ಇನ್ವೆಸ್ಟ್ಮೆಂಟ್ಸ್ ಅನ್ನುವಂಥದ್ದು ಸಪ್ಲೈ ಹೆಚ್ಚಾದಾಗ ಯೂಶಲಿ ಡಿಮ್ಯಾಂಡು ಏನಾಗುತ್ತೆ, ಹೆಚ್ಚು ಮಾಡುವಂತ ಪ್ರಯತ್ನ. ಸೊ ಡಿಮ್ಯಾಂಡ್ ಹೆಚ್ಚಾದ ನಂತರದಲ್ಲಿ ಅವರ ಇನ್ವೆಸ್ಟ್ಮೆಂಟ್ಸ್ಗೆ ಪ್ರಾಫಿಟ್ಸ್ ದೊರೆಯುತ್ತೆ. ಅದೇ ಇದರ ಮುಖ್ಯವಾದ ಉದ್ದೇಶ. ಸೊ ಇದೇ ರೀತಿಯಾದ ಬಾಂಡ್ಗಳನ್ನ ಚೈನಾ ಮತ್ತು ಜಪಾನ್ ದೇಶದಲ್ಲಿನೂ ನೋಡ್ತೀವಿ. ಸೊ ಚೈನಾ ಮತ್ತು ಜಪಾನ್ ದೇಶದಲ್ಲಿಯೂ ಸಹ ಈ ರೀತಿಯಾದ ಬಾಂಡ್ಗಳನ್ನ ನೋಡ್ತೀವಿ. ಸೊ ಸರ್ವೇ ಸಾಮಾನ್ಯವಾಗಿ ನ್ಯೂಸ್ ಅಲ್ಲಿನೂ ಕಾಣ್ತಿರ್ತೀವಿ. ಆ ಬಾಂಡ್ಗಳ ಹೆಸರು ಯಾವ್ದು ಅನ್ನೋದು ಗೊತ್ತಿರಲಿ. ಇಟ್ ಈಸ್ ಚೈನಾದಲ್ಲಿ ಡಿಮ್ಸಮ್ ಬಾಂಡ್ಸ್ ಅಂತ ಕರಿತೀವಿ. ಅಂಡ್ ಅದೇ ರೀತಿಯಲ್ಲಿ ಜಪಾನ್ ದೇಶಕ್ಕೆ ಬಂದಾಗ ಸಮರೈ ಬಾಂಡ್ಸ್ ಅಂತ ನೋಡ್ತೀವಿ. ಜಪಾನ್ ದೇಶ ಯೂಸ್ ಮಾಡ್ತಿರುವಂಥದ್ದು ಸಮರೈ ಬಾಂಡ್ಗಳು, ಚೈನಾ ದೇಶ ಯೂಸ್ ಮಾಡ್ತಿರುವಂಥದ್ದು ಡಿಮ್ಸಮ್ ಬಾಂಡ್ಗಳು ಅಂತ ನೋಡ್ತೀವಿ. ಅದೇ ರೀತಿಯಲ್ಲಿ ಭಾರತ ದೇಶದಲ್ಲಿ ಯೂಸ್ ಮಾಡ್ತಿರುವಂಥದ್ದು ಮಸಾಲಾ ಬಾಂಡ್ಗಳು. ಹೋಪ್ ಇದು ಕ್ಲಿಯರ್ ಇದೆ ಅಂತ ಅನ್ಕೊಳ್ತೀನಿ. ನೋಡಿ ಇವಾಗ ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಸೊ ದ ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್, IFC ಅಂತ ಹೇಳಿದ್ದೀವಿ. ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ ವಿಚ್ ಆಫರ್ಸ್ ದೀಸ್ ಬಾಂಡ್ಸ್ ಈಸ್ ಆನ್ ಆರ್ಮ್ ಆಫ್ ದ ವರ್ಲ್ಡ್ ಬ್ಯಾಂಕ್ ಅಂತ ಹೇಳ್ತಾ ಇದ್ದಾನೆ. ಸೊ ಈಗ ತಾನೇ ಹೇಳಿದೀವಲ್ವಾ ನಾವು, IFC ಇಸ್ ಒನ್ ಆಫ್ ದ ಪ್ರೈವೇಟ್ ಆರ್ಮ್ ಆಫ್ ದಿ ಪ್ರೈವೇಟ್ ಸೆಕ್ಟರ್ ಆರ್ಮ್ ಆಫ್ ದ ವರ್ಲ್ಡ್ ಬ್ಯಾಂಕ್ ಗ್ರೂಪ್. ಸೊ ಅದಕ್ಕೋಸ್ಕರ ದ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ದೇ ಆರ್ ದ ರುಪಿ ಡಿನಾಮಿನೇಟೆಡ್ ಬಾಂಡ್ಸ್ ಅಂಡ್ ಆರ್ ಎ ಸೋರ್ಸ್ ಆಫ್ ಡೆಪ್ಟ್ ಫೈನಾನ್ಸಿಂಗ್ ಫಾರ್ ದ ಪಬ್ಲಿಕ್ ಅಂಡ್ ಪ್ರೈವೇಟ್ ಸೆಕ್ಟರ್. ಸೊ ಇದನ್ನೇ ನಾವು ಹೇಳಿರುವಂಥದ್ದಲ್ವಾ, ಇಟ್ ಈಸ್ ಯೂಶಲಿ ಯೂಸ್ಡ್ ಫಾರ್ ದ ಡೆಪ್ಟ್ ಫೈನಾನ್ಸಿಂಗ್ ಟು ಗೆಟ್ ಮೋರ್ ಅಟ್ರಾಕ್ಟ್ ಆರ್ ಇನ್ವೆಸ್ಟ್ಮೆಂಟ್ಸ್ ಫ್ರಮ್ ದ ಅದರ್ ಕಂಟ್ರೀಸ್ ಇನ್ ದ ಪಬ್ಲಿಕ್ ಸೆಕ್ಟರ್ ಆರ್ ದ ಪ್ರೈವೇಟ್ ಸೆಕ್ಟರ್. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಸೊ ಉತ್ತರ ಏನಾಗುತ್ತೆ ಇವಾಗ, ಬೋತ್ 1 and 2 ಆರ್ ಕರೆಕ್ಟ್. ಸಿ ಆಪ್ಷನ್ ಇಸ್ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ. ಸೊ ದಿಸ್ ಈಸ್ ಹೌ ಎಕ್ಸಾಕ್ಟ್ಲಿ ಯು ನೀಡ್ ಟು ಫೋಕಸ್ ಆನ್ ದ ಕ್ವಶನ್ಸ್ ಆ್ಯಂಡ್ ಆಸ್ ವೆಲ್ ಆಸ್ ದ ಆಪ್ಷನ್ಸ್. ಸೊ ಈ ರೀತಿ ಅರ್ಥ ಆದಾಗ ಮಾತ್ರ, ಈ ರೀತಿ ಅನಾಲಿಸಿಸ್ ಅನ್ನು ಮಾಡಿದಾಗ ಮಾತ್ರ ಯು ವಿಲ್ ಗೆಟ್ ಅ ಕಂಪ್ಲೀಟ್ ಗಿಸ್ಟ್ ಸಿಗುವಂಥದ್ದನ್ನು ಕಾಣುತ್ತೆ. ಸೊ ಒಮ್ಮೆ ನಿಮಗೆ ಕಾನ್ಸೆಪ್ಷುಯಲ್ ಕ್ಲಾರಿಟಿಯ ಜೊತೆಗೆ ಗಿಸ್ಟ್ ಸಿಕ್ತು ಅಂತಂದ್ರೆ, ಕಾನ್ಸೆಪ್ಟ್ ಇದ್ದಾಗ ಮಾತ್ರ ಯು ವಿಲ್ ಹ್ಯಾವ್ ದ ಬ್ಲೂ ಪ್ರಿಂಟ್ ಸ್ಟ್ರಕ್ಚರ್ ಸಿಗುತ್ತೆ.
ಒಮ್ಮೆ ನಿಮಗೆ ಸ್ಟ್ರಕ್ಚರ್ ಸಿಕ್ತು ಅಂದರೆ ಇಟ್ ವಿಲ್ ಬಿಕಮ್ ವೆರಿ ಈಸಿ ಪಾರ್ಟ್. ಸೊ ಅಗೇನ್ ನೋಡ್ರಿ, ವೆರಿ ಸಿಂಪಲ್ ಕ್ವಶನ್. ನೆಕ್ಸ್ಟ್ ಕ್ವಶನ್, ಇನ್ ದ ಕಂಟೆಕ್ಸ್ಟ್ ಆಫ್ ವಿಚ್ ಆಫ್ ದ ಫಾಲೋವಿಂಗ್ ಡು ಯು ಸಮ್ಟೈಮ್ಸ್ ಫೈಂಡ್ ದ ಟರ್ಮ್ಸ್ ಆಂಬರ್ ಬಾಕ್ಸ್, ಬ್ಲೂ ಬಾಕ್ಸ್ ಅಂಡ್ ಗ್ರೀನ್ ಬಾಕ್ಸ್ ಇನ್ ದ ನ್ಯೂಸ್? ಸೊ ಇದ್ರ ಬಗ್ಗೆ ನಾವು ಆಲ್ರೆಡಿ ಚರ್ಚೆನ ಮಾಡಿದ್ದೇವೆ ಸ್ನೇಹಿತರೆ. ಸೊ ಆಂಬರ್ ಬಾಕ್ಸ್, ಬ್ಲೂ ಬಾಕ್ಸ್ ಅಂಡ್ ದ ಗ್ರೀನ್ ಬಾಕ್ಸ್ ವಿಚ್ ವಾಸ್ ಅ ಫ್ಯಾಕ್ಟರ್ ಆಫ್ WTO ಅಫೇರ್ಸ್ ಅಂತ ನೋಡ್ತೀವಲ್ವಾ ನಾವು. ಸೊ ಇದ್ರ ಬಗ್ಗೆ ಆಲ್ರೆಡಿ ನಾವು ಚರ್ಚೆನ ಮಾಡಿದ್ದೇವೆ. ಸೊ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿನೂ ಸಹ ಇದೇ ರೀತಿಯಾದ ಪ್ರಶ್ನೆಯನ್ನು ನೋಡಿದ್ದೀವಿ ನಾವು. 2015 ಕ್ವಶನ್ ಪೇಪರ್ ಆಫ್ UPSC ಎಕನಾಮಿಯಲ್ಲಿ ಸೇಮ್ ಕ್ವಶನ್ ಅನ್ನು ರಿಫ್ಲೆಕ್ಟ್ ಮಾಡಿದ್ದಾನೆ. ಸೊ ಸಿಂಪಲ್ ಕ್ವಶನ್, ಇದನ್ನು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿರುವ ಹಾಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿತ್ತು ಅಂತಂದ್ರೆ ನಮ್ಮ ಹಿಂದಿನ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯನ್ನ ನೀವು ನೋಡಿದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುವಂತದನ್ನ ಕಾಣಬಹುದು ಸ್ನೇಹಿತರೆ. ಸೊ ಇದು ನೇರ ಪ್ರಶ್ನೆ. ದ 4th ಕ್ವಶನ್ಗೆ ಉತ್ತರ ಏನಾಗುತ್ತೆ? ಇಟ್ ವಾಸ್ ದ WTO ಅಫೇರ್ಸ್ ಅಂತ ನೋಡ್ತೀವಿ. A is the option. Then the 5th question, which of the following are included? Which of the following are included in the capital budget of the government of India? ಸೊ ಇದ್ರ ಬಗ್ಗೆನೂ ನಾವು ಹಲವಾರು ಬಾರಿ ನಮ್ಮ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಗಳಲ್ಲಿನೂ ಚರ್ಚೆ ಮಾಡಿದ್ದೀವಿ, ಇನ್ಕ್ಲೂಡಿಂಗ್ ದ ಬಜೆಟ್ ಅಲ್ಲಿನೂ ಸಹ ಚರ್ಚೆ ಮಾಡಿದ್ದೀವಿ ಸ್ನೇಹಿತರೆ. ವಿ ಆರ್ ಆಲ್ಸೋ ಡಿಸ್ಕಸ್ಡ್ ವಿತ್ ರೆಸ್ಪೆಕ್ಟ್ ಟು ದ ಬಜೆಟರಿ ಪಾರ್ಟ್ ಆಫ್ ಕರ್ನಾಟಕ, ಬಜೆಟರಿ ಪಾರ್ಟ್ ಆಫ್ ಇಂಡಿಯಾ ಆಲ್ಸೋ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ನಮ್ಮ ಬಜೆಟ್ ಪಾರ್ಟ್ ಅಲ್ಲಿ ಸಿಗತ್ತೆ, ವಿಚ್ ವಾಸ್ ಆಲ್ರೆಡಿ ಡಿಸ್ಕಸ್ಡ್ ಇನ್ ದ ಪ್ರೀವಿಯಸ್ ಸೆಷನ್ಸ್. ಬಟ್ ಫಸ್ಟ್ ಇಲ್ಲಿ ಗೊತ್ತಿರಲಿ ನಿಮಗೆ ಏನದು ಕ್ಯಾಪಿಟಲ್ ಬಜೆಟ್ ಅಂದ್ರೆ ಅರ್ಥ ಏನಿಲ್ಲಿ, ವಿಚ್ ಇಸ್ ನಥಿಂಗ್ ಬಟ್ ಅದರಲ್ಲಿನೂ ಕೇಳ್ತಿರುವಂತದ್ದೇನು, ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಅಂತ ಕೇಳ್ತಾ ಇದ್ದಾರೆ ಅವರು. ಈ 3 ಹೇಳಿಕೆಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಫಸ್ಟ್ ಥಿಂಗ್, ದ ಕ್ಯಾಪಿಟಲ್ ಬಜೆಟ್ ಅಂದ್ರೆ ಆಲ್ರೆಡಿ ವಿ ಡಿಸ್ಕಸ್ಡ್ ಅಲ್ವಾ. These are long-term budget of the governments. ದೀರ್ಘಾವಧಿಯಲ್ಲಿ ಖರ್ಚು ಮತ್ತು ವೆಚ್ಚಗಳನ್ನು ಮಾಡುವಂಥದ್ದು. ಐದರ್ ಇಟ್ ಕ್ಯಾನ್ ಬಿ ಅ ಫಾರ್ಮ್ ಆಫ್ ಎಕ್ಸ್ಪೆಂಡಿಚರ್ಸ್ ಇನ್ ದ ಲಾಂಗ್ ಟರ್ಮ್, ದೀರ್ಘಾವಧಿಯ ವೆಚ್ಚಗಳನ್ನು ಮಾಡುವಂಥದ್ದು, ಅಥವಾ ದೀರ್ಘಾವಧಿಯಲ್ಲಿ ಆದಾಯಗಳನ್ನು ಪಡೆದುಕೊಳ್ಳುವಂಥದ್ದು. ಸೊ ದೀರ್ಘಾವಧಿ ಅಂತಂದಾಗ ಯೂಶಲಿ ಫಾರ್ ಎ ಪೀರಿಯಡ್ ಆಫ್ ಮೋರ್ ದೆನ್ 1 year, ಒಂದು ವರ್ಷಕ್ಕಿಂತ ಹೆಚ್ಚಿನ ಅವಧಿಯಲ್ಲಿ ಖರ್ಚು ಮತ್ತು ಆದಾಯಗಳನ್ನು ಪಡೆದುಕೊಳ್ಳುವಂಥದ್ದು ಏನು ಬಂಡವಾಳ ಮುಂಗಡ ಪತ್ರವಾಗತ್ತೆ. ಸೊ ಆ ಕ್ಯಾಪಿಟಲ್ ಬಜೆಟ್ಸ್ ಒಳಗಡೆ ಅಗೇನ್ 2 ರೀತಿಯಲ್ಲಿ ನೋಡ್ತೀವಿ, ಎಕ್ಸ್ಪೆಂಡಿಚರ್ ಅಂಡ್ ದ ಇನ್ಕಮ್ ಪಾರ್ಟ್ ಅಂತ ನೋಡ್ತೀವಿ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನುವಂಥದ್ದು ಇದನ್ನೇ ನಾವು ಕ್ಯಾಪೆಕ್ಸ್ ಅಂತ ಕರಿತೀವಿ. ಅಂಡ್ ಇದ್ರ ಬಗ್ಗೆನೂ ನಾವು ಹಲವಾರು ಬಾರಿ ಚರ್ಚೆ ಮಾಡಿದ್ದೀವಿ ಸ್ನೇಹಿತರೆ. ಅಂಡ್ ರಿಸಿಪ್ಟ್ ಪಾರ್ಟ್ ಈಸ್ ಅ ಇನ್ಕಮ್ ಆಫ್ ದ ಗವರ್ಮೆಂಟ್ ಇನ್ ದ ಲಾಂಗ್ ಟರ್ಮ್, ದೀರ್ಘಾವಧಿಯಲ್ಲಿ ಸರ್ಕಾರದ ಆದಾಯಗಳು. ಸೊ ಮುಖ್ಯವಾಗಿ ಇಲ್ಲಿ ಏನಾಗುತ್ತೆ, ದ ಕ್ಯಾಪಿಟಲ್ ಬಜೆಟ್ ಅಂತ ನೋಡ್ತಾ ಇದೀವಿ ಅಂದ್ರೆ ಯೂಶಲಿ ಇಟ್ ವಾಸ್ ರಿಲೇಟೆಡ್ ಟು ದ ಫಿಸಿಕಲ್ ಅಸೆಟ್ಸ್ ಆರ್ ಕ್ಯಾಪಿಟಲ್ ಅಸೆಟ್ಸ್ ಅಂತ ನೋಡ್ತೀವಿ. ದೀಸ್ ಆರ್ ರಿಲೇಟೆಡ್ ಟು ದ ಫಿಸಿಕಲ್, ಭೌತಿಕ ಸ್ವತ್ತುಗಳು ಅಥವಾ ಬಂಡವಾಳ ಸ್ವತ್ತುಗಳು ಅಂತ ಹೇಳ್ತಾ ಇದೀವಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ ಹೆಚ್ಚಾಗ್ತಾ ಇತ್ತು ಅಂದ್ರೆ ಇಟ್ ವಿಲ್ ಕ್ರಿಯೇಟ್ ದ ಕ್ಯಾಪಿಟಲ್ ಅಸೆಟ್ಸ್ ಅಂಡ್ ರಿಲೇಟೆಡ್ ಟು ಅ ಲಯಬಿಲಿಟಿ, ಆರ್ಥಿಕ ಹೊರೆ. ಸೊ ಕ್ಯಾಪಿಟಲ್ ರಿಸಿಪ್ಟ್ಸ್ ಅಲ್ಲಿ ಏನಾಗುತ್ತೆ, ಇಲ್ಲಿ ಅಂಡರ್ ದ ಕ್ಯಾಪಿಟಲ್ ರಿಸಿಪ್ಟ್ಸ್ ಅಲ್ಲಿ ಬಂಡವಾಳ ಸ್ವೀಕೃತಿಗಳಲ್ಲಿ ಏನಾಗುತ್ತೆ, ಸರ್ಕಾರದ ಭೌತಿಕ ಸ್ವತ್ತುಗಳು ಕಡಿಮೆ ಆಗತ್ತೆ, ಆರ್ಥಿಕ ಹೊರೆಯ ಪ್ರಮಾಣ ಹೆಚ್ಚಾಗತ್ತೆ. ಅದೇ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಯಾಕೆ ಸರ್ಕಾರ ಕ್ಯಾಪೆಕ್ಸ್ಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡುತ್ತೆ ಅಂತಂದ್ರೆ, ವೈ ದ ಗವರ್ಮೆಂಟ್ ಈಸ್ ಫೋಕಸಿಂಗ್ ಮೋರ್ ಆನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಿಕಾಸ್ ಇಟ್ ನೀಡ್ ಟು ಕ್ರಿಯೇಟ್ ದ ರಿಸಿಪ್ಟ್ ಪಾರ್ಟ್ ದಟ್ ಈಸ್ ಅಸೆಟ್ಸ್ ಅಂಡ್ ದ ಲಯಬಿಲಿಟಿ ಹ್ಯಾಸ್ ಟು ಬಿ ರೆಡ್ಯೂಸ್ಡ್. ಆರ್ಥಿಕ ಹೊರೆಯ ಪ್ರಮಾಣವನ್ನು ಕಡಿಮೆ ಮಾಡಿ ಭೌತಿಕ ಸ್ವತ್ತುಗಳ ಪ್ರಮಾಣವನ್ನು ಹೆಚ್ಚಿಸುವಂಥದ್ದೇ ಇದರ ಅತಿ ಮುಖ್ಯವಾದ ಉದ್ದೇಶವಾಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿನೇ ಸರ್ಕಾರ ಯಾವಾಗಲೂ ಬಂಡವಾಳ ವೆಚ್ಚಗಳನ್ನು ಮಾಡುವಂಥದ್ದನ್ನು ನೋಡ್ತೀವಿ. ಸೊ ಬಂಡವಾಳ ಪ್ರಮಾಣ ಹೆಚ್ಚಳವಾಗ್ತಾ ಇತ್ತು ಅಂದ್ರೆ ಇಟ್ ವಿಲ್ ಕ್ರಿಯೇಟ್ ದ ಲಯಬಿಲಿಟಿ. ಸೊ ಬಂಡವಾಳದ ಆದಾಯಗಳು ಕ್ಯಾಪಿಟಲ್ ರಿಸಿಪ್ಟ್ ಅಂದಾಗ ಏನಾಗುತ್ತಾ, ಇಟ್ ಕ್ರಿಯೇಟ್ಸ್ ದ ಲಯಬಿಲಿಟಿ, ಇಟ್ ರೆಡ್ಯೂಸಸ್ ದ ಫೈನಾನ್ಷಿಯಲ್ ಅಸೆಟ್ಸ್. ಸೊ ಅಸೆಟ್ಸ್ ಅನ್ನುವಂಥದ್ದು ಏನಾಗುತ್ತೆ ಇವಾಗ, ಇಟ್ ವಿಲ್ ಇದರಿಂದ ದ ಕ್ಯಾಪಿಟಲ್ ರಿಸಿಪ್ಟ್ಸ್ ಅಲ್ಲಿ ಇಟ್ ವಿಲ್ ರೆಡ್ಯೂಸಸ್ ದಿ ಫೈನಾನ್ಷಿಯಲ್ ಅಸೆಟ್ಸ್. ಇದನ್ನೇ ನಾವು ಇಲ್ಲಿ ಡಿಸ್ಕಸ್ ಮಾಡಿರುವಂಥದ್ದು. ಹಣಕಾಸು ಸಂಪನ್ಮೂಲಗಳನ್ನು ಕಡಿಮೆ ಮಾಡುತ್ತೆ. ಆದರೆ ಇಲ್ಲೇನಾಗುತ್ತೆ, ಇಟ್ ವಿಲ್ ಕ್ರಿಯೇಟ್ ದ ಫಿಸಿಕಲ್ ಅಸೆಟ್ಸ್, ಇಟ್ ಕ್ರಿಯೇಟ್ಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಂದ ಇಟ್ ವಿಲ್ ಕ್ರಿಯೇಟ್ ದಿ ಫಿಸಿಕಲ್ ಅಸೆಟ್ಸ್ ಆರ್ ದ ಫೈನಾನ್ಷಿಯಲ್ ಅಸೆಟ್ಸ್ ಅಂಡ್ ರೆಡ್ಯೂಸಸ್ ದ ಲಯಬಿಲಿಟೀಸ್. ಇದಕ್ಕನುಸಾರವಾಗಿ ಯಾವ ಅಂಶಗಳು ಸರಿ ಇದಾವೆ,
ಅಂಡ್ ದೀರ್ಘಾವಧಿ ಅಂತ ಹೇಳ್ತಾ ಇದ್ದೀವಿ ನಾವು. ಐದರ್ ಇಟ್ ಕ್ಯಾನ್ ಬಿ ಇನ್ ದ ಫಾರ್ಮ್ ಆಫ್ ಕ್ಯಾಪಿಟಲ್ ಆರ್ ಕ್ಯಾನ್ ಬಿ ಇನ್ ದ ಫೈನಾನ್ಸಸ್. ಸೊ ದೀರ್ಘಾವಧಿಯ ಹಣಕಾಸು ಅನ್ನುವಂಥದ್ದು ಅಗೇನ್ ಬಂಡವಾಳ ಮುಂಗಡ ಪತ್ರವಾಗತ್ತೆ. ಸೊ ಎಕ್ಸ್ಪೆಂಡಿಚರ್ ಆನ್ ಅಕ್ವಸಿಷನ್ ಆಫ್ ಅಸೆಟ್ಸ್ ಲೈಕ್ ರೋಡ್ಸ್, ಬಿಲ್ಡಿಂಗ್ಸ್, ಮೆಷಿನರೀಸ್ ಎಕ್ಸೆಟ್ರಾ. ಸರ್ಕಾರ ಅಂದ್ರೆ ಇಲ್ಲಿ ಕ್ವಶನ್ ಕೇಳ್ತಿರುವಂತದ್ದೇನು, ಇನ್ಕ್ಲೂಡೆಡ್ ಇನ್ ದ ಕ್ಯಾಪಿಟಲ್ ಬಜೆಟ್ ಅಂತ ಹೇಳ್ತಾ ಇದ್ದಾನೆ. ಬಂಡವಾಳ ಮುಂಗಡ ಪತ್ರದಲ್ಲಿ ಯಾವ ಅಂಶಗಳು ಸೇರ್ಪಡೆಯಾಗಿದ್ದಾವೆ ಅಂತ ಹೇಳಿ ಕೇಳ್ತಾ ಇದ್ದಾನೆ ಪ್ರಶ್ನೆ. ಸೊ ಅದರಲ್ಲಿ ನೋಡ್ರಿ, ಇವಾಗ ದೀರ್ಘಾವಧಿಯಲ್ಲಿ ಸರ್ಕಾರ ವೆಚ್ಚ ಮಾಡುವಂಥದ್ದು ಅಥವಾ ಆದಾಯ ಗಳಿಕೆ ಮಾಡುವಂಥದ್ದು ಬಂಡವಾಳ ಖಾತೆ. ಸೊ ಅದು 1 ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ. ಸೊ ರೋಡ್ಸ್, ಬಿಲ್ಡಿಂಗ್ಸ್, ಮೆಷಿನರೀಸ್. ಸೊ ಅಬ್ಸಲ್ಯೂಟಿವ್ ಇದು ದೀರ್ಘಾವಧಿಯಲ್ಲಿ ವೆಚ್ಚ ಮಾಡಿರುವಂಥ ಅಂಶಗಳು. ಸೆಕೆಂಡ್ ಒನ್, ಲೋನ್ಸ್ ರಿಸೀವ್ಡ್ ಫ್ರಮ್ ದ ಫಾರಿನ್ ಗವರ್ಮೆಂಟ್ಸ್. ಅಲ್ಟಿಮೇಟ್ಲಿ ಹೌದು, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಯಾಕಂದ್ರೆ ಸರ್ಕಾರ ಸಾಲವನ್ನು ಪಡೆಯುವಂಥದ್ದು ದೀರ್ಘಾವಧಿಯಲ್ಲಿ. 1 ವರ್ಷದಲ್ಲಿ ಸರ್ಕಾರ ವಿದೇಶಗಳಿಂದ ಸಾಲ ಪಡೆಯುವುದಿಲ್ಲ, ಬದಲಾಗಿ 5 ವರ್ಷ, 10 ವರ್ಷ, 25 ವರ್ಷ, 30 ವರ್ಷ, 50 ವರ್ಷಗಳವರೆಗೆ ಸರ್ಕಾರ ಸಾಲವನ್ನು ಪಡೆಯುತ್ತೆ ವಿದೇಶ ವಲಯಗಳಿಂದ. ಸೊ ಸೆಕೆಂಡ್ ಆಪ್ಷನ್ ಇಸ್ ಆಲ್ಸೋ ಕರೆಕ್ಟ್. ಲೋನ್ಸ್ ಅಂಡ್ ಅಡ್ವಾನ್ಸಸ್ ಗ್ರಾಂಟೆಡ್ ಟು ದ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್. ದಿಸ್ ಇಸ್ ಆಲ್ಸೋ ಕರೆಕ್ಟ್. ಸಾರಿ. ಸೊ ಸರ್ಕಾರ ಮೀನ್ಸ್ ರಾಜ್ಯಗಳಿಗೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಾಲವನ್ನು ವಿತರಣೆ ಮಾಡುವಂಥದ್ದು ಸಹ ಅದು ದೀರ್ಘಾವಧಿಯಲ್ಲೇನೆ ಆಗುತ್ತೆ. ಸೊ ಹಾಗಾಗಿ ಆಲ್ ದ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ದಟ್ ಈಸ್ ಆಪ್ಷನ್ ಡಿ ಇಸ್ ಕರೆಕ್ಟ್ ಆಗುತ್ತೆ. ಸೊ 5ನೇ ಪ್ರಶ್ನೆಗೆ ಉತ್ತರ ಏನಾಗುತ್ತೆ? ಆಪ್ಷನ್ ಡಿ, ಆಲ್ ದ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಯಾಕೆ ಅಂದ್ರೆ ದೀರ್ಘಾವಧಿಯಲ್ಲಿ ಅಂತ ಹೇಳ್ತಾ ಇದ್ವಿ. ಸೊ ಕೇಂದ್ರ ಸರ್ಕಾರ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಾಲವನ್ನು ಕೊಡ್ತಾ ಇದೆ ಅಂದ್ರೂ ಅದು ಅಲ್ಪಾವಧಿಗಲ್ಲ, ಬದಲಾಗಿ ದೀರ್ಘಾವಧಿಗಾಗತ್ತೆ. The central government will promote loan facilities to the states and union territories for the longer duration, not for the short term. ಸೊ ಹಾಗಾಗಿ ಇಲ್ಲಿ ಕ್ಯಾಪಿಟಲ್ ಬಜೆಟ್ ಅನ್ನುವಂಥದ್ದು ಲಾಂಗ್ ಟರ್ಮ್ ಅಂತ ನೋಡ್ತೀವಿ. ಸೊ ಲಾಂಗ್ ಟರ್ಮ್ ಅಲ್ಲಿ ಬರುವಂತ ಅಂಶಗಳು ಯಾವ್ಯಾವ ಅಂತ ನೋಡಿದೀವಿ ಸ್ನೇಹಿತರೆ. ಸೊ ದಿಸ್ ವಾಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದ 5th ಕ್ವಶನ್. ನೆಕ್ಸ್ಟ್ 6th ಕ್ವಶನ್, 6ನೇ ಪ್ರಶ್ನೆ. ಅಗೇನ್ ನೋಡ್ರಿ, ದ ಸಿಂಪಲ್ ಕ್ವಶನ್ ಕೇಳ್ತಿರುವಂತದ್ದೇನಿಲ್ಲಿ, with reference to the International Monetary and Financial Committee IMFC consider the following statements. ಸೊ ಇಲ್ಲಿ ಇಂಟರ್ನ್ಯಾಷನಲ್ ಮಾನಿಟರಿ ಅಂಡ್ ಫೈನಾನ್ಷಿಯಲ್ ಕಮಿಟಿ ಬಗ್ಗೆ ಹೇಳ್ತಿರುವಂತದ್ದನ್ನು ನೋಡ್ತೀವಿ. ಸೊ ಅಗೇನ್ ವಿಚ್ ಇಸ್ ನಥಿಂಗ್ ಬಟ್, ಈಗ ಅದರ ಬಗ್ಗೆ ಅಲ್ಪ ಮೊತ್ತದ ಮಾಹಿತಿಯನ್ನು ಪಡೆದುಕೊಳ್ಳುವಂತ ಪ್ರಯತ್ನ ಮಾಡೋಣ. ಯೂಶುವಲಿ ದ ಇಂಟರ್ನ್ಯಾಷನಲ್ ಮಾನಿಟರಿ ಅಂಡ್ ಫೈನಾನ್ಷಿಯಲ್ ಕಮಿಟಿಯ ಅತಿ ಮುಖ್ಯವಾದ ಉದ್ದೇಶ ಏನಾಗುತ್ತೆ? ಇಟ್ ಈಸ್ ಟು ಪ್ರಮೋಟ್ ದ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇನ್ ದ ಗ್ಲೋಬಲ್ ಎಕಾನಮಿ. ಹಣಕಾಸಿನ ಸ್ಥಿರತೆಯನ್ನು ತರುವಂಥದ್ದು ಇದರ ಅತಿ ಪ್ರಮುಖವಾದ ಉದ್ದೇಶವಾಗಿರುತ್ತೆ. ದ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಎಟ್ ದಿ ಗ್ಲೋಬಲ್ ಎಕಾನಮಿ. ಜಾಗತಿಕ ಮಟ್ಟದಲ್ಲಿ, ಜಾಗತಿಕ ಆರ್ಥಿಕತೆಯಲ್ಲಿ ಆರ್ಥಿಕ ಸ್ಥಿರತೆಯನ್ನು ಅಥವಾ ಹಣಕಾಸಿನ ಸ್ಥಿರತೆಯನ್ನು ತರುವಂಥದ್ದೇ ಇದರ ಅತಿ ಪ್ರಮುಖವಾದ ಉದ್ದೇಶವಾಗಿರುತ್ತೆ. ಅಂಡ್ ಯೂಶುವಲಿ ಇಟ್ ವಾಸ್ ಹ್ಯಾವಿಂಗ್ ಓನ್ಲಿ 24 member countries. Initially it was having 24 member countries. As of now it was having 190 member countries ಅಂತ ನೋಡ್ತೀವಿ. And usually it will meet 2 times in a year. ಒಂದು ವರ್ಷದಲ್ಲಿ 2 ಬಾರಿ ಅದು ಸಭೆ ಸೇರುವಂತದ್ದನ್ನು ನೋಡ್ತೇವೆ. ಅಂಡ್ ಯೂಶುವಲಿ ಪ್ರತಿಯೊಂದು ದೇಶದ ಹಣಕಾಸು ಸಚಿವರು ಅಥವಾ ವಿತ್ತ ಸಚಿವರು ಅಂತ ನೋಡ್ತೀವಿ, ಫೈನಾನ್ಸ್ ಮಿನಿಸ್ಟರ್ಸ್ ಆರ್ ದ ಗವರ್ನರ್ಸ್ ಆಫ್ ಸೆಂಟ್ರಲ್ ಬ್ಯಾಂಕ್, ಅದರ ಭಾಗವಹಿಸುವಿಕೆಯಲ್ಲಿರುವಂತದ್ದನ್ನು ನೋಡ್ತೀವಿ. ಆಯಾ ದೇಶದ ಕೇಂದ್ರ ಬ್ಯಾಂಕಿನ ಗವರ್ನರ್ಗಳು ಅಥವಾ ವಿತ್ತ ಸಚಿವರು ಅದರಲ್ಲಿ ಭಾಗವಹಿಸುವಂತದ್ದನ್ನು ನೋಡ್ತೇವೆ. ಅಂಡ್ ಯೂಶುವಲಿ ದೇರ್ ಆರ್ ಆಲ್ಸೋ ಅಬ್ಸರ್ವರ್ಸ್. ಗ್ಲೋಬಲ್ ಇನ್ಸ್ಟಿಟ್ಯೂಷನ್ ಆಗಿರೋದ್ರಿಂದ ಅಬ್ಸರ್ವರ್ಸ್ ಅನ್ನ ನೋಡ್ತೇವೆ. ಯೂಶುವಲಿ ವರ್ಲ್ಡ್ ಬ್ಯಾಂಕ್ ವಿಲ್ ಬಿ ದ ಅಬ್ಸರ್ವರ್, WTO, World Trade Organization will be the observer, Bank of International Standards, BIS, and usually OECD. These are the observer states ಅಂತ ನೋಡ್ತೀವಿ. ಸೊ ಇದರ ಅತಿ ಪ್ರಮುಖವಾದ ಉದ್ದೇಶ ಏನಾಗಿರುತ್ತೆ? ಹಣಕಾಸಿನ ಸ್ಥಿರತೆಯನ್ನು ತರುವಂಥದ್ದು. ಸೊ ಅವಶ್ಯಕತೆ ಇರುವಂಥ ಸದಸ್ಯ ರಾಷ್ಟ್ರಗಳಿಗೆ ಹಣಕಾಸಿನ ವಿತರಣೆ ಮಾಡುವಂಥದ್ದು. ಇಟ್ ಈಸ್ ಟು ಲೆಂಡ್ ದ ಮನಿ. ಸೊ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂತ ಬಂದಾಗ ಇಟ್ ವಿಲ್ lend the money for the needy ones. Lend the money or finances for the needy countries. A financial support ಅನ್ನು ಕೊಡುವಂಥದ್ದನ್ನು ಕಾಣಬಹುದು ಸ್ನೇಹಿತರೆ. ಹಣಕಾಸಿನ ಉತ್ತೇಜನವನ್ನು ನೀಡುವಂಥದ್ದೇ ಈ ಸಂಸ್ಥೆ.
ಸೊ ಅಗೇನ್ ನೋಡ್ರಿ ಏನಿದ್ರಲ್ಲಿ ಕೇಳ್ತಿರುವಂತದ್ದೇನೋ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾನೆ. ದ IMFC ಡಿಸ್ಕಸಸ್ ದ ಮ್ಯಾಟರ್ಸ್ ಆಫ್ ಕನ್ಸರ್ನ್ ಅಫೆಕ್ಟಿಂಗ್ ದ ಗ್ಲೋಬಲ್ ಎಕಾನಮಿ. ಹೌದು, ಜಾಗತಿಕ ಆರ್ಥಿಕತೆಯಲ್ಲೇ ಏನೇ ಸಮಸ್ಯೆಗಳಿದ್ರು ಅದನ್ನು ಸ್ಥಿರತೆಗೆ ತರುವಂತ ಪ್ರಯತ್ನ ಮಾಡ್ತಾ ಇದೆ. ಅಂಡ್ ಅಡ್ವೈಸಸ್ ದ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಆನ್ ದ ಡೈರೆಕ್ಷನ್ ಆಫ್ ಇಟ್ಸ್ ವರ್ಕ್. ಸೊ IMF ನ ಮುಖ್ಯ ಉದ್ದೇಶನೇ ಏನು? ಇಟ್ ವಿಲ್ ಲೆಂಡ್ ದ ಮನಿ ಟು ದ ಮೆಂಬರ್ ಕಂಟ್ರೀಸ್. ಆ ಸದಸ್ಯ ರಾಷ್ಟ್ರಗಳು ಏನಿದಾವೋ ಆ ಸದಸ್ಯ ರಾಷ್ಟ್ರಗಳಲ್ಲಿ ಯಾರಿಗಾರು ಹಣಕಾಸಿನ ಕೊರತೆಯಲ್ಲಿದ್ದರೆ, ಹಣಕಾಸಿನ ಸಮಸ್ಯೆ ಉದ್ಭವ ಆದರೆ ಅವುಗಳನ್ನು ನಿವಾರಣೆ ಮಾಡುವುದಕ್ಕೋಸ್ಕರವಾಗಿ ಹಣಕಾಸಿನ ಸಹಾಯವನ್ನ ಮಾಡುವಂಥದ್ದೇ ಇದರ ಅತಿ ಮುಖ್ಯವಾದ ಉದ್ದೇಶವಾಗಿರುತ್ತೆ. ಸೊ ಹಾಗಾಗಿನೇ ಇಲ್ಲಿ ಇದಕ್ಕೆ ಫಸ್ಟ್ ಆಪ್ಷನ್ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ದ ವರ್ಲ್ಡ್ ಬ್ಯಾಂಕ್ ಪಾರ್ಟಿಸಿಪೇಟ್ಸ್ ಆಸ್ ಅಬ್ಸರ್ವರ್ ಇನ್ ದ IMFC ಮೀಟಿಂಗ್ಸ್. ಈಗ ತಾನೇ ಹೇಳಿದ್ದೀವಿ, ದ ವರ್ಲ್ಡ್ ಬ್ಯಾಂಕ್, WTO, BIS, OECD ಇವೆಲ್ಲವೂ ಏನಾಗುತ್ತೆ, ಅಬ್ಸರ್ವರ್ ಆಗಿ IMFC ಮೀಟಿಂಗ್ ಅಲ್ಲಿ ಭಾಗವಹಿಸುವಂತದ್ದನ್ನು ನೋಡ್ತೀವಿ. ಸೊ ಹಾಗಾಗಿ ದ ಕರೆಕ್ಟ್ ಆಪ್ಷನ್ ಏನಾಗುತ್ತೆ ಇವಾಗ ಫಾರ್ ದ 6th ಕ್ವಶನ್ಗೆ ದ ಆಪ್ಷನ್ ವಾಸ್ C. ಬೋತ್ 1 and 2 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಆಗುತ್ತೆ. ಐ ಹೋಪ್ ದಿಸ್ ಕ್ವಶನ್ಸ್ ಆರ್ ಕ್ಲಿಯರ್ ಟು ಯು. ಮಾಡ್ತಿರುವಂತ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ತಿದೆ ಅಂಡ್ ಮುಂದೆ ಯಾವ ರೀತಿ ನೀವು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಬೇಕು ಅನ್ನುವಂಥದ್ದು ನಿಮ್ಗೆ ಅರ್ಥ ಆಗ್ತಿದೆ ಅಂತೇಳಿ ನಾನು ಅನ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಅರ್ಥ ಆಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಅನ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮಗೆ ಬರುವಂತ ಏಕೈಕ ಮೋರಲ್ ಆಸ್ಪೆಕ್ಟ್ ಏನು ಅಂದ್ರೆ, ಯಾಕಂದ್ರೆ ಇನಿಷಿಯೇಟಿವ್ ಇಸ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಆಗಿರೋದ್ರಿಂದ ವಿ ನೀಡ್ ಟು ಹ್ಯಾವ್ ಮೋರ್ ಕಮೆಂಟ್ಸ್, ಮೋರ್ ಲೈಕ್ಸ್, ಮೋರ್ ಸಬ್ಸ್ಕ್ರೈಬರ್ಸ್ ಫ್ರಮ್ ಯುವರ್ ಸೈಡ್. ನಿಮ್ಮ ಕಡೆಯಿಂದ ನಮಗೆ ಆ ಮೋರಲ್ ಬೂಸ್ಟ್ ಅನ್ನು ಮಾಡ್ಲಿಕ್ಕೋಸ್ಕರವಾಗಿ ನಮ್ಮ ವ್ಯಾಲ್ಯೂಸ್ ಅಥವಾ ನಮ್ಮ ಪ್ರಯತ್ನಗಳ ಇನ್ನೂ ವೇರಿಯಸ್ ಅದರ್ ಇನಿಷಿಯೇಟಿವ್ಸ್ ಅನ್ನು ತಗೊಂಡ್ಬರ್ಲಿಕ್ಕೆ ಕಾರಣವಾಗುತ್ತೆ. ಇತರೆ ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ಲಿಕ್ಕೋಸ್ಕರವಾಗಿ ನಿಮ್ಮ ಕಮೆಂಟ್ಸ್ಗಳು, ನಿಮ್ಮ ಶೇರ್ಗಳು ಹಾಗೂ ನಿಮ್ಮ ಲೈಕ್ಗಳು ನಮಗೆ ಬಹಳ ಮುಖ್ಯವಾಗುತ್ತೆ. ಮೋರ್ ಓವರ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಅದನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ, ಅದೇ ರೀತಿಯಲ್ಲಿ ಅದನ್ನ ಬೇರೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೆಲ್ಲ ಓದ್ತಿರ್ತಾರೋ ಅವ್ರಿಗೆ ಶೇರ್ ಮಾಡೋದ್ರ ಮೂಲಕ ಏನಾಗುತ್ತೆ, ನಮಗೆ ಬೇರೆ ಇನಿಷಿಯೇಟಿವ್ಸ್ ಅನ್ನ ತಗೊಂಡ್ಬರ್ಲಿಕ್ಕೆ ಸಹಾಯವಾಗುತ್ತೆ. ಸೊ ಹಾಗಾಗಿ ನಿಮ್ಮ ಕರ್ತವ್ಯ, ಆಸ್ ದ ಪ್ರೋಗ್ರಾಮ್ ವಾಸ್ ಕಂಪ್ಲೀಟ್ಲಿ ಫ್ರೀ ಆಗಿರುವ ಕಾರಣದಿಂದ, ಇನಿಷಿಯೇಟಿವ್ ವಾಸ್ ಕಂಪ್ಲೀಟ್ಲಿ ಫ್ರೀ ಆಗಿರುವ ಕಾರಣದಿಂದ ನಾವು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿರುವಂಥದ್ದು ಆ ಮೋರ್ ನಂಬರ್ ಆಫ್ ಸಬ್ಸ್ಕ್ರೈಬರ್ಸ್, a more number of likes, more number of shares, more number of comments from your side. ಸೊ ಹೊಸ ಯಾವ್ದಾದ್ರು ಯೋಜನೆಗಳನ್ನು ನಾವು ಜಾರಿಗೆ ತರಬೇಕಾದ್ರೆ, ಇನಿಷಿಯೇಟಿವ್ಸ್ ಅನ್ನ, ಪಾಲಿಸೀಸ್ ಅನ್ನ ತಗೊಂಡ್ಬರ್ಬೇಕಾದ್ರೆ ವಿ ನೀಡ್ ಯುವರ್ ಸಪೋರ್ಟ್. ಇಲ್ಲಿಯವರೆಗೆ ನಿಮ್ಮ ಸಪೋರ್ಟ್ ನಮಗೆ ಬರ್ತಾ ಇದೆ, ಇನ್ನೂ ಚೆನ್ನಾಗಿ ದಿನದಿಂದ ದಿನಕ್ಕೆ ಅದು ಹೆಚ್ಚಾಗ್ತಾನೆ ಇದೆ. ಬಟ್ ಸ್ಟಿಲ್ ವಿ ವಾಂಟ್ ಟು ರೀಚ್ ಟು ದ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ. ಯಾವ ವ್ಯಕ್ತಿನೂ ಸಹ, ಯಾವ ಸ್ಪರ್ಧಾರ್ಥಿನೂ ಸಹ ಈ ಇನಿಷಿಯೇಟಿವ್ ಇಂದ ಹಿಂದೆ ಉಳಿಬಾರ್ದು ಅನ್ನುವಂಥದ್ದೇ ನಮ್ಮ ಉದ್ದೇಶ. ಆದ ಕಾರಣದಿಂದನೇ ಫ್ರೀಯಾಗಿ ಮಾಡಿರುವಂಥದ್ದು. ಸೊ ಹಾಗಾಗಿನೇ ಪ್ರಜ್ಞಾನ ಇಂಡಿಯಾ ಯೂಟ್ಯೂಬ್ ಚಾನಲ್ ಅನ್ನ ಸಪೋರ್ಟ್ ಮಾಡಿ, ಇದನ್ನ ಬೆಳೆಸಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಗೆ ನೈಜವಾಗಿ ಇದರ ಸದುಪಯೋಗ ಆಗ್ತಾ ಇತ್ತು ಅಂತಂದ್ರೆ ದಯವಿಟ್ಟು ಅದನ್ನ ಬೆಳೆಸಿ ಅಂತೇಳಿ ಹೇಳ್ತಾ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ ಟರ್ಮ್ ದ ಇಂಪೋರ್ಟ್ ಕವರ್? ಆಮದು ಪ್ರಮಾಣವನ್ನ ಇತ್ತೀಚೆಗೆ ಸರ್ವೇ ಸಾಮಾನ್ಯವಾಗಿ ಬಳಕೆಯನ್ನು ಮಾಡ್ತಾ ಇರ್ತೀವಲ್ವಾ ನಾವು. ಸೊ ಆಮದು ಪ್ರಮಾಣ ಅಂದ್ರೆ ಏನು? ಇಟ್ ಈಸ್ ದ ಟೋಟಲ್ ಫಾರೆಕ್ಸ್ ರಿಸರ್ವ್ಸ್ ಅಂತ ನೋಡ್ತೀವಿ. ಫಸ್ಟ್ ಆಫ್ ಆಲ್ ದ ಇಂಪೋರ್ಟ್ ಕವರ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಟೋಟಲ್ ಫಾರೆಕ್ಸ್ ರಿಸರ್ವ್ಸ್. It is the total forex reserves to the ratio of the average monthly import value. The average monthly import value ಅಂದ್ರೆ ಒಂದು ದೇಶ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಬಂದರೆ ಅಥವಾ ಜಾಗತಿಕ ಯುದ್ಧದಲ್ಲಿ ತೊಡಗಿದ್ದಾಗ ಅಂತ ಸಂದರ್ಭದಲ್ಲಿ ಬೇರೆ ದೇಶದ ಅವಲಂಬನೆ ಇಲ್ಲದೆ ಎಷ್ಟು ಸಂಪನ್ಮೂಲಗಳನ್ನು ನಾವು ಕ್ರೋಢೀಕರಣ ಮಾಡಿಕೊಳ್ಳಬಹುದು ಅಥವಾ ಎಷ್ಟು ಅವಧಿಯವರೆಗೆ ಭಾರತ ದೇಶದ ಆರ್ಥಿಕತೆಯ ಸ್ಥಿರತೆಯಲ್ಲಿ ಇರಬಹುದು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇದೆ. ವಿಚ್ ಇಸ್ ನಥಿಂಗ್ ಬಟ್ ದ ಆಲ್ ಸೋರ್ಸಸ್ ಆಫ್ ಫಾರಿನ್ ಕರೆನ್ಸಿ ಅರ್ನಿಂಗ್ಸ್ ಇನ್ಕ್ರೀಸಸ್ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಯಾವುದೇ ಒಂದು ನಿರ್ದಿಷ್ಟ ದೇಶದಲ್ಲಿ ಬೇರೆ ದೇಶಗಳ ಸಹಾಯ ಇಲ್ಲದೇನೆ ಎಷ್ಟು ವರ್ಷಗಳವರೆಗೆ ಅಥವಾ ಎಷ್ಟು ಅವಧಿಯವರೆಗೆ ಸ್ಥಿರತೆಯಲ್ಲಿ ಇರಬಹುದು. ವಿಚ್ ಇಸ್ ನಥಿಂಗ್ ಬಟ್ ಇಫ್ ಆಲ್ ದ ಸೋರ್ಸಸ್, ಇಟ್ ವಾಸ್ ಅ ಕೇಸ್. ಇವಾಗ ಈಗಲೂ ನಾವು ನೋಡ್ತಾ ಇದೀವಲ್ವಾ, LPG ಕ್ರೈಸಿಸ್ ಇನ್ ಇಂಡಿಯಾ ಅಂತ ನೋಡ್ತಾ ಇದೀವಿ. ಯಾಕೆ ಅಂದ್ರೆ ವಿ ಆರ್ ಡಿಪೆಂಡೆಂಟ್ ಆನ್ ದ ಅದರ್ ಕಂಟ್ರೀಸ್.
ಇಫ್ ವಿ ಆರ್ ಡಿಪೆಂಡೆಂಟ್ ಆನ್ ಅದರ್ ಕಂಟ್ರೀಸ್ ಅಂದಾಗ, ಬೇರೆ ದೇಶಗಳಿಗೆ ಅವಲಂಬನೆ ಆಗ್ತಾ ಇದ್ದೀವಿ ಅಂತಂದಾಗ, ಭಾರತ ದೇಶ ಆ ಅವಲಂಬನೆ ಇಲ್ಲದೇನೆ ಎಷ್ಟು ವರ್ಷಗಳವರೆಗೆ ಆರ್ಥಿಕವಾಗಿ ಸ್ಥಿರತೆ ಅಥವಾ ಸದೃಢವಾಗಿರ್ಲಿಕ್ಕೆ ಆಗತ್ತೆ ಅನ್ನುವಂಥದ್ದೇ ಇಂಪೋರ್ಟ್ ಕವರ್, ಆಮದು ಪ್ರಮಾಣ ಅಂತ ನೋಡ್ತೀವಿ. ಆಲ್ ದ ಸೋರ್ಸಸ್ ಆಫ್ ಫಾರಿನ್ ಕರೆನ್ಸೀಸ್, ಇಫ್ ಆಲ್ ದ ಸೋರ್ಸಸ್ ಆಫ್ ಫಾರಿನ್ ಕರೆನ್ಸೀಸ್, if all the sources of foreign currency earnings were seized, ವಿದೇಶಿ ದೇಶಗಳ ಕರೆನ್ಸಿಯ ಮೌಲ್ಯಗಳು ಸಂಪೂರ್ಣವಾಗಿ ರದ್ದುಗೊಂಡರೆ ಅಂತ ಸಂದರ್ಭದಲ್ಲಿ ಭಾರತ ದೇಶ ಎಷ್ಟು ಅವಧಿಯವರೆಗೆ ಹಣಕಾಸಿನ ಸ್ಥಿರತೆಯನ್ನು ಹೊಂದಬಹುದು? ಇಟ್ ಈಸ್ ನಥಿಂಗ್ ಬಟ್ ಏನಾಗುತ್ತೆ ಇವಾಗ ಇಂಪೋರ್ಟ್ ಕವರ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಸ್ಟೆಬಿಲಿಟಿ ಆಫ್ ದ ಎಕನಾಮಿ ವಿತೌಟ್ ಡಿಪೆಂಡೆನ್ಸಿ, the stability in emergency situations during the global war. ಈಗ ಇರಾಕ್ ಮತ್ತು ಇರಾನ್ ದೇಶಗಳ ನಡುವೆ ಯುದ್ಧವಾದ ಕಾರಣದಿಂದ ಅದರ ದುಷ್ಪರಿಣಾಮ ಭಾರತಕ್ಕೆ ಬೀರ್ತಾ ಇದೆ, ಭಾರತದ ಮೇಲೆ ದುಷ್ಪರಿಣಾಮ ಆಗ್ತಾ ಇದೆ. ಇಟ್ ವಾಸ್ ಇಂಪ್ಯಾಕ್ಟಿಂಗ್ ಡೈರೆಕ್ಟ್ಲಿ ಟು ದ ನೇಷನ್ ಆಫ್ ಇಂಡಿಯಾ. ವೈ ಇಂಡಿಯಾ ಈಸ್ ಸಫರಿಂಗ್ ಡ್ಯೂ ಟು ದ ವಾರ್ ಎಟ್ ದ ಗ್ಲೋಬಲ್ ಏರಾ, ಇರಾಕ್ ಅಂಡ್ ಇರಾನ್. ಯಾಕೆಂದ್ರೆ ವಿ ಆರ್ ಡಿಪೆಂಡೆಂಟ್ ಆನ್ ದೋಸ್ ಕಂಟ್ರೀಸ್ ಫಾರ್ ದ ಕ್ರೂಡ್ ಆಯಿಲ್ ಇಂಪೋರ್ಟ್ಸ್. ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳಲಿಕ್ಕೆ ನಾವು ಆ ದೇಶಗಳಿಂದ ಸಂಪೂರ್ಣವಾಗಿ ಅವಲಂಬನೆಗೊಳ್ತಾ ಇದ್ದೀವಿ. ಈಗ ಅದರ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಅಂತಂದ್ರೆ, ಅಥವಾ ಒಂದು ವೇಳೆ ಆ ಜಾಗತಿಕ ಮಟ್ಟದಲ್ಲಿ ಯುದ್ಧ ಆಗ್ತಾ ಇರುವಂತ ಸಂದರ್ಭದಲ್ಲಿ ಆ ದೇಶಗಳು ಏನ್ ಮಾಡ್ತವೆ, ಅತಿ ಹೆಚ್ಚಿನ ತೆರಿಗೆಗಳನ್ನು ವಿಧಿಸ್ತವೆ. ಅಂತ ಸಂದರ್ಭದಲ್ಲಿ ಆ ತೆರಿಗೆ ಮಟ್ಟವನ್ನು ನಾವು ಕಟ್ಟಿ ಅದನ್ನು ಆಮದು ಮಾಡಿಕೊಳ್ಳಲಿಕ್ಕೆ ನಮಗೆ ಬೇಕಾಗಿದ್ದೇನೋ ಫಾರಿನ್ ಕರೆನ್ಸೀಸ್, ವಿದೇಶಿ ಹಣ. ಅದು ಎಷ್ಟು ಪ್ರಮಾಣದಲ್ಲಿ ನಮಗಿದೆ ಅನ್ನುವಂಥದ್ದು ಇಲ್ಲಿ ಹೇಳ್ತಾ ಇದೆ. ಸೊ ಯೂಶಲಿ ದಟ್ ಕಾಂಪೋನೆಂಟ್ಸ್ ಯಾವ್ದಾಗತ್ತೆ ಇವಾಗ ಇಂಪೋರ್ಟ್ ಕವರ್ ಕಾಂಪೋನೆಂಟ್ಸ್ ಏನಾಗುತ್ತೆ, ಇಟ್ ಈಸ್ ಫಾರಿನ್ ಕರೆನ್ಸಿ ಅಸೆಟ್ಸ್. ದ ಕಾಂಪೋನೆಂಟ್ಸ್ ಆಫ್ ದ ಇಂಪೋರ್ಟ್ ಕವರ್, ಆಮದು ಪ್ರಮಾಣದ ಸಾಧನಗಳು ಯಾವ್ದಾಗತ್ತೆ, ಫಾರಿನ್ ಕರೆನ್ಸಿ ಅಸೆಟ್ಸ್, ಗೋಲ್ಡ್, ನೆಕ್ಸ್ಟ್ SDR ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್. ಇದರಲ್ಲಿ ಹೇಳ್ತಾ ಇರುವಂಥದ್ದಲ್ಲ, SDR ಅನ್ನುವಂಥದ್ದು ಏನಾಗುತ್ತೆ, ವಿಶೇಷ ಹಣ ಪಡೆಯುವ ಹಕ್ಕುಗಳು. ಅಂದ್ರೆ ಇಟ್ ಈಸ್ ಅಮೆರಿಕನ್ ಡಾಲರ್, ಜಪಾನೀಸ್ ಯೆನ್, ಯುರೋಪಿಯನ್ ಯೂನಿಯನ್ ಯೂರೋ, ನೆಕ್ಸ್ಟ್ ಪೌಂಡ್, ಯುಕೆಸ್ ಪೌಂಡ್, ಬ್ರಿಟನ್ನಿನ ಪೌಂಡ್ ಹಾಗೂ ಚೈನೀಸ್ ರೆನ್ಮಿಂಬಿ. These are the 5 currencies of the international global market. Basket of 5 currencies under the IMF ಅಂತ ಕರಿತೀವಿ. ಇದರ ಬಗ್ಗೆ ಆಲ್ರೆಡಿ ನಾವು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಚರ್ಚೆ ಮಾಡಿದ್ದೇವೆ. The concept of BOP ಅಲ್ಲಿ we discussed. Next, finally, it was reserve rank a position with the IMF. ಒಂದು ನಿರ್ದಿಷ್ಟ ದೇಶ ತುರ್ತು ಸಂದರ್ಭಗಳಲ್ಲಿ ಯಾವುದೇ ಹಣಕಾಸಿನ ಸಹಾಯ ಇಲ್ಲದೆ ಇದ್ದಾಗ IMF ಅಲ್ಲಿ ಕ್ರೋಢೀಕರಣ ಮಾಡಿರುವಂತಹ ಹಣವನ್ನ ಬಳಕೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇರುತ್ತೆ. ಮೀನ್ಸ್ ದ IMF ವಿಲ್ ಲೆಂಡ್ ದ ಮನಿ ಫಾರ್ ದ ಪರ್ಟಿಕ್ಯುಲರ್ ಮೆಂಬರ್ ಕಂಟ್ರೀಸ್ ಟು ಹ್ಯಾವ್ ದ ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಈ 4 ಅಂಶಗಳ ಆಧಾರವನ್ನೇ ನಾವು ಇಂಪೋರ್ಟ್ ಕವರ್ ಆಫ್ ದ ಕಂಟ್ರಿ ಅಂತ ಕರಿತೀವಿ. ದ ಕರೆನ್ಸಿ ಸ್ಟೆಬಿಲಿಟಿ ವಿತ್ ರೆಸ್ಪೆಕ್ಟ್ ಟು ದ ಇನ್ವೆಸ್ಟರ್ ಕಾನ್ಫಿಡೆನ್ಸ್ ಅಂತ ನೋಡ್ತೀವಿ. ಯಾವ ಸಂದರ್ಭದಲ್ಲಿ ಈ ಹಣಕಾಸು ನಮಗೆ ಹೆಚ್ಚಾಗತ್ತೆ ಅಂತಂದ್ರೆ, ದೇಶದಲ್ಲಿ ಭದ್ರತೆಗಳು ಹೆಚ್ಚಾದಾಗ, ದೇಶದಲ್ಲಿ ಹೂಡಿಕೆಗಳ ಪ್ರಮಾಣ, ಬೇಡಿಕೆಗಳು ಹೆಚ್ಚಾಗ್ತಾ ಇತ್ತು ಅಂತಂದ್ರೆ ಹೂಡಿಕೆಗಳು ಹೆಚ್ಚಾಗುತ್ತೆ. ಅದರಿಂದ ಫಾರಿನ್ ಕರೆನ್ಸಿ ಅಸೆಟ್ಸ್ ನಮ್ಮಲ್ಲಿ ಹೆಚ್ಚಾಗಬಹುದು. ಅದನ್ನೇ ಇಂಪೋರ್ಟ್ ಕವರ್ ಅಂತ ಕರಿತೀವಿ. ಸೊ ಹಾಗಿದ್ದಾಗ ಇದರಲ್ಲಿ ಯಾವುದು ಸರಿಯಾದ ಉತ್ತರವನ್ನ ಹೇಳ್ತಾ ಇದೆ? ಸೊ ವಿತ್ ರೆಸ್ಪೆಕ್ಟ್ ಟು ದ 7th ಕ್ವಶನ್, ಫಸ್ಟ್ ನೋಡ್ರಿ, ಇಟ್ ಈಸ್ ದ ರೇಷಿಯೋ ಆಫ್ ವ್ಯಾಲ್ಯೂ ಆಫ್ ಇಂಪೋರ್ಟ್ಸ್ ಟು ದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಫ್ ದ ಕಂಟ್ರಿ. ಅಬ್ಸಲ್ಯೂಟ್ಲಿ ರಾಂಗ್. ವಿಚ್ ವಾಸ್ ರಿಲೇಟೆಡ್ ಟು ಏನಾಗುತ್ತೆ, ಇಟ್ ಈಸ್ ರಿಲೇಟೆಡ್ ಟು ಓನ್ಲಿ ಟ್ರೇಡ್ಸ್ ಆಗುತ್ತೆ, not the payment. It is the total value of imports of a country in a year. Wrong. ಒಂದು ವರ್ಷದಲ್ಲಿ ಸರ್ಕಾರ ದೇಶ ಎಷ್ಟು ಆಮದು ಮಾಡ್ಕೊಳ್ತಾ ಇದೆ ಅನ್ನುವಂಥ ಅಂದಾಜು. ಇಟ್ ಈಸ್ ದ ರೇಷಿಯೋ ಬಿಟ್ವೀನ್ ದ ವ್ಯಾಲ್ಯೂ ಆಫ್ ಎಕ್ಸ್ಪೋರ್ಟ್ಸ್ ಅಂಡ್ ದ ವ್ಯಾಲ್ಯೂ ಆಫ್ ಇಂಪೋರ್ಟ್ಸ್ ಬಿಟ್ವೀನ್ 2 countries, ಅಗೇನ್ ರಿಲೇಟೆಡ್ ಟು ಟ್ರೇಡ್. ರಫ್ತು ಮತ್ತೆ ಆಮದುಗಳ ಮಟ್ಟ ಅಂತೇಳಿ ಬಂದಾಗ ಕೇವಲ ಅದು ವ್ಯಾಪಾರ ಬಾಕಿ ಆಗತ್ತೆ. ಅಂಡ್ ಇಟ್ ಈಸ್ ದ ನಂಬರ್ ಆಫ್ ಮಂತ್ಸ್ ಆಫ್ ಇಂಪೋರ್ಟ್ಸ್ ದಟ್ ಕುಡ್ ಬಿ ಪೇಡ್ ಫಾರ್ ಬೈ ಅ ಕಂಟ್ರೀಸ್ ಇಂಟರ್ನ್ಯಾಷನಲ್ ರಿಸರ್ವ್ಸ್. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನೇ ನಾವು ಡಿಸ್ಕಸ್ ಮಾಡಿದ್ದು. ಅಂತಾರಾಷ್ಟ್ರೀಯ ಜಾಗತಿಕ ಮಟ್ಟದಲ್ಲಿ ಏನೇ ಸಮಸ್ಯೆಗಳು ಉದ್ಭವ ಆದರೂ ಅಂತ ಸಂದರ್ಭದಲ್ಲಿ ದೇಶದ ಹಣಕಾಸಿನ ಸ್ಥಿರತೆಯನ್ನು ಕಾಪಾಡುವಂಥದ್ದೇ ಯಾವುದು, ಇಂಪೋರ್ಟ್ ಕವರ್. ಈಗ ಆಸ್ ಆಫ್ ನೌ ಒಂದು ದೇಶ ಹಣಕಾಸು ಸ್ಥಿರತೆಯನ್ನು ಹೊಂದಿರಬೇಕು ಅಂತಂದ್ರೆ
at least it need to have the reserves of around 6 months. ಆದರೆ 1991ರ ಕ್ರೈಸಿಸ್ ಅಲ್ಲಿ ಏನ್ ನೋಡಿದ್ದೀವಲ್ವಾ ನಾವು, ಈ ಹಣಕಾಸಿನ ಕುಸಿತ ಉಂಟಾದಂತ ಸಂದರ್ಭದಲ್ಲಿ ಭಾರತದಲ್ಲಿ ಇದ್ದಿದ್ದು ಕೇವಲ 14 ದಿನಗಳ ರಿಸರ್ವ್ಸ್ ಅಷ್ಟೇ. ಹಾಗಾಗಿ ಆರ್ಥಿಕ ಕುಸಿತ ಉದ್ಭವ ಆಗುವಂತದ್ದನ್ನು ನೋಡ್ತೇವೆ. ಆದರೆ ಆಸ್ ಆಫ್ ನಾವು ನೋಡ್ತಿರುವ ಹಾಗೆ ಭಾರತದಲ್ಲಿ ಸರಿಸುಮಾರು 15 ತಿಂಗಳಿಗೆ ಬೇಕಾಗುವಷ್ಟು ವಿದೇಶಿ ಹಣಕಾಸು ಸಂಪನ್ಮೂಲಗಳು, ವಿದೇಶಿ ಹಣಕಾಸು ಏನು ಭಾರತ ದೇಶದಲ್ಲಿ ಮೀಸಲಾಗಿಡುವಂಥದ್ದನ್ನು ನೋಡ್ತೇವೆ. ವಿ ಆರ್ ಹ್ಯಾವಿಂಗ್ ದ ಇಂಪೋರ್ಟ್ ಕವರ್ ಆಫ್ ಆಲ್ಮೋಸ್ಟ್ 15 ಮಂತ್ಸ್. ಯಾವುದೇ ಯುದ್ಧ ಆದರೂ ಸಹ 15 ತಿಂಗಳವರೆಗೆ ನಮ್ಮ ದೇಶಕ್ಕೆ ಕೊರತೆ ಇಲ್ಲ. ಮೀನ್ಸ್ ನಮ್ಮಲ್ಲಿರುವಂಥ ಆ ಹಣವನ್ನು ಉಪಯೋಗಿಸಿ ಬೇರೆ ದೇಶಗಳಿಗೆ, ಬೇರೆ ದೇಶಗಳಿಂದ ಅಥವಾ ಬೇರೆ ಮೂಲಗಳಿಂದ ಅವುಗಳನ್ನು ನಾವು ಆಮದು ಮಾಡಿಕೊಳ್ಳಬಹುದು. ಸೊ ಹಾಗಾಗಿ ಇದಕ್ಕೆ ಉತ್ತರ ಏನಾಗುತ್ತೆ, ದ 7th ಕ್ವಶನ್ಗೆ ಉತ್ತರ ಡಿ ಈಸ್ ಕರೆಕ್ಟ್ ಆಗುತ್ತೆ. ಸೊ ಹೋಪ್ ನಿಮ್ಗೆ ಅರ್ಥ ಆಗ್ತಿದೆ. ಸೊ ಡೆಫಿನೆಟ್ಲಿ ಯು ವಿಲ್ ಗೆಟ್ ದ ಕ್ವಶನ್ ರಿಲೇಟೆಡ್ ಟು ಇಂಪೋರ್ಟ್ ಕವರ್ ಫಾರ್ ದಿಸ್ ಅಪ್ಕಮಿಂಗ್ ಎಕ್ಸಾಮ್. ಯಾಕಂದ್ರೆ ಜಾಗತಿಕ ಮಟ್ಟದಲ್ಲಿ ಯುದ್ಧವಾದ ಕಾರಣದಿಂದ ಭಾರತಕ್ಕೆ ಅದು ಅಫೆಕ್ಟ್ ಆಗ್ತಾ ಇದೆ. ಗಲ್ಫ್ ಕಂಟ್ರೀಸ್ ಎಸ್ಪೆಷಲಿ ಇರಾಕ್, ಇರಾನ್ ಅಲ್ಲಿ ಆಯಿಲ್ ರಿಸರ್ವ್ಸ್ ಅನ್ನು ನಾವು ಆಮದು ಮಾಡ್ಕೊಳ್ತಾ ಇದ್ದೇವೆ. ಆ ಆಮದು ಮಾಡಿಕೊಳ್ಳುವಂತ ಬೆಲೆ ಇವಾಗ ಹೆಚ್ಚಳವಾಗ್ತಾ ಇದೆ. ಅಲ್ಲಿ ಯುದ್ಧದ ಪರಿಣಾಮದಿಂದ ತೆರಿಗೆಗಳು ಹೆಚ್ಚಾಗ್ತಾ ಇದ್ದಾವೆ. ಹಾಗಾಗಿ ಭಾರತಕ್ಕೆ ಅದು ದುಷ್ಪರಿಣಾಮ ಉಂಟಾದ ಕಾರಣದಿಂದ ಈಗ ಬೇರೆ ಸೋರ್ಸ್ ಅನ್ನು ಹುಡುಕ್ತಾ ಇದ್ದೇವೆ ನಾವು. ಹಾಗಾಗಿ ಇಂಪೋರ್ಟ್ ಕವರ್ ಈ ವರ್ಷದ ಎಕ್ಸಾಮ್ಸ್ ಅಲ್ಲಿ 100% ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಸ್ನೇಹಿತರೆ. ಸೊ ಹೋಪ್ ಯು ಆರ್ ಗೆಟಿಂಗ್ ದ ಕಾನ್ಸೆಪ್ಟ್ಸ್. ನೆಕ್ಸ್ಟ್ ದ 8th ಕ್ವಶನ್, 8ನೇ ಪ್ರಶ್ನೆ. ಅಂಡ್ ಪ್ರಶ್ನೆಯನ್ನು ಕೇಳುತ್ತಿರುವಂಥದ್ದು, ದ ಟರ್ಮ್ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ಸ್. The core banking solution is sometimes seen in the news. Which of the following statements best describes this term? And ಕೇಳ್ತಿರುವಂಥದ್ದು ಸೆಲೆಕ್ಟ್ ದಿ ಕರೆಕ್ಟ್ ಆನ್ಸರ್ ಅನ್ನು ಕೇಳ್ತಾ ಇದ್ದಾನೆ. ಸೊ ಹಾಗಿದ್ದಾಗ ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ಆರ್ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ಸ್ ಅಂದ್ರೆ ಏನಾಗುತ್ತೆ ಇಲ್ಲಿ, ಅದು ನಮಗೆ ಅರ್ಥ ಆಗಬೇಕು ಫಸ್ಟ್. ಸೊ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ಸ್ ಅಂದ್ರೆ ಅರ್ಥ ಇಲ್ಲಿ, ದ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ಸ್ ಆಲ್ ಬ್ಯಾಂಕ್ಸ್ ಕನೆಕ್ಟ್ ಟು ಸೆಂಟ್ರಲ್ ಬ್ಯಾಂಕ್ಸ್ ಅಂತ ಕರಿತಾ ಇದೀವಲ್ಲ ನಾವು. ಅಂಡ್ ಅದನ್ನೇ ಇಲ್ಲಿ ಯಾವ ರೀತಿ ಅಂತ ಹೇಳ್ತಾ ಇದ್ದಾನೆ, ದ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ಸ್ ಆರ್ ಇಟ್ ಸೆಲ್ಫ್ ನಥಿಂಗ್ ಬಟ್ ವಿಚ್ ಇಸ್ ಆಲ್ ಬ್ಯಾಂಕ್ಸ್ ಕನೆಕ್ಟ್ಸ್ ಟು ಅ ಸೆಂಟ್ರಲ್ ಸರ್ವರ್ ಅಂತ ನೋಡ್ತೀವಿ. ಎಲ್ಲ ಬ್ಯಾಂಕುಗಳು ಒಂದು ನಿರ್ದಿಷ್ಟ ಸರ್ವರ್ಗೆ ಕನೆಕ್ಟ್ ಆಗುವಂಥದ್ದು. ಆಲ್ ದ ಬ್ಯಾಂಕ್ಸ್ ಕನೆಕ್ಟ್ ಟು ಎ ಸಿಂಗಲ್ ಸರ್ವರ್. ಸೊ ಇಲ್ಲಿ ನಾವು ನೋಡ್ತಾ ಇದೀವಲ್ವಾ, ಎಲ್ಲ ಬ್ಯಾಂಕುಗಳು, ಸೊ ವಿವಿಧ ಎಲ್ಲ ಬ್ಯಾಂಕುಗಳು ಏನಾಗುತ್ತೆ ಒಂದು ಸರ್ವರ್ಗೆ ಕನೆಕ್ಟ್ ಆಗುವಂಥದ್ದನ್ನೇ ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ದಿಸ್ ಇಟ್ ಸೆಲ್ಫ್ ಇಸ್ ಅ ಕೋರ್ ಬ್ಯಾಂಕಿಂಗ್ ಸಿಸ್ಟಮ್. ಸೊ ಇದಕ್ಕೆ ಕನೆಕ್ಷನ್ ಅನ್ನು ನೋಡ್ತೇವೆ. ಸೊ ವಿವಿಧ ಬ್ಯಾಂಕುಗಳು, ಯಾವುದೇ ಬ್ಯಾಂಕುಗಳಾಗಿರ್ಬೋದು, ಸಾರ್ವಜನಿಕ ಬ್ಯಾಂಕುಗಳು, ಖಾಸಗಿ ಬ್ಯಾಂಕುಗಳು, ವಿದೇಶಿ ಬ್ಯಾಂಕುಗಳು, ಹೌದು ಯಾವುದೇ ರೀತಿಯಾದ ಬ್ಯಾಂಕುಗಳು ಇದ್ದರೂ ಸಹ ಒಂದು ಸೆಂಟ್ರಲ್ ಬ್ಯಾಂಕಿಗೆ ಕನೆಕ್ಟ್ ಆಗುವಂಥದ್ದು ಅಥವಾ ಒಂದು ಸಿಂಗಲ್ ಸರ್ವರಿಗೆ, ಅದು ಏನಾಗುತ್ತೆ, ಇದು ಸೆಂಟ್ರಲ್ ಸರ್ವರ್ ಅಂತ ನೋಡ್ತೇವೆ. ದೀಸ್ ಆರ್ ದ ಬ್ಯಾಂಕ್ಸ್, ದ ವೇರಿಯಸ್ ಟೈಪ್ಸ್ ಆಫ್ ಬ್ಯಾಂಕ್ಸ್, ಅಂಡ್ ದಿಸ್ ವಿಲ್ ಕನೆಕ್ಟ್ ಟು ದಿಸ್ ಸಿಂಗಲ್ ಸರ್ವರ್. ಒಂದು ಸೆಂಟ್ರಲ್ ಸರ್ವರ್ಗೆ ಕನೆಕ್ಟ್ ಆಗುವಂಥದ್ದನ್ನು ನೋಡ್ತೀವಿ. ಇಟ್ ವಾಸ್ ಲೈಕ್ ಅ ನೆಟ್ವರ್ಕ್ಸ್. ಸೊ ಇದನ್ನೇ ದ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ಸ್ ಅಂತ ಹೇಳ್ಕೊಡ್ತೇವೆ. ಇದರ ಮುಖ್ಯ ಉದ್ದೇಶ ಏನಾಗಿರುತ್ತೆ, ಅಪ್ಡೇಟೆಡ್, ಇಟ್ ವಿಲ್ ಬಿ ಇಟ್ ಈಸ್ ಟು ಅಪ್ಡೇಟ್ ಎವ್ರಿ ಡೇ ದ ಬ್ಯಾಂಕಿಂಗ್ ಸೊಲ್ಯೂಷನ್ಸ್ ಇನ್ ಪ್ರತಿನಿತ್ಯ ಬ್ಯಾಂಕಿಂಗ್ ವ್ಯವಹಾರಗಳನ್ನ ಅಪ್ಡೇಟ್ ಮಾಡುವಂಥದ್ದು ಇದರ ಅತಿ ಮುಖ್ಯವಾದ ಉದ್ದೇಶವಾಗಿರುತ್ತೆ. ಅಂಡ್ ಯಾವುದೇ ಸಂದರ್ಭದಲ್ಲಿ, ಯಾವುದೇ ಅವಧಿಯಲ್ಲಿ ಪ್ರತಿನಿತ್ಯ ವ್ಯವಹಾರಗಳು, ಎನಿ ಟೈಮ್ ಎನಿವೇರ್ ಅನ್ನುವಂಥ ಥೀಮ್ ಅಡಿಯಲ್ಲಿ ಇದು ಕಾರ್ಯನಿರ್ವಹಿಸುವಂಥದ್ದನ್ನು ನೋಡ್ತೇವೆ. ಎನಿವೇ, ಎನಿ ಟೈಮ್ ಎನಿವೇರ್ ಬ್ಯಾಂಕಿಂಗ್ ಸಿಸ್ಟಮ್ಗೆ ಅನ್ವಯವಾಗುವಂಥದ್ದನ್ನು ಕಾಣ್ತೀವಿ ಸ್ನೇಹಿತರೆ. ಎಲ್ಲೇ ಇದ್ದರೂ ಸಹ, ಬ್ಯಾಂಕಿಂಗ್ ವ್ಯವಸ್ಥೆ ಎಲ್ಲೇ ಕಾರ್ಯನಿರ್ವಹಣೆ ಮಾಡಿದ್ದರೂ ಸಹ ಅದರ ಡೇಟಾ, ಅದರ ಮೂಲ ಮಾಹಿತಿಗಳು ಒಂದು ಕಡೆ ಶೇಖರಣೆ ಮಾಡುವಂಥದ್ದೇ, ಕ್ರೋಢೀಕರಣ ಮಾಡುವಂಥದ್ದೇ ಇದರ ಅತಿ ಮುಖ್ಯವಾದ ಉದ್ದೇಶವಾಗಿರುತ್ತೆ. ಸೊ ಇದರಿಂದ ಏನಾಗುತ್ತೆ, ಇಟ್ ಕ್ಯಾನ್ ರೆಡ್ಯೂಸ್ ದ NPS. ಸೊ ಒಬ್ಬ ವ್ಯಕ್ತಿ ಒಂದೇ ಆಸ್ತಿಯಿಂದ, ಒಂದೇ ಭೌತಿಕ ಸ್ವತ್ತುಗಳಿಂದ ಹಲವಾರು ಬ್ಯಾಂಕುಗಳಿಂದ ಸಾಲವನ್ನು ಪಡೆದುಕೊಂಡಿರ್ತಾನೆ. ಸೊ ಈಗ ಅದರ ಮಾಹಿತಿ ಬೇರೆ ಬ್ಯಾಂಕ್ಗಳಿಗೆ ಗೊತ್ತಿರಲ್ಲ. ಸೊ ಎಕ್ಸ್ ಬ್ಯಾಂಕಿಂದ 10 ಲಕ್ಷ ಸಾಲ ತಗೊಂಡಿರ್ತಾನೆ, ವೈ ಬ್ಯಾಂಕಿಗೆ ಹೋಗಿ ಮತ್ತೆ ಅದೇ ಆಸ್ತಿಯನ್ನಿಟ್ಟು 10 ಲಕ್ಷ ಸಾಲವನ್ನು ತಗೋತಾನೆ. ಈಗ ಏನಾಗುತ್ತೆ, ಒಂದು ಬ್ಯಾಂಕಿಗೆ ಅದು NPA ಆಗುತ್ತೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಆಗುತ್ತೆ.
ಸೊ ಒಂದೇ ಸ್ವತ್ತಿಗೆ 2 ರಿಂದ 3 ಬಾರಿ ಅವನು ಸಾಲವನ್ನು ಪಡಿತಿದ್ದಾನೆ, ಅದು ಬೇರೆ ಬೇರೆ ಬ್ಯಾಂಕುಗಳಲ್ಲಿ. ಸೊ ಹಾಗಾಗಿ ಇದರಿಂದ ಬ್ಯಾಂಕುಗಳ ವಹಿವಾಟು ಏನು ಕಾರ್ಯಗತವಲ್ಲದ ಸ್ವತ್ತುಗಳು NPA ಕ್ರೈಸಿಸ್ ಅಲ್ಲಿ ಬರುವಂತದ್ದನ್ನು ನೋಡುತ್ತೆ. ಇದನ್ನ ನಿಯಂತ್ರಣ ಮಾಡಲಿಕ್ಕೆ ಏನು ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರವಾಗಿನೇ ದ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ಸ್ ಅನ್ನ ಸ್ಥಾಪನೆ ಮಾಡುವಂತದ್ದನ್ನ ನೋಡ್ತೇವೆ. ಸೊ ಇದರಿಂದ ಏನಾಗುತ್ತೆ, ಬ್ಯಾಂಕುಗಳು ಯಾವ ವ್ಯಕ್ತಿ ಯಾವ ಬ್ಯಾಂಕುಗಳಲ್ಲಿ ಎಷ್ಟು ಸಾಲವನ್ನು ಪಡಿತಾ ಇದ್ದಾನೆ ಅನ್ನುವಂಥದ್ದು ಆ ಡೇಟಾ ಹೊಡೆದ ತಕ್ಷಣ ಸಿಕ್ಬಿಡತ್ತೆ. ಜಸ್ಟ್ ಅವ್ರ ನೇಮ್ ಸರ್ಚ್ ಮಾಡಿದ ತಕ್ಷಣದಲ್ಲಿ ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ಸಾಲಗಳಿದಾವೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಇದನ್ನೇ IBC ಅಲ್ಲಿನೂ ಇದನ್ನೇ ನಾವು ನೋಡುವಂಥದ್ದು, ವಿಚ್ ಈಸ್ ಆಲ್ಸೋ ಇಂಟ್ರೊಡ್ಯೂಸ್ಡ್ ಇನ್ ದ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್ ಆಫ್ 2016. ಇದಕ್ಕೋಸ್ಕರನೇ ಇದು ನ್ಯೂಸ್ ಅಲ್ಲಿ ಇತ್ತು, ಆದ ಕಾರಣದಿಂದನೇ ಅಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗ್ತಾ ಇತ್ತು. ಸೊ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್ ಆಫ್ 2016ಗೆ ಅನುಸಾರವಾಗಿ ಒಬ್ಬ ವ್ಯಕ್ತಿ ತನ್ನ ಬ್ಯಾಂಕಿನ ವಹಿವಾಟುಗಳನ್ನು ಯಾವುದೇ ಬ್ಯಾಂಕಲ್ಲಿ ಎಷ್ಟೇ ಪ್ರಮಾಣದ ವಹಿವಾಟುಗಳನ್ನು ಮಾಡಿದರೂ ಸಹ ಅದು ಏನಾಗ್ತಾ ಇವೆ, ಇಟ್ ವಾಸ್ ಲಿಂಕಿಂಗ್ ಟು ದ ಸೆಂಟ್ರಲ್ ಸರ್ವಿಸ್. ಇಟ್ ವಾಸ್ ಲಿಂಕಿಂಗ್ ಟು ದ ಸೆಂಟ್ರಲ್ ಸರ್ವರ್ ಅಂಡ್ ಆಟೋಮೆಟಿಕಲಿ ಅದು ಡೇಟಾ ತೋರಿಸಿಬಿಡುತ್ತೆ ಯಾರು ಎಷ್ಟು ಪ್ರಮಾಣದ ಬ್ಯಾಂಕಿಂಗ್ ವಹಿವಾಟುಗಳನ್ನು ಮಾಡ್ತಾ ಇದ್ದಾರೆ. ಸೊ ವಿಚ್ ವಿಲ್ ಶೋ ದ ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ ಅಂಡ್ ಟ್ರಾನ್ಸ್ಪರೆನ್ಸಿ ಇನ್ ದ ಬ್ಯಾಂಕಿಂಗ್ ಸಿಸ್ಟಮ್. ಈಗ ಇದರಿಂದ ಏನಾಗುತ್ತೆ, ಇಟ್ ವಿಲ್ ರಿಡ್ಯೂಸ್ ದ ಫ್ರಾಡ್ಸ್ ಇನ್ ದ ಬ್ಯಾಂಕಿಂಗ್ ಸೆಕ್ಟರ್. ಫ್ರಾಡ್ ಡಾಕ್ಯುಮೆಂಟ್ಸ್ ಇನ್ ದ ಬ್ಯಾಂಕಿಂಗ್ ಸೆಕ್ಟರ್. ಸೊ ಎಲ್ಲವೂ ಇಲ್ಲಿ ಡಿಜಿಟಲೈಸೇಷನ್ ಆಗಿರುವ ಕಾರಣದಿಂದ ಯಾವುದೇ ಸಂದರ್ಭದಲ್ಲಿನೂ ಫ್ರಾಡ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ಟು ಮೇಜರ್ ಆಬ್ಜೆಕ್ಟಿವ್ ಏನಾಗುತ್ತೆ ಇವಾಗ ಡಿಜಿಟಲೈಸೇಷನ್ ಅಂತ ನೋಡ್ತೀವಲ್ವಾ, ನಾವು ಡಿಜಿಟಲ್ ಡಾಕ್ಯುಮೆಂಟ್ಸ್ ಅಂತ ನೋಡ್ತೀವಿ. ಇಟ್ ವಿಲ್ ಬಿ ಸ್ಟೋರ್ಡ್ ಆಸ್ ಪಾರ್ಟ್ ಆಫ್ ಡಿಜಿಟಲ್ ಡಾಕ್ಯುಮೆಂಟೇಶನ್ಸ್. ಡಿಜಿಟಲೀಕರಣಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟಿರುವಂತದ ಕಾಣ್ತೀವಿ ಸ್ನೇಹಿತರೆ. ಸೊ ಇದಕ್ಕನುಸಾರವಾಗಿ ಯಾವ ಹೇಳಿಕೆಗಳು ಸರಿ ಅಂತೇಳಿ ಕೇಳ್ತಾ ಇದೆ. ಅಗೇನ್ ನೋಡ್ರಿ, ಯು ಕ್ಯಾನ್ ಸಿ ದ ಸ್ಟೇಟ್ಮೆಂಟ್ಸ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಹೇಳ್ತಿರುವಂತದ್ದು ಏನಿಲ್ಲಿ, ಸೊ ಮೊದಲ ಸ್ಟೇಟ್ಮೆಂಟ್ ಅನ್ನು ಕೊಡ್ತಿರುವಂತದ್ದು, ಇಟ್ ಈಸ್ ಅ ನೆಟ್ವರ್ಕಿಂಗ್ ಆಫ್ ಅ ಬ್ಯಾಂಕ್ಸ್ ಬ್ರಾಂಚಸ್ which enables customers to operate their accounts from any branch of the bank on its network regardless of where they open their accounts. ಸೊ ಯಾವುದೇ ವ್ಯಕ್ತಿ ಯಾವುದೇ ಬ್ಯಾಂಕಲ್ಲಿ ಹೋಗಿ ತನ್ನ ಅಕೌಂಟನ್ನು ಖಾತೆಯನ್ನು ಓಪನ್ ಮಾಡಿದರೂ ಸಹ ಅವನ ಹಿಂದಿನ ಟ್ರಾನ್ಸಾಕ್ಷನ್ಸ್ ಅಥವಾ ಯಾವ್ಯಾವ ಬ್ಯಾಂಕಲ್ಲಿ ಆ ಹೆಸರ ಮೇಲೆ ಆ ವ್ಯಕ್ತಿಯ ಹೆಸರ ಮೇಲೆ ಬ್ಯಾಂಕಿಂಗ್ ವ್ಯವಸ್ಥೆ ಅಸ್ತಿತ್ವದಲ್ಲಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದೇ ನೆಟ್ವರ್ಕ್ ಅನ್ನು ಇಲ್ಲಿ ಹೇಳ್ತಿರುವಂಥದ್ದು. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಅಬ್ಸಲ್ಯೂಟ್ಲಿ ಕರೆಕ್ಟ್ ಆಗುತ್ತೆ. ಸೆಕೆಂಡ್, it is an effort to increase the RBI's control over the commercial banks through computerization. ಇದನ್ನ ಯಾವುದೇ ಸಂದರ್ಭದಲ್ಲಿ ಕಂಟ್ರೋಲ್ ಅಂತೂ ಮಾಡ್ತಿಲ್ವಲ್ಲ. ಸೊ ಕಂಟ್ರೋಲ್ ಮಾಡ್ತಾ ಇತ್ತು ಅಂದ್ರೆ ದೆನ್ ವಿ ಕ್ಯಾನ್, ಬಟ್ ಡೈರೆಕ್ಟ್ ಆಗಿ ಇದು ಕಂಟ್ರೋಲ್ ಮಾಡ್ತಾ ಇಲ್ಲ, ಜಸ್ಟ್ ಏನ್ ಮಾಡ್ತಾ ಇದೆ, ಅದರ ವರದಿಯನ್ನ ಸಂಗ್ರಹಣೆ ಮಾಡ್ತಾ ಇದೆ ಅಷ್ಟೇ, ನೇರವಾಗಿ ಬ್ಯಾಂಕುಗಳಿಗೆ ಅದು ನಿಯಂತ್ರಣವನ್ನು ಮಾಡ್ತಾ ಇಲ್ಲ. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಇಟ್ ಈಸ್ ಅ ಡೀಟೇಲ್ಡ್ ಪ್ರೊಸೀಜರ್ ಬೈ ವಿಚ್ ಅ ಬ್ಯಾಂಕ್ ವಿತ್ ಹ್ಯೂಜ್ non-performing assets is taken over by another bank. Detailed procedure ಅಂತ ಹೇಳ್ತಾ ಇದೆ. It will not promote any kind of detailed information or detailed ಪ್ರೊಸೀಜರ್. ಹೇಳ್ತಿರುವಂಥದ್ದೇನು ಪ್ರೊಸೀಜರ್ ಹೇಳ್ತಾ ಇಲ್ಲ, ಬದಲಾಗಿ ಯಾವ ವ್ಯಕ್ತಿ ಎಷ್ಟು ಪ್ರಮಾಣದ ಸಾಲವನ್ನು ಪಡೆದುಕೊಂಡಿದ್ದಾನೆ, ಸೊ ಆ NPAs ಎಷ್ಟಿದಾವೆ ಅನ್ನುವಂಥದ್ದನ್ನು ಏನು ಹೇಳ್ತಾ ಇಲ್ಲ, ಬದಲು NPAs ಅನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತಾ ಇದ್ದೇವೆ ಹೊರತು NPAs ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರವಾಗಿ ಅಲ್ಲ, ಅಥವಾ ಯಾವುದೇ ಡೀಟೇಲ್ಡ್ ಪ್ರೊಸೀಜರ್ ಅನ್ನಲ್ಲಿ ಹೇಳ್ತಾ ಇಲ್ಲ. ಇಟ್ ಈಸ್ ಟು ಕಂಟ್ರೋಲ್ ದ NPAs, ಟು ರೆಡ್ಯೂಸ್ ದ ಫ್ರಾಡ್ ಡಾಕ್ಯುಮೆಂಟ್ಸ್, ಟು ರೆಡ್ಯೂಸ್ ದ NPAs ಆಫ್ ದ ಬ್ಯಾಂಕಿಂಗ್ ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ಥರ್ಡ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ರಾಂಗ್. ಸೊ ಇಲ್ಲಿ ನಮಗೆ ಉತ್ತರ ಇದ್ದಿದ್ದು A ಓನ್ಲಿ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂತ ಕೇಳ್ತಾ ಇದ್ದಾನೆ, ದಟ್ ಈಸ್ A ಇಸ್ ದ ಕರೆಕ್ಟ್ ಆಪ್ಷನ್ ಆಗುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ಕ್ವಶನ್, ದ 9th ಕ್ವಶನ್. ಸೊ 9ನೇ ಪ್ರಶ್ನೆ, ಅಗೇನ್ ವೆರಿ ಸಿಂಪಲ್, ರಿಲೇಟೆಡ್ ಟು MCLR ಸಿಸ್ಟಮ್. ಸೊ ಏನ್ ಹೇಳ್ತಾ ಇದೆ, ಸೊ ವಾಟ್ ಆರ್ ದ purposes of the marginal cost of lending rates announced by RBI. ಮಾರ್ಜಿನಲ್ ಕಾಸ್ಟ್ ಆಫ್ ಫಂಡ್ಸ್ ಬೇಸ್ಡ್ ಲೆಂಡಿಂಗ್ ರೇಟ್ ಅಂತ ಹೇಳ್ತಾ ಇದೆ. ಮೀನ್ಸ್ ಒಂದು ಬ್ಯಾಂಕುಗಳು ಯಾವ ರೀತಿ ಬಡ್ಡಿ ದರಗಳನ್ನು ನಿರ್ಧರಿಸುತ್ತವೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದೆ. ಅಗೇನ್ ನೋಡ್ರಿ, ದ MCLR ಸಿಸ್ಟಮ್ ವಾಸ್
introduced by RBI in the year 2016. So which is nothing but it is determining the rate of interest. It was completely related to determination of the rate of interest. ಬಡ್ಡಿ ದರದ ನಿರ್ಧಾರಗಳನ್ನು ಮಾಡುವಂಥದ್ದೇ ಇದರ ಅತಿ ಮುಖ್ಯವಾದ ಉದ್ದೇಶವಾಗುತ್ತೆ. ಸೊ ಯಾವುದೇ ಒಂದು ಬ್ಯಾಂಕ್ ಇಟ್ ಈಸ್ ಟು ಇಂಪ್ರೂವ್ ದ ಮಾನಿಟರಿ ಪಾಲಿಸಿ ಟ್ರಾನ್ಸ್ಮಿಷನ್ಸ್ ಅಂತ ನೋಡ್ತೀವಿ. ಯಾಕೆ ಇದನ್ನು ಜಾರಿಗೆ ತರಲಾಗುತ್ತೆ ಅಂದ್ರೆ ಇಟ್ ಈಸ್ ಟು ಇಂಪ್ರೂವ್ ಮಾನಿಟರಿ ಪಾಲಿಸಿ ಟ್ರಾನ್ಸ್ಮಿಷನ್ಸ್ ಆರ್ ಟ್ರಾನ್ಸಾಕ್ಷನ್ಸ್. ಹಣಕಾಸು ನೀತಿಯ ವಹಿವಾಟುಗಳನ್ನು, ವ್ಯಾಪಾರ ಮತ್ತು ವ್ಯವಹಾರಗಳನ್ನು ಉತ್ತೇಜನಗೊಳಿಸುವಂತ ಉದ್ದೇಶದಿಂದ ಇದನ್ನು ಜಾರಿಗೆ ತರುವಂಥದ್ದನ್ನು ನೋಡ್ತೀವಿ. ಸೊ ಮೂಲತಃವಾಗಿ ಬೇಸ್ ರೇಟ್ ಸಿಸ್ಟಮ್ ಅನ್ನು ನೋಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಬೆಂಚ್ ಮಾರ್ಕ್ ಪ್ರೈಮ್ ಲೆಂಡಿಂಗ್ ರೇಟ್ಸ್ ಅನ್ನ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಬೆಂಚ್ ಮಾರ್ಕ್ ಪ್ರೈಮ್ ಲೆಂಡಿಂಗ್ ರೇಟ್ಸ್ ಅನ್ನುವಂಥದ್ದು ಇನ್ ದ ಇಯರ್ 2003 ಅಲ್ಲಿ ಜಾರಿಗೆ ಬರುತ್ತೆ. ಸೊ ಬೆಂಚ್ ಮಾರ್ಕ್ ಅನ್ನುವಂಥದ್ದು ಏನಾಗುತ್ತೆ, ವಿಚ್ ಇಸ್ ದ ಮ್ಯಾಕ್ಸಿಮಮ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ನೋಡ್ತೀವಿ, ವೇರ್ ಬ್ಯಾಂಕ್ ಕ್ಯಾನ್ ಯೂಸ್ ಬಟ್ ಇಟ್ ಕಾಂಟ್ ಗೋ ಮೋರ್ ದೆನ್ ದಟ್ ರೇಟ್ ಆಫ್ ಇಂಟ್ರೆಸ್ಟ್. ಯಾವುದೇ ಒಂದು ಬ್ಯಾಂಕು ಸಾಲವನ್ನು ನೀಡುವಂತ ಸಂದರ್ಭದಲ್ಲಿ ಒಂದು ಗರಿಷ್ಠ ಪ್ರಮಾಣದ ಬಡ್ಡಿ ದರವನ್ನು RBI ಡಿಕ್ಲೇರ್ ಮಾಡಿರುತ್ತೆ. ಅದಕ್ಕಿಂತ ಹೆಚ್ಚಿನ ಬಡ್ಡಿ ದರಗಳನ್ನು ಅದು ಸಾಲವನ್ನು ಕೊಡಲಿಕ್ಕೆ ಬರೋದಿಲ್ಲ. ಅದನ್ನೇ ಬೆಂಚ್ ಮಾರ್ಕ್ ಪ್ರೈಮ್ ಲೆಂಡಿಂಗ್ ಅಂತ ನೋಡ್ತೀವಿ. ಆದರೆ ಬೇಡಿಕೆಗಳು ಇದ್ದಾಗ ಇದು ನಷ್ಟ ಅನುಭವ ಮಾಡುತ್ತೆ ಬ್ಯಾಂಕ್ಗಳಿಗೆ. ಹಾಗಾಗಿನೇ 2010ರಲ್ಲಿ ಇಟ್ ಇಂಟ್ರೊಡ್ಯೂಸ್ಡ್ ಅ ಬೇಸ್ ರೇಟ್ ಸಿಸ್ಟಮ್. ಸೊ ಬೇಸ್ ರೇಟ್ ಸಿಸ್ಟಮ್ ಅನ್ನುವಂಥದ್ದು ಏನಾಗುತ್ತೆ, ಎಕ್ಸಾಕ್ಟ್ಲಿ ವೈಸ್ ವರ್ಸ. ಇಟ್ ಈಸ್ ದ ಮಿನಿಮಮ್ ರೇಟ್ ಆಫ್ ಇಂಟ್ರೆಸ್ಟ್ ಡಿಸೈಡೆಡ್ ಬೈ ದ RBI ವೇರ್ ದ ಬ್ಯಾಂಕ್ಸ್ ಕಾಂಟ್ ಲೆಂಡ್ ಲೆಸ್ ದೆನ್ ದಟ್ ರೇಟ್ ಆಫ್ ಇಂಟ್ರೆಸ್ಟ್. ಕನಿಷ್ಠ ಬಡ್ಡಿ ದರಗಳನ್ನು ಹೇರ್ತಾ ಇದೆ. ಆ ಕನಿಷ್ಠ ಬಡ್ಡಿ ದರಗಳನ್ನು ಹೇಳಿದ್ದು RBI. ಅದಕ್ಕಿಂತ ಕಡಿಮೆ ಬಡ್ಡಿ ದರಗಳಲ್ಲಿ ಬ್ಯಾಂಕುಗಳು ಸಾಲವನ್ನು ಕೊಡ್ಲಿಕ್ಕೆ ಬರಲ್ಲ. ಈಗ ಹಾಗಿದ್ದಾಗ ಡ್ಯೂರಿಂಗ್ ದ ರಿಸೆಷನ್ ಆರ್ ಡಿಪ್ರೆಷನ್ ಟೈಮಲ್ಲಿ, ಆರ್ಥಿಕ ಕುಸಿತದ ಸಂದರ್ಭದಲ್ಲಿ ಬ್ಯಾಂಕುಗಳು ಹೆಚ್ಚಿನ ಸಾಲವನ್ನು ಕೊಡಲಿಕ್ಕೆ ಬರಲ್ಲ. ಹಾಗಾಗಿ ಇದರಿಂದನೂ ಬ್ಯಾಂಕುಗಳು ಲಾಸ್ ಆಗುತ್ತೆ. ಅದಕ್ಕೋಸ್ಕರವಾಗಿ ಇಟ್ ಇಂಟ್ರೊಡ್ಯೂಸ್ಡ್ MCLR ಸಿಸ್ಟಮ್ ಇನ್ ದ ಇಯರ್ 2016. ಸೊ ಇದರಲ್ಲಿ ಏನು ಮಾಡುತ್ತೆ, ವಿಚ್ ಯೂಸ್ಡ್ 4 ಕಾಂಪೋನೆಂಟ್ಸ್ ಟು ಡಿಟರ್ಮೈನ್ ದ ರೇಟ್ ಆಫ್ ಇಂಟ್ರೆಸ್ಟ್ ಆಫ್ ದ ಬ್ಯಾಂಕ್ಸ್. ಅದಕ್ಕೆ ನೀವು ಇವಾಗ ಅಬ್ಸರ್ವ್ ಮಾಡಬಹುದು, ಪ್ರತಿಯೊಂದು ಬ್ಯಾಂಕಿನಲ್ಲಿಯೂ ಸಹ ರೇಟ್ ಆಫ್ ಇಂಟ್ರೆಸ್ಟ್ ಬದಲಾವಣೆ ಆಗುತ್ತೆ. ದ ರೇಟ್ ಆಫ್ ಇಂಟ್ರೆಸ್ಟ್ ಆಫ್ ದ ಈಚ್ ಅಂಡ್ ಎವ್ರಿ ಬ್ಯಾಂಕ್ ಇಟ್ ಡಿಫರ್ಸ್ ಫ್ರಮ್ ಬ್ಯಾಂಕ್ ಟು ಬ್ಯಾಂಕ್. ಇಟ್ ವೇರೀಸ್ ಫ್ರಮ್ ಬ್ಯಾಂಕ್ ಟು ಬ್ಯಾಂಕ್. ಪರ್ಸನಲ್ ಲೋನ್ ತಗೊಂಡಾಗ ರೇಟ್ ಆಫ್ ಇಂಟ್ರೆಸ್ಟ್ ಬೇರೆ ಇರುತ್ತೆ, ವೆಹಿಕಲ್ ಲೋನ್ ತಗೊಂಡಾಗ ರೇಟ್ ಆಫ್ ಇಂಟ್ರೆಸ್ಟ್ ಬೇರೆ ಇರುತ್ತೆ, ಅಥವಾ ಏನು ಅಸೆಟ್ ಮೇಲೆ ಲೋನ್ ಅನ್ನು ತೆಗೆದುಕೊಂಡಾಗ ಅಥವಾ ಹೌಸ್ ಲೋನ್ ಅಂತ ನೋಡ್ತೀವಿ, ಅದಕ್ಕೆ ತಗೊಂಡಾಗ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಸೊ ಈ ರೀತಿಯಲ್ಲಿ ಪ್ರತಿಯೊಂದು ಬ್ಯಾಂಕಲ್ಲಿನೂ ಸಹ ಪ್ರತಿಯೊಂದು ಅಂಶಗಳಿಗನುಸಾರವಾಗಿ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇದೆ ಅಥವಾ ಹೆಚ್ಚು ಕಡಿಮೆ ಆಗ್ತಾ ಇದೆ. ಕಾರಣ ಏನಂದ್ರೆ RBI ಡಿಸೈಡ್ ಮಾಡಿದ್ದು 2016ರಲ್ಲಿ MCLR ಸಿಸ್ಟಮ್. ಏನ್ ಹೇಳುತ್ತೆ ಇದು, ಇಲ್ಲಿ ಫಾರ್ ದ ಫಾಸ್ಟರ್ ಟ್ರಾನ್ಸಾಕ್ಷನ್ಸ್ ಅಂತ ಬಂದಾಗ ಅತಿ ಕಡಿಮೆ ಸಂದರ್ಭದಲ್ಲಿ ವೇಗವಾಗಿ ವಹಿವಾಟುವನ್ನು ಮಾಡಲಿಕ್ಕೋಸ್ಕರವಾಗಿ ಜಾರಿಗೆ ತರಲಿಕ್ಕೆ MCLR ಸಿಸ್ಟಮ್ ಅನ್ನು ಜಾರಿಗೆ ತರುತ್ತೆ. ವಿಚ್ ಹ್ಯಾಸ್ ದ 4 ಕಾಂಪೋನೆಂಟ್ಸ್. ಯಾವ್ಯಾವು ಅಂತಂದ್ರೆ ಇಟ್ ಈಸ್ ದ ಟೋಟಲ್ ಅಮೌಂಟ್ ವಿಚ್ ಇಟ್ ವಾಸ್ ಲೆಂಡಿಂಗ್, ಮಾರ್ಜಿನಲ್ ಕಾಸ್ಟ್ ಆಫ್ ಲೆಂಡಿಂಗ್ ಅಮೌಂಟ್, ಎಷ್ಟು ಸಾಲವನ್ನು ನೀಡ್ತಾ ಇದೆ ಅಥವಾ ತೆಗೆದುಕೊಳ್ತಾ ಇದ್ದಾರೆ, ಜನಸಾಮಾನ್ಯರು ಸಾಲವನ್ನು ತೆಗೆದುಕೊಳ್ಳುವಂತ ಎಷ್ಟು ಪ್ರಮಾಣದ ಸಾಲವನ್ನು ತಗೊಳ್ತಿದಾರೋ ಅದಕ್ಕನುಸಾರವಾಗಿ ರೇಟ್ ಆಫ್ ಇಂಟ್ರೆಸ್ಟ್ ಡಿಸೈಡ್ ಆಗುತ್ತೆ. ನೆಕ್ಸ್ಟ್ ಆಪರೇಟಿಂಗ್ ಕಾಸ್ಟ್, ಕಾರ್ಯನಿರ್ವಹಣಾ ವೆಚ್ಚ ಅಂತ ಕರೆಯಲಾಗುತ್ತೆ. ಒಂದು ನಿರ್ದಿಷ್ಟ ಬ್ಯಾಂಕಿನ ಕಾರ್ಯನಿರ್ವಹಣೆಗೆ ಎಷ್ಟು ವೆಚ್ಚವನ್ನು ಮಾಡ್ತಾ ಇದೆ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತೆ. ನೆಕ್ಸ್ಟ್ ಟೆನ್ಯೂರ್ ಪ್ರೀಮಿಯಂ, ಆ ವ್ಯಕ್ತಿ ಎಷ್ಟು ದಿನದ ಅವಧಿಯಲ್ಲಿ ಆ ಸಾಲವನ್ನು ತೀರಿಸ್ತಾ ಇದ್ದಾರೆ, ಆ ಸಾಲವನ್ನು ಹಿಂತಿರುಗಿಸಲಿಕ್ಕೆ ತೆಗೆದುಕೊಳ್ಳಿರುವಂತ ಸಮಯ, ಟೆನ್ಯೂರ್ ಪ್ರೀಮಿಯಂ, ಎಷ್ಟು ಅವಧಿಯವರೆಗೆ ಸಾಲವನ್ನು ಮುಟ್ಟಿಸ್ತಾ ಇದ್ದಾರೆ. ಅಂಡ್ ಫೈನಲಿ ಇಟ್ ಈಸ್ ಅ ನೆಗೆಟಿವ್ ಕ್ಯಾರಿ ಆನ್ CRR, ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ನೋಡ್ತೀವಿ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿನೂ ಚರ್ಚೆ ಮಾಡಿದ್ದೇವೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಬೇಕಾದ್ರೆ ಯು ಕ್ಯಾನ್ ಫೋಕಸ್ ಆನ್ ದ ಪ್ರೀವಿಯಸ್ ಕ್ವಶನ್ಸ್, ಪ್ರೀವಿಯಸ್ ವಿಡಿಯೋಸ್. ಅಂದ್ರೆ ಯಾವುದೇ ಒಂದು ಬ್ಯಾಂಕು ನಗದು ಪ್ರಮಾಣದಲ್ಲಿ ತನ್ನ ಡೆಪಾಸಿಟ್ ಅಲ್ಲಿ ಕೆಲವು ಪ್ರಮಾಣದ ಹಣವನ್ನು RBI ಅಲ್ಲಿ ಕಾರ್ಯನಿರ್ವಹಣೆಗೆ ಇಡಬೇಕಾಗತ್ತೆ, ಠೇವಣಿಯಾಗಿ ಇಡಬೇಕಾಗತ್ತೆ. ಅದಕ್ಕೆ ರಿಟರ್ನ್ಸ್ ಬರಲ್ಲ. ಒಂದು ವೇಳೆ ಬ್ಯಾಂಕುಗಳು ಅದನ್ನು ಪಾವತಿ ಮಾಡದೇ ಇದ್ದರೆ, ಇಫ್ ದ ಬ್ಯಾಂಕ್ಸ್ ಆರ್ ನಾಟ್ ರಿಟರ್ನಿಂಗ್ ದಟ್ ಅಮೌಂಟ್, ಡೆಪಾಸಿಟಿಂಗ್ ದಟ್ ಅಮೌಂಟ್ ಅಂದ್ರೆ ದೇ ನೀಡ್ ಟು ಪೇ ಎಕ್ಸ್ಟ್ರಾ ಅಮೌಂಟ್. ನೆಗೆಟಿವ್ ಅಂತ ನೋಡ್ತೀವಿ, ದೇ ನೀಡ್ ಟು ಪೇ ಎಕ್ಸ್ಟ್ರಾ ಅಮೌಂಟ್. ಅದರ ನಕಾರಾತ್ಮಕ ಸ್ವರೂಪವನ್ನ ಅಂದಾಜು ಮಾಡಲಾಗುತ್ತೆ. ಸೊ ಅಂತ ಬ್ಯಾಂಕುಗಳು ಏನ್ ಮಾಡ್ತವೆ, ತಮ್ಮ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನು ಹೆಚ್ಚು ಮಾಡುತ್ತೆ. ತಾವು ಹೆಚ್ಚಿನ ಹಣವನ್ನು ಪಾವತಿ ಮಾಡಿ ಪೆನಾಲ್ಟಿ ಬಂದಿರುತ್ತೆ, ಆ ಪೆನಾಲ್ಟಿಯನ್ನು ನೀಡುವುದಕ್ಕೋಸ್ಕರವಾಗಿ ತಾವು ಹೆಚ್ಚಿನ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಹಾಕುವಂಥದ್ದನ್ನು ನೋಡ್ತೀವಿ.
ಆನ್ ದ ಬೇಸಿಸ್ ಆಫ್ ದೀಸ್ 4 ಕಾಂಪೋನೆಂಟ್ಸ್ ನೌ MCLR ಸಿಸ್ಟಮ್ ವಾಸ್ ಯೂಸ್ಡ್. ಸೊ ಅದಕ್ಕೋಸ್ಕರವಾಗಿ ಬ್ಯಾಂಕುಗಳಿಂದ ಬ್ಯಾಂಕುಗಳಿಗೆ ಅತಿ ಹೆಚ್ಚಿನ ಬ್ಯಾಂಕು ದರದ ಡಿಫರೆನ್ಸ್ ಇರುತ್ತೆ. ದ ರೇಟ್ ಆಫ್ ಇಂಟ್ರೆಸ್ಟ್ ಯೂಶಲಿ ಡಿಫರ್ಸ್ ಫ್ರಮ್ ಬ್ಯಾಂಕ್ ಟು ಬ್ಯಾಂಕ್. ಇದರ ನಂತರದಲ್ಲಿ ಇಟ್ ವಾಸ್ ಆಲ್ಸೋ ಯೂಸ್ಡ್ ಇನ್ ದ ಇಯರ್ 2019 ದ ಎಕ್ಸ್ಟರ್ನಲ್ ಬೆಂಚ್ ಮಾರ್ಕ್ ಲೆಂಡಿಂಗ್ ರೇಟ್ ಅಂತ ನೋಡ್ತೀವಿ. 2019ರಲ್ಲಿ ಎಕ್ಸ್ಟರ್ನಲ್ ಬೆಂಚ್ ಮಾರ್ಕ್ ಲೆಂಡಿಂಗ್ ರೇಟ್ಸ್ ಅಂತ ನೋಡ್ತೀವಿ, which is same as the repo rate for the faster transmissions. ಅತಿ ವೇಗದ ಅಥವಾ ತ್ವರಿತಗತಿಯಲ್ಲಿ ವ್ಯವಹಾರವನ್ನು ಮುನ್ನಡೆಸುವಂತ ಕಾರಣದಿಂದಾಗಿ RBIಯು 2019ರಲ್ಲಿ ಎಕ್ಸ್ಟರ್ನಲ್ ಬೆಂಚ್ ಮಾರ್ಕ್ ಲೆಂಡಿಂಗ್ ರೇಟ್ ಅನ್ನು ಜಾರಿಗೆ ತಂದಿರುತ್ತದೆ. ಆದರೆ ಇದು ಇನ್ನೂ ಜಾರಿಗೆ ಬಂದಿಲ್ಲ. ಈಗಿನವರೆಗೂ ಬ್ಯಾಂಕುಗಳು ಎಕ್ಸ್ಟರ್ನಲ್ ಬೆಂಚ್ ಮಾರ್ಕ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲ, ಬದಲಾಗಿ ಮಾರ್ಜಿನಲ್ ಕಾಸ್ಟ್ ಆಫ್ ಲೆಂಡಿಂಗ್ ರೇಟಿಗೆ ಅನುಸಾರವಾಗಿಯೇ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನು ನೀಡ್ತಾ ಇದ್ದಾವೆ. ಸೊ ಆನ್ ದ ಬೇಸಿಸ್ ಆಫ್ ದ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ ಕೇಳ್ತಾ ಇದ್ದಾನೆ. ಸೊ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಅಂತ ಕೇಳ್ತಾ ಇದ್ದಾನೆ. ಸೊ ಇದರಲ್ಲಿ ಯಾವುದು ಸರಿ ಅಂತ ಹೇಳ್ತಾ ಇದ್ದಾರೆ. ಸೊ ದೀಸ್ ಆರ್ ದ ಗೈಡ್ಲೈನ್ಸ್ ಟು ಹೆಲ್ಪ್ ಇಂಪ್ರೂವ್ ದ ಟ್ರಾನ್ಸ್ಪರೆನ್ಸಿ ಇನ್ ದ ಮೆಥಡಾಲಜಿ ಫಾಲೋಡ್ ಬೈ ಬ್ಯಾಂಕ್ಸ್ ಫಾರ್ ಡಿಟರ್ಮೈನಿಂಗ್ ದ ಇಂಟ್ರೆಸ್ಟ್ ರೇಟ್ಸ್ ಆನ್ ದ ಅಡ್ವಾನ್ಸಸ್. ಸೊ ಅದನ್ನೇ ನಾವು ಹೇಳಿದ್ದು MCLR ಜಾರಿಗೆ ತರಲಿ ಕಾರಣ ಏನು? ಇಟ್ ಈಸ್ ಟು ಡಿಟರ್ಮೈನ್ ದ ರೇಟ್ ಆಫ್ ಇಂಟ್ರೆಸ್ಟ್. ಪ್ರತಿಯೊಂದು ಬ್ಯಾಂಕುಗಳು ತಮ್ಮ ಬಡ್ಡಿ ದರವನ್ನು ನಿರ್ಧಾರ ಹೇಗೆ ಮಾಡ್ತಾ ಇದ್ದಾವೆ ಅಥವಾ ಯಾವ ಅಂಶಗಳಿಗೆ ಅನುಸಾರವಾಗಿ ಮಾಡ್ತಾ ಇದ್ದಾವೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳುವಂಥದ್ದೇ ಇದು. ದೀಸ್ ಗೈಡ್ಲೈನ್ಸ್ ಹೆಲ್ಪ್ ಎನ್ಶೂರ್ ಅವೈಲಬಿಲಿಟಿ ಆಫ್ ಬ್ಯಾಂಕ್ ಕ್ರೆಡಿಟ್ ಎಟ್ ಇಂಟ್ರೆಸ್ಟ್ ರೇಟ್ಸ್ ವಿಚ್ ಆರ್ ಫೇರ್ ಟು ದ ಬಾರೋವರ್ಸ್ ಆಸ್ ವೆಲ್ ಆಸ್ ದ ಬ್ಯಾಂಕ್ಸ್. ಸೊ ಬ್ಯಾಂಕು ಮತ್ತೆ ಕಸ್ಟಮರ್ ಇಬ್ಬರಿಗೂ ಸಹಾಯವಾಗುವ ರೀತಿಯಲ್ಲಿ ಬಡ್ಡಿ ದರಗಳನ್ನು ಹೇರ್ತಿರುವಂಥದ್ದನ್ನು ನೋಡ್ತೀವಿ. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ಕರೆಕ್ಟ್ ಸ್ನೇಹಿತರೆ. ಸೊ ಅದ ಆನ್ಸರ್ ಏನಾಗುತ್ತೆ ಇವಾಗ? ಬೋತ್ 1 and 2 ಆರ್ ಕರೆಕ್ಟ್ ಫಾರ್ ದಿಸ್ 9th ಕ್ವಶನ್. ಸೊ ಹೋಪ್ ಯು ಆರ್ ಗೆಟ್ಟಿಂಗ್ ದ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಆಸ್ಪಿರೆಂಟ್ಸ್. ಏನೋ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣಾ ರೂಪದಲ್ಲಿ ಮಾಡಲಿಕ್ಕೆ ಅತಿ ಪ್ರಮುಖವಾದ ಕಾರಣನೇ ಏನಂದ್ರೆ ಯು ನೀಡ್ ಟು ಗೆಟ್ ದಟ್ ಕಾನ್ಸೆಪ್ಚುಯಲ್ ಬೇಸ್, ಕಾನ್ಸೆಪ್ಚುಯಲ್ ಕ್ಲಾರಿಟಿ. ಸೊ ನಿಮಗೆ ಆ ಕಾನ್ಸೆಪ್ಚುಯಲ್ ಕ್ಲಾರಿಟಿನೇ ಇಲ್ಲದೆ ಇದ್ದಾಗ ಯು ಕಾಂಟ್ ಗೆಟ್ ಎಕ್ಸಾಕ್ಟ್ ಆನ್ಸರ್. ಯೂಶಲಿ ಯು ವಿಲ್ ಸಫರ್ ವಿತ್ ಇನ್ ದ 2 ಆಪ್ಷನ್ಸ್. ಆ ಕಾನ್ಸೆಪ್ಚುಯಲ್ ಕ್ಲಾರಿಟಿಯನ್ನು ತಿಳಿದುಕೊಳ್ಳೋದಕ್ಕೋಸ್ಕರವಾಗಿನೇ ದ ಪ್ರಜ್ಞಾನ ಇಂಡಿಯಾ ಯೂಟ್ಯೂಬ್ ಚಾನಲ್ ಅಲ್ಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ವಿ ಆರ್ ಗಿವಿಂಗ್ ದ ಕಂಟೆಂಟ್ಸ್ ವಿತ್ ದ ಕಾನ್ಸೆಪ್ಚುಯಲ್ ಬೇಸ್. ಅದನ್ನು ನಿಮಗೆ ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಸೊ ಇದರ ಸದುಪಯೋಗವನ್ನು ಪಡೆದುಕೊಂಡು ಹೆಚ್ಚಿನ ಸ್ಕೋರನ್ನು ಮಾಡಲಿಕ್ಕೆ, ನಿಮ್ಮ ಮುಂಬರುವಂಥ ಪ್ರಶ್ನೆಗಳಲ್ಲಿ ಹೆಚ್ಚಿನ ಸ್ಕೋರನ್ನು ಮಾಡಿ ಸಕ್ಸಸ್ ಆಗಲಿಕ್ಕೆ, ಯಶಸ್ಸನ್ನು ಸಾಧಿಸಲಿಕ್ಕೆ ಸಹಾಯಕವಾಗಲಿದೆ ಅಂತೇಳಿ ಹೇಳ್ತಾ ಇದ್ದೀವಿ. ಸೊ ದ ಲಾಸ್ಟ್ ಕ್ವಶನ್ ವಿತ್ ರೆಸ್ಪೆಕ್ಟ್ ಟು ದ ಎಕನಾಮಿ ಅಂಡರ್ 2016. ಸೊ 2016ರಲ್ಲಿ ಎಕನಾಮಿಯಲ್ಲಿ ದ ಕೊನೆಯ ಪ್ರಶ್ನೆ ವಿತ್ ರೆಫರೆನ್ಸ್ ಟು ದ ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಸೊ ವಿತ್ ರೆಫರೆನ್ಸ್ ಟು ದ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂಡ್ ಡೆವಲಪ್ಮೆಂಟ್ ಕೌನ್ಸಿಲ್. ಸೊ FSDC ಬಗ್ಗೆ ಹೇಳ್ತಾ ಇದೆ ಇದು. ದ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂಡ್ ಡೆವಲಪ್ಮೆಂಟಲ್ ಕೌನ್ಸಿಲ್ ವಿಚ್ ಅಮಾಂಗ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಅಬೋವ್ ಆರ್ ಕರೆಕ್ಟ್ ಅಂತ ಕೇಳ್ತಾ ಇದೆ. ಹಣಕಾಸು ಸ್ಥಿರತೆ ಮತ್ತು ಅಭಿವೃದ್ಧಿ ಮಂಡಳಿಗೆ ಅನುಸಾರವಾಗಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಏನ್ ನೋಡ್ರಿ, ದ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಹೆಸರಲ್ಲೇ ಹೇಳ್ತಾ ಇದ್ದಾನಲ್ವಾ ಅವನು, ಆರ್ಥಿಕ ವ್ಯವಸ್ಥೆಯಲ್ಲಿ ಹಣಕಾಸಿನ ಸ್ಥಿರತೆಯನ್ನು ಕಾಪಾಡುವುದಕ್ಕೋಸ್ಕರವಾಗಿ ಮತ್ತು ಒಂದು ಅಭಿವೃದ್ಧಿ ಮತ್ತು ಬೆಳವಣಿಗೆಯನ್ನು ಉತ್ತೇಜಿಸುವ ಉದ್ದೇಶದಿಂದಾಗಿ ಇದನ್ನು ಜಾರಿಗೆ ತರಲಾಗಿದೆ. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 2010. The Financial Stability and Development Council was established in the year 2010 and it was working under the Ministry of Finance. ಅದರಲ್ಲೇ ಹೇಳ್ತಾ ಇದ್ದಾನೆ, ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಹಣಕಾಸಿನ ಸ್ಥಿರತೆಯನ್ನು ಕಾಪಾಡುವಂತ ಸಂಪೂರ್ಣ ಅಧಿಕಾರವನ್ನು ಹಣಕಾಸು ಅಥವಾ ಸಚಿವರುಗಳಿಗೆ ಅನುಸಾರವಾಗಿ ನೋಡ್ತೇವೆ. ಅಂಡ್ ಇದನ್ನು ರೆಕಮೆಂಡ್ ಮಾಡಿರುವಂಥ ಸಮಿತಿನೂ ನೋಡಿ, ಇಟ್ ವಾಸ್ ರೆಕಮೆಂಡೆಡ್ ಬೈ ರಘುರಾಮ್ ರಾಜನ್ ಕಮಿಟಿ ಇನ್ ದ ಇಯರ್ 2008. ಸೊ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್. ಇಟ್ ವಾಸ್ ರೆಕಮೆಂಡೆಡ್ ಬೈ ರಘುರಾಮ್ ರಾಜನ್ ಕಮಿಟಿ ಇನ್ ದ ಇಯರ್ 2008. ಯಾಕಂದ್ರೆ 2008ರಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಹಣಕಾಸು ವ್ಯವಸ್ಥೆ ಎಸ್ಪೆಷಲಿ ಜಾಗತಿಕವಾಗಿ ಕುಸಿತ ಉದ್ಭವ ಆಗಿರುವಂತ ಕಾರಣದಿಂದ, ಸೊ ಜಾಗತಿಕ ಮಟ್ಟದಲ್ಲಿ ಕುಸಿತ ಉದ್ಭವ ಆಗಿರುತ್ತೆ. ಇಟ್ ವಾಸ್ ಗ್ಲೋಬಲ್ ರಿಸೆಷನ್ ಇನ್ ದ ಇಯರ್ 2010. ಸೊ ದಟ್ ವಾಸ್ ಅ ರೀಸನ್ ವೈ ಟು ಕಂಟ್ರೋಲ್ ದ ರಿಸೆಷನ್ ಆರ್ ಟು ಅವಾಯ್ಡ್ ಫ್ರಮ್ ದ recessionary phase of the global economy, a particular country, the central government focused on this recommendations of the Raghuram Rajan. ಏನು ಹೇಳ್ತಾ ಇದೆ, ಸೊ ಯಾವುದೇ ಪರಿಸ್ಥಿತಿಯಲ್ಲಿ ಆದರೂ ಸರ್ಕಾರ
ಹಣಕಾಸು ಸ್ಥಿರತೆಯನ್ನು ಕಾಪಾಡುವಂಥದ್ದು ಬಹುಮುಖ್ಯವಾಗುತ್ತೆ. ಆ್ಯಂಡ್ ವಿಚ್ ಈಸ್ ಆನ್ ಇಂಡಿಪೆಂಡೆಂಟ್ ಅಪೆಕ್ಸ್ ಬಾಡಿ ಅಂತ ನೋಡ್ತೀವಿ. FSDC ವಾಸ್ ಆನ್ ಇಂಡಿಪೆಂಡೆಂಟ್ ಅಪೆಕ್ಸ್ ಬಾಡಿ ಅಂಡರ್ ದಿ ಫೈನಾನ್ಷಿಯಲ್ ಕಂಟ್ರೋಲ್. ಉನ್ನತ ಸಂಸ್ಥೆ ಅಂತೇಳಿ ಹೇಳ್ತಾ ಇದ್ದೀವಿ. ಉನ್ನತ ಸಂಸ್ಥೆಯಾಗಿದ್ದು ವಿಚ್ ಇಸ್ ಕಂಪ್ಲೀಟ್ಲಿ ಆನ್ ನಾನ್ ಸ್ಟ್ಯಾಟ್ಯೂಟರಿ ಬಾಡಿ. ಸೊ ಶಾಸನಾತ್ಮಕವಾಗಿ ಅದನ್ನ ನಿಯಂತ್ರಣ ಮಾಡಲಿಕ್ಕೆ ಬರುವುದಿಲ್ಲ. ಸೊ ಸಮಿತಿಯ ಶಿಫಾರಸಿಗನುಸಾರವಾಗಿ ಇದನ್ನು ಜಾರಿಗೆ ತರುವಂತದನ್ನು ನೋಡ್ತೀವಿ. ಸೊ ಹಾಗಿದ್ದಾಗ ಇದರ ಅನುಸಾರವಾಗಿ ಕೆಲವು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳ್ತಾ ಇದ್ದಾರೆ. ದ ಫಸ್ಟ್ ಒನ್, ಇಟ್ ಈಸ್ ಆನ್ ಆರ್ಗನ್ ಆಫ್ ನೀತಿ ಆಯೋಗ್. ಅಬ್ಸಲ್ಯೂಟ್ಲಿ ನಾಟ್. ಯಾಕಂದ್ರೆ ನೀತಿ ಆಯೋಗ್, ಕಾಮನ್ ಸೆನ್ಸ್ ನೋಡ್ರಿ, ನೀತಿ ಆಯೋಗ್ ಬಂದಿದೆ ಯಾವಾಗ 2015 ಆದ್ರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂಡ್ ಡೆವಲಪ್ಮೆಂಟ್ ಕೌನ್ಸಿಲ್ ಅನ್ನು ನಾವು ಜಾರಿಗೆ ತಂದಿದ್ದು 2010. ಸೊ ಹಾಗೆ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸೊ ಎ ಮತ್ತು ಡಿ ಆಟೋಮೆಟಿಕಲಿ ವ್ಯಾನಿಶ್ ಆಗುತ್ತೆ. ಸೆಕೆಂಡ್ ಒನ್, ಇಟ್ ಈಸ್ ಹೆಡೆಡ್ ಬೈ ದ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್. ಅಬ್ಸಲ್ಯೂಟ್ಲಿ ಕರೆಕ್ಟ್. ಯಾಕಂದ್ರೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂತ ನೋಡ್ತಾ ಇದೀವಿ. ಹಾಗಿದ್ದಾಗ ಚೇರ್ಮನ್ ಯಾರಾಗಿರ್ತಾರೆ ಇದರದು? ದ ಚೇರ್ಮನ್ ಆರ್ ಚೇರ್ಪರ್ಸನ್ ಯೂಶಲಿ ಬೈ ದ ಫೈನಾನ್ಸ್ ಮಿನಿಸ್ಟರ್ ಅಂತ ನೋಡ್ತೀವಿ. ವಿತ್ತ ಸಚಿವರು ಅಥವಾ ಹಣಕಾಸು ಸಚಿವರು ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಸೊ ಹಾಗಿದ್ದಾಗ ಬಿ ಆಪ್ಷನ್ ರಾಂಗ್ ಆಗುತ್ತೆ. ಸೊ ಸಿ ಆಪ್ಷನ್ ಇಸ್ ಕರೆಕ್ಟ್. ಸೊ ಇಟ್ ಮಾನಿಟರ್ಸ್ ಮ್ಯಾಕ್ರೋ ಪ್ರುಡೆನ್ಷಿಯಲ್ ಸೂಪರ್ವಿಷನ್ ಆಫ್ ದ ಇಕನಾಮಿ. ಸಮಗ್ರ ಆರ್ಥಿಕ ವ್ಯವಸ್ಥೆಯ ಸ್ಥಿರತೆಯನ್ನು ಕಾಪಾಡುವಂಥದ್ದು. ಹೇಗೆ, ಯಾವ ರೀತಿ ದೇಶದ ಆರ್ಥಿಕ ವ್ಯವಸ್ಥೆ ಯಾವ ಮಟ್ಟದಲ್ಲಿದೆ, ಹೇಗೆ ಅದು ಅಸ್ತಿತ್ವದಲ್ಲಿದೆ ಅನ್ನುವಂಥದ್ದನ್ನು ಇದು ಮಾನಿಟರ್ ಮಾಡ್ತಾ ಇರುತ್ತೆ. ಸೊ ಆ ಮಾನಿಟರೈಸೇಷನ್ಗೆ ಅನುಸಾರವಾಗಿ ವಿವಿಧ ಯೋಜನೆಗಳನ್ನು ಅಥವಾ ಸ್ಥಿರತೆಗೆ ತರುವಂಥ ವಿವಿಧ ಕಾರ್ಯಕ್ರಮಗಳನ್ನು ತರುವಂಥ ಪ್ರಯತ್ನವನ್ನು ಇದು ಮಾಡ್ತಾ ಇದೆ FSDS. ಸೊ FSDC. ಸೊ ಇದು ಇದರ ಪ್ರಮುಖವಾದ ಉದ್ದೇಶವಾಗಿರುತ್ತೆ. ಸೊ ಹಾಗಾಗಿ 10ನೇ ಪ್ರಶ್ನೆಗೆ ಉತ್ತರ ಏನಾಗುತ್ತೆ? ದ ಸಿ ಆಪ್ಷನ್ 2 and 3 ಆರ್ ಕರೆಕ್ಟ್ ಆಗುತ್ತೆ. ಯಾಕಂದ್ರೆ ಇಟ್ ವಾಸ್ ಅಂಡರ್ ದಿ ಕಂಟ್ರೋಲ್ ಆಫ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್, ನಾಟ್ ಬೈ ದ ನೀತಿ ಆಯೋಗ್. ಸೊ ಹೋಪ್ ಯು ಆರ್ ಗೆಟಿಂಗ್ ದ ಕ್ಲಾರಿಟಿ ವಿತ್ ರೆಸ್ಪೆಕ್ಟ್ ಟು ದ ಅನಾಲಿಸಿಸ್ ಆಫ್ ದೀಸ್ ಕ್ವಶನ್ ಪೇಪರ್ಸ್ ಆಸ್ಪಿರೆಂಟ್ಸ್. ಸೊ ನಿಮಗೆ ಯಾವುದೇ ರೀತಿಯಾದ ಸಮಸ್ಯೆಗಳಿದ್ದರೂ ಸಹ, ಆ್ಯಂಡ್ ಡೆಫಿನೆಟ್ಲಿ ವಿ ಅಶ್ಯೂರ್ ದಟ್ ಬಿಫೋರ್ ದ ಪ್ರಿಲಿಮ್ಸ್ 2026 ಒಳಗಡೆನೆ ವಿ ವಿಲ್ ಕಂಪ್ಲೀಟ್ ಟಿಲ್ 2025 ಪಾಲಿಟಿ ಆ್ಯಂಡ್ ಎಕನಾಮಿಕ್ ಕ್ವಶನ್ಸ್. ಅದರ ನಂತರದಲ್ಲಿ ಯಾವ ರೀತಿಯಾದ ಇನಿಷಿಯೇಟಿವ್ಸ್ ಅನ್ನು ನಾವು ಜಾರಿಗೆ ತರಬೇಕು ಅನ್ನುವಂಥದ್ದನ್ನು ನಿಮ್ಮ ಮೂಲಕ ಚರ್ಚೆ ಮಾಡೋಣ. ನಿಮ್ಮೊಂದಿಗೆ ಚರ್ಚೆ ಮಾಡಿದ ನಂತರದಲ್ಲಿ ವಿ ವಿಲ್ ಹ್ಯಾವ್ ಸಮ್ ಅದರ್ ಡೈಮೆನ್ಷನ್ಸ್ ಇನ್ ಟು ಅವರ್ ಯೂಟ್ಯೂಬ್ ಚಾನಲ್ಸ್. ಅದು ಏನು, ಯಾವ ರೀತಿ ಇರುತ್ತೆ, ಹೇಗಿರುತ್ತೆ ಅನ್ನುವಂಥದ್ದನ್ನು ನಾವು ನಿಮ್ಮ ಜೊತೆಗೆ ಚರ್ಚೆ ಮಾಡಿದ ನಂತರದಲ್ಲಿ ವಿ ವಿಲ್ ಹ್ಯಾವ್ ದ ಡಿಫ್ರೆಂಟ್ ಇನಿಷಿಯೇಟಿವ್ಸ್ ಇನ್ ದ ಯೂಟ್ಯೂಬ್ ಪ್ಲಾಟ್ಫಾರ್ಮ್. ಬಟ್ ಅಲ್ಲಿಯವರೆಗೆ ಇದನ್ನು ಫೋಕಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಮೊದಲ ಬಾರಿಗೆ ಅಥವಾ ನಿಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.